ಅದೇ ಪರಮಾರ್ಥ ಅಂತ ಒಪ್ಕೊಳ್ಬೇಕು. ಇದು ಪರಮಾರ್ಥ ಅಂತ ಒಪ್ಪಿಕೊಂಡ ಮೇಲೆ ಇನ್ನೊಂದು ಪರಮಾರ್ಥ ಸತ್ಯವಾಗಿ ಬರುತ್ತೆ ಅಂತ ಹೇಳುವ ಹಾಗಿಲ್ಲ. ನ ಅನ್ಯಥಾ ಕಥಂಚನ ಭಿದ್ಯತೆ ಅಂತ ನಾವು ಸೇರಿಸ್ಕೊಳ್ಬೇಕು. ತತ್ವದೋ ಭಿದ್ಯಮಾನೇಹಿ, ಒಂದು ವೇಳೆ ನೀವು ತಾತ್ವಿಕವಾಗಿಯೇ ಬದಲಾಯಿಸುತ್ತೆ, ವೈಶೇಷಿಕರು ಹೇಳುವ ಹಾಗೆ ಆ ಪರಮಾಣುವೇ ಬದಲಾಯಿಸಿ ಇಡೀ ಪ್ರಪಂಚವಾಗುತ್ತೆ, ಅಥವಾ ಇವರು ಸಾಂಖ್ಯರೇ ಹೇಳುವ ಹಾಗೆ ಆ ಪ್ರಧಾನವೇ ಮಾರ್ಪಟ್ಟು ಮಹದಾದಿಗಳಾಗುತ್ತೆ ಅಂತ ಹೇಳೋದಾದರೆ, ತತ್ವದೋ ಭಿದ್ಯಮಾನೇಹಿ ಮರ್ತ್ಯದಾಂ ಅಮೃತಂ ವ್ರಜೇತ್. ಯಾವುದನ್ನು ಅಮೃತ ಅಂತ ನಾವು ಕರೀತಿದ್ದೀವೋ ಬ್ರಹ್ಮನನ್ನ, ಸಹ ಅಜರಃ ಅಮೃತಃ ಅಂತ ಬ್ರಹ್ಮನಿಗೆ ನಾವು ಹೇಳ್ತಾ ಇದ್ದೀವಿ. ಅವನು ಅಜಃ, ಅವನು ಹುಟ್ಟಿಲ್ಲ, ಆದ್ದರಿಂದ ಅಜರಃ, ಅವರಿಗೆ ಮುಪ್ಪು ಅಂತ ಇಲ್ಲ, ಆದ್ದರಿಂದ ಅಮೃತಃ ಅಂತ ನೋಡಿದ್ರೆ ಅಜ ಅಜರ ಅಮೃತ ಅಂತ ಹೇಳಿ ಉಪನಿಷತ್ತುಗಳು ಹೇಳ್ತಾ ಇದೆ. ಆದ್ದರಿಂದ ಈ ಅಮೃತನಾದವನು, ಈ ವಾದವನ್ನು ಒಪ್ಪಿಕೊಂಡ್ರೆ ನಾವು ತಾತ್ವಿಕವಾಗಿ ಒಂದು ಪರಿಣಾಮ ಇದೆ ಅಂತ ಅಂದುಕೊಂಡ್ರೆ ಬ್ರಹ್ಮ ಸ್ಥಿತಿ ಅಂತ ಹೋಯ್ತಲ್ಲ. ಮರ್ತ್ಯದಾಂ ವ್ರಜೇತ್, ಬ್ರಹ್ಮನ ಸ್ಥಿತಿಯಿಂದ ಒಂದಿತ್ತು, ಪಾಪ ಜಗತ್ತೆಲ್ಲ ಬಂದ್ಮೇಲೆ ಹೊರಟೋಯ್ತು. ಬ್ರಹ್ಮನ ಸ್ಥಿತಿ ಇಲ್ಲ, ಒಂದು ಬ್ರಾಹ್ಮಿ ಸ್ಥಿತಿ ಪಾರ್ಥ ಅದಿಲ್ಲ. ಇದು ತತ್ವದೋ ವಿದ್ಯಮಾನೇಹಿ ಮರ್ತ್ಯದಾಂ ಅಮೃತಂ ವ್ರಜೇತ್. ಸವಾ ಮಹಾನ್ ಅಜ ಆತ್ಮ ಅಜರೋ ಅಮೃತೋ ಅಭಯಂ ಬ್ರಹ್ಮ. ಬೃಹದಾರಣ್ಯಕದಲ್ಲಿ ಬರುವ ಮಾತು ಇಲ್ಲಿ ಇದೆ. ತಸ್ಯೈವ ಭಾವಸ್ಯ ಜಾತಿಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಭಾವೋ ಮರ್ತ್ಯತಾಂ ಕಥಮೇಷ್ಯತಿ. ಇದೇ ಆ ಬೃಹದಾರಣ್ಯಕದಲ್ಲಿ ಬರುವ ಮಾತಿಗೆ ಸಹ ಅಜಃ ಅಜರಃ ಅಮೃತಃ ಅಭಯಂ ಬ್ರಹ್ಮ ಅಂತನೋ ಮಾತಿಗೆ ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ. ಅಜಾತಸ್ಯೈವ ಭಾವಸ್ಯ, ಅಜಾತಸ್ಯ ಏವ, ಅಜಾತ ಅನ್ನೋದು ಆತ್ಮ, ಆತ್ಮನ ಭಾವವೇ ಜಾತಿಂ ಇಚ್ಛಂತಿ ವಾದಿನಃ. ವಾದಿಗಳು ಅಂದ್ರೆ ಇಲ್ಲಿ ವಾದಿನಃ ಅಂತನ್ನೋ ಮಾತು ಇದು ಬೌದ್ಧರ ಪ್ರಕ್ರಿಯೆಯಲ್ಲೂ ಉಪಯೋಗಿಸ್ತಾರೆ, ಈ ಪ್ರಾಚೀನ ಪ್ರಕ್ರಿಯೆಯಲ್ಲೂ ಉಪಯೋಗಿಸ್ತಾರೆ. ಈ ವಾದ ಅಂತ ತತ್ವವನ್ನು ಬಿಟ್ಟು ಯುಕ್ತಿಯಿಂದ ಏನೇನು ಹೇಳ್ತಾರೋ ಅದೆಲ್ಲ ವಾದ. ವಾದ ಅಂತನೋ ಮಾತಿಗೆ ವಾದಕಥಾ, ತರ್ಕದಲ್ಲಿ ವಾದಕಥಾ ಅಂತ ಬರುತ್ತೆ. ವಾದಕಥಾ ಅಂದ್ರೇನು? ತತ್ವದಲ್ಲಿ ಏನಿದೆಯೋ ಇವರಿಗೆ ಲಕ್ಷ್ಯದಲ್ಲಿಲ್ಲ, ಯುಕ್ತಿಗೆ ಸಮ್ಮತ ಆಗಬೇಕದು, ಇದು ವಾದ. ವಾದಿನಃ ಕೇವಲ ಯುಕ್ತಿಯನ್ನೇ ನಂಬಿಕೊಂಡು ಯಾರು ಹೇಳ್ತಾರೋ ಅವರು ಅಜಾತಸ್ಯೈವ ಭಾವ ಆತ್ಮತತ್ವಕ್ಕೇನೆ ಜಾತಿಂ ಇಚ್ಛಂತಿ, ಉತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ. ಆತ್ಮ ಅಂತನೋದು ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಜಾತಸ್ಯೈವ, ಅಜಾತಸ್ಯ ಅಂದ್ರೆ ಆತ್ಮತತ್ವಸ್ಯ, ಅದಕ್ಕೇನೆ ಭಾವಂ, ಭಾವಸ್ಯ ಜಾತಿ ಉತ್ಪತ್ತಿಂ ಇಚ್ಛಂತಿ ವಾದಿನ. ಯುಕ್ತಿಯಿಂದ ವಾದ ಮಾಡತಕ್ಕವರು ಆತ್ಮತತ್ವ ಅಂತನೋದು ಅಜ ಅಲ್ಲ, ಯಾವಾಗಲೂ ಒಂದು ಕಾಲದಲ್ಲಿ ಹುಟ್ಟಿದ್ದು, ಬ್ರಹ್ಮನಿಂದ ಹೊರಗೆ ಬಂದಿದ್ದು. ಯಥಾ ವಿಸ್ಫುಲಿಂಗ ಅಗ್ನೇ ಇವ, ಬೆಂಕಿ ಉರಿತಾ ಇದ್ದಾಗ ಕಿಡಿಗಳು ಹಾರಿದಾಗ ಕಿಡಿ ಅಂತ ಅನ್ನೋದು ಒಂದು ಪ್ರತ್ಯೇಕವಾಗಿ ಹೊರಗೆ ಹಾರುತ್ತಲ್ಲ, ಹಾಗೆ ಆತ್ಮ ಅಂತನೋರು ಬಂದಿದ್ದಾರೆ, ಜೀವ ಅಂತನೋರು ಬಂದಿದ್ದಾರೆ. ಆ ಬಂದಾಗ ಬ್ರಹ್ಮನಿಗೂ ಇವರಿಗೂ ಸಂಬಂಧ ಇಲ್ಲ. ಅಗ್ನಿಯಿಂದ ವಿಸ್ಫುಲಿಂಗ ಅಂತ ಹೊರಗೆ ಬಂದ ಮೇಲೆ ಕಿಡಿ, ಆ ಅಗ್ನಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಗ್ನಿಯ ತತ್ವ ಏನೇ ಇರಲಿ, ಈ ಕಿಡಿ ಅಂತ ಅನ್ನೋದ್ರಲ್ಲಿ ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ, ಆಮೇಲೆ ಹೋಗುತ್ತೆ, ಬೂದಿ ಆಗುತ್ತೆ. ಆದ್ರಿಂದ ಜೀವಭಾವ ಅಂತ ಅನ್ನೋದಕ್ಕೆ ಒಂದು ಮರ್ತ್ಯತ್ವ ಅಂತ ಒಂದು ಉಂಟು. ಆದ್ರಿಂದ ಇದು ಕೆಲವರು ಈ ಜಾತಿ ನಿಚ್ಛಂತಿವಾದಿನ ವಾದ ಮಾಡೋರು ಏನ್ ಹೇಳ್ತಾರೆ, ಅಗ್ನೇಹೇ ವಿಸ್ಫುಲಿಂಗ ಅಂತ ಇದೆಯಲ್ಲ, ಇದನ್ನು ನೋಡಿ ಏನ್ ಹೇಳ್ತಾ ಇದ್ದಾರೆ, ಬ್ರಹ್ಮನಿಂದ ಆತ್ಮ ಅಂತ ನೋಡಿ ಹೊರಗೆ ಬಂದಿದ್ದಾರೆ, ಆತ್ಮನಿಗೆ ಒಂದು ಜೀವಭಾವ ಅಂತ ಇದೆ. ಅದರಿಂದ ಆತ್ಮಭಾವಕ್ಕೆ ಒಂದು ಉತ್ಪತ್ತಿ ಅಂತ ಇದೆ, ಒಂದು ಮೃತಿ ಅಂತ ಇದೆ, ಉತ್ಪತ್ತಿ ಅಂತಿದೆ, ಹೋಗೋದು ಇದೆ. ಈ ಆತ್ಮಭಾವ ಹೋದರೆ ಬ್ರಹ್ಮ ಆಗ್ತಾನೆ. ಆತ್ಮಭಾವೇ ನಷ್ಟೇ ಬ್ರಹ್ಮ ಸಂಪದ್ಯತೆ ತದಾ. ಈ ಆತ್ಮಭಾವ ಅಂತ ಪ್ರತ್ಯೇಕವಾಗಿ ಹೊರಟೋದ್ರೆ ಅವನು ಬ್ರಹ್ಮನಾಗ್ತಾರೆ. ಹೊರಟೋದ್ರೆ ಅದು ಹೊರಟೋಗೋದು ಸಾಧ್ಯ, ಅದು ಉಂಟಾಗಿದೆ, ಹೊರಟೋಗುತ್ತೆ ಅಂತ ವಾದಿನಃ ಜಾತಿ ಇಚ್ಛಂತಿ. ವಾದಿಗಳು ಹೀಗೆ ಹೇಳ್ತಾ ಇದ್ದಾರೆ.
ಅಂತ ಅನ್ನೋದು ಬ್ರಹ್ಮನ ಒಂದು ವಿಕಾರ, ಆತ್ಮ ಅಂತ ಅನ್ನೋದು ಬ್ರಹ್ಮನ ಒಂದು ವಿಕಾರ. ಇದು ವಿಸ್ಫುಲಿಂಗ ಇದ್ದಾನೆ. ಅಥವಾ ಇನ್ನು ಕೆಲವರು ಹೇಳ್ತಾರೆ, ಈ ಉಪಾಧಿಗಳು ಅಂತಿರುತ್ತಲ್ಲ, ಈ ಉಪಾಧಿಯಿಂದ ಬೇರೆಯಾಗುತ್ತೆ. ಉಪಾಧಿಗಳು ಹೊರಟೋದ್ರೆ ಈ ಬೇರೆಯಾಗಿರತಕ್ಕಂಥ ಭಾವ ಹೋಗುತ್ತೆ. ಇದು ಒಂದು ವಾದ. ಅನೇಕ ವಾದಗಳಿದೆಯಲ್ಲ. ಒಂದು ಅಗ್ನಿವಿಸ್ಫುಲಿಂಗವಾದಿಗಳು, ಅವರು ಪ್ರತ್ಯೇಕವಾಗಿ ಒಂದು ಆತ್ಮತತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಆತ್ಮತತ್ವ ಉತ್ಪದ್ಯಂತೆ ವಿಲೀಯಂತೆ ಭಾವಾ, ಇದು ಹುಟ್ಟುತ್ತೆ ಹೋಗುತ್ತೆ. ಶರೀರ ಸಂಬಂಧ ಇರುವಾಗ ಜೀವಭಾವ ಅಂತ ಇರುತ್ತೆ, ಶರೀರ ಸಂಬಂಧ ಹೊರಟೋದ ಮೇಲೆ ಜೀವಭಾವ ಅಂತ ಹೊರಟೋಗುತ್ತೆ. ಅದರಿಂದ ಆತ್ಮ ಅಂತ ನಾವು ಚಾರುವಾಕರೆ ಹೇಳುವ ಹಾಗೆ ಸಂಘಾತ ಮಾತ್ರ ನಿರ್ದಿಷ್ಟ. ಈ ಸಂಘಾತ ನಮಗಿದೆಯಲ್ಲ, ಇದರಲ್ಲಿ ಯಾವುದಿದೆಯೋ ಅವನ ಆತ್ಮ. ಮೃತೇ ಸತಿ, ಇದು ದೇಹ ಸಂಘಾತ ಹೋಯಿತು ಅಂದ್ರೆ ಆತ್ಮನೂ ಹೋದ ಅಂತ ಅರ್ಥ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಉಪಾಧಿವಶಾದೇವ ಭೇದ, ಉಪಾಧಿಯಿಂದ ಭೇದ ಅಂತಿದೆ. ಒಂದು ನೀರು ಹರಿತಾ ಇದೆ, ನೀರನ್ನು ಒಂದು ಪಾತ್ರೆಯನ್ನು ಮುಳುಗಿಸಿದರೆ ಪಾತ್ರೆಯ ಒಳಗಿರೋ ನೀರು, ಪಾತ್ರೆಯ ಹೊರಗಿರೋ ನೀರು ವ್ಯತ್ಯಾಸವಾಯ್ತಲ್ಲ. ಹೀಗೆ ಆತ್ಮಭಾವ ಅಂತ ಅನ್ನೋದು ಬೇರೆ, ಉಪಾಧಿಗಳಿಂದ ಕೂಡಿ ಆತ್ಮಭಾವ. ಉಪಾಧಿಯ ಹೊರಗಿದ್ರೆ ಅದು ಕಾವ್ಯಬ್ರಹ್ಮ. ಹೀಗೆ ಉಪಾಧಿವಶಾತ್, ಉಪಾಧಿ ಅಂತ ಇದ್ದ ಮೇಲೆ ಇವಾಗ ಪ್ರತ್ಯೇಕತಾ ಬಂತಲ್ಲ, ಡಿಫರೆನ್ಶಿಯೇಟೆಡ್. ಅದು ಉಪಾಧಿಗೆ ಒಂದು ನಾಶ ಅಂತ ಒಂದು ಉಂಟು, ಉತ್ಪತ್ತಿ ಅಂತ ಒಂದು ಉಂಟು. ಉಪಾಧಿ ಉಂಟಾಗುತ್ತೆ, ಉಪಾಧಿ ಹೋಗುತ್ತೆ. ನಾವು ನೀರಲ್ಲಿ ಒಂದು ಪಾತ್ರೆಯನ್ನು ಹಾಕ್ತೀವಿ, ಪಾತ್ರೆಯನ್ನು ತೆಗಿತೀವಿ. ಪಾತ್ರೆಯನ್ನು ಹಾಕಿದಾಗ ಜೀವಕ್ಕೆ ಉತ್ಪತ್ತಿ, ಪಾತ್ರೆಯನ್ನು ತೆಗೆದಾಗ ಜೀವಕ್ಕೆ ಮೃತು. ಹೀಗೆ ಉಪಾಧಿ ವಶದಿಂದ ಇಲ್ಲಿಯೂ ಅವರೇನು ಹೇಳ್ತಾರೆ, ಉತ್ಪತ್ತಿ ಅಂತ ಒಂದು ಉಂಟು. ಉತ್ಪತ್ತಿ ಇದ್ಮೇಲೆ ಮೃತಿ ಅಂತ ಇದ್ದೇ ಇರಬೇಕು. ಜಾತಿ ವಿಚ್ಛಂತಿ ವಾದಿಗಳು ಹೀಗೆ ಜಾತಿ ಅದರ ಉತ್ಪತ್ತಿಯನ್ನು ಹೇಳ್ತಾನೆ ಇದ್ದಾರೆ. ಮತ್ತೆ ಕೆಲವರು ಹೇಳ್ತಾರೆ, ಈ ದ್ವೈತಾದ್ವೈತ ಬೇರೆಯಾಗಿರೋದು, ಒಂದಾಗಿರೋದು, ದಿ ಪ್ರಾಬ್ಲಮ್ ಡಸ್ ನಾಟ್ ಅರೈಸ್ ಇನ್ ಸುಷುಪ್ತಿ. ಸುಷುಪ್ತಿಯಲ್ಲಿ ಎರಡು ಅಂತಿಲ್ಲ, ಅಲ್ಲಿ ಒಂದು ಅಂತಿಲ್ಲ, ಒಂದ್ರ ಅರಿವೇ ಇಲ್ಲ. ಅಲ್ಲಿ ಅದ್ವೈತ ಅಂತ ಹೇಳಿ, ಅಲ್ಲಿ ಭೇದ ಇಲ್ಲ, ಅಭೇದ ಅಂತ ಹೇಳಿ. ಆದರೆ ಎಚ್ಚರ ಅಂತ ಬಂದ್ಬಿಡ್ತಲ್ಲ, ಎಚ್ಚರವಾಗಿದ್ದಾಗ ಇವನು ಗ್ರಾಹ್ಯ ಗ್ರಾಹಕ ಸಂಬಂಧವನ್ನು ಹೊಂದಿರತಕ್ಕಂಥವನು. ಅಥವಾ ಸ್ವಪ್ನ ಅಂತ ಬಂತು, ಅಲ್ಲಿಯೂ ಕೂಡ ಗ್ರಾಹ್ಯ ಗ್ರಾಹಕ ಭಾವವನ್ನು ಹೊಂದಿರತಕ್ಕಂಥವು. ಈ ಎರಡೂ ದ್ವೈತವೇ, ಜಾಗ್ರದ್ವೈತ ಮತ್ತು ಸ್ವಪ್ನ ಅಂತನೋ ದ್ವೈತ. ಈ ಸುಷುಪ್ತಿ ಮಾತ್ರ ಅದ್ವೈತ. ಆದ್ದರಿಂದ ಬ್ರಹ್ಮನ ಅದ್ವೈತ ಅಂತ ಹೇಳಿದ್ರೂ ಕೂಡ ನೀವು ಈ ಎರಡು ನೆಲೆಗಳಲ್ಲಿ ದ್ವೈತ ಅಂತ ಹೇಳಲೇಬೇಕು. ಆದ್ರಿಂದ ಬ್ರಹ್ಮನಿಗೆ ದ್ವೈತ ಅಂತಲೂ ಇದೆ, ಅದ್ವೈತ ಅಂತಲೂ ಇದೆ. ಭೇದ ಅವರು ತನ್ನ ನೆಲೆಯಲ್ಲಿದ್ದಾಗ ಅವನಿಗೆ ಅಭೇದ, ಒಂದು ಜಗತ್ತಾಗಿ ಪರಿಣಮಿಸಿದಾಗ ದ್ವೈತ ಭೇದ. ಹೀಗೆ ಭೇದವಾದಿಗಳೂ ಕೂಡ ಜಾತಿ ವಿಚ್ಛಂತಿ, ಬ್ರಹ್ಮನಿಗೆ ವಿಕಾರ ಇದೆ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲಿರೋ ಜೀವಕ್ಕೆ ಜಾಗೃತ ಸ್ವಪ್ನಗಳಿದೆ ಅಂದ್ರೆ ಏನು ಅರ್ಥ? ವಿಕಾರ ಇದೆ ಅಂತಲೇ ಅರ್ಥ. ಅವ್ರು ಸುಷುಪ್ತಿಯಲ್ಲಿ ಇರೋವರೆಗೂ ವಿಕಾರ ಇಲ್ಲ, ಮತ್ತೆ ಸ್ವಪ್ನಾವಸ್ಥೆಗೆ ಬಂದ್ರೆ ವಿಕಾರವೇ, ಜಾಗೃತ ಅವಸ್ಥೆಗೆ ಬಂದ್ರೆ ವಿಕಾರವೇ. ಬ್ರಹ್ಮನಲ್ಲಿ ವಿಕಾರವೂ ಇದೆ, ವಿಕಾರ ಇಲ್ಲ, ಎರಡನ್ನೂ ಹೇಳಬೇಕು. ಇದು ಜಾತಿ ವಿಚ್ಛಂತಿ ವಾದ, ಈ ಒಂದು ವಾದ. ಈ ವಾದಿಗಳು ಹೀಗೆ ಹೇಳ್ತಾರೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ, ಬ್ರಹ್ಮನಿಗೆ ಚಿದಚಿನ್ಮಿಶ್ರ ಶರೀರ ಅಂತ ಒಂದಿದೆ. ಬ್ರಹ್ಮ ಶರೀರಿ, ನಮಗೆ ಹೇಗೆ ಒಬ್ಬ ಆತ್ಮ ಅಂತಿದ್ದು ಆತ್ಮನಿಗೊಂದು ಶರೀರ ಅಂತಿದೆಯೋ ಹಾಗೆ ಬ್ರಹ್ಮನಿಗೂ ಜಗತ್ತು ಅಂತ ಒಂದು ಶರೀರ. ಈ ಶರೀರ ಎಂಥ ಶರೀರ? ಇದು ಚಿತ್ ಅಚಿತ್ ಸೇರಿಕೊಂಡಂತಹ ಶರೀರ. ಚಿತ್ ಅಚಿತ್, ಎಲ್ಲಿ ಚಿತ್ ಅಂತ ಅನ್ನೋದು ಕೆಲಸ ಮಾಡ್ತಾ ಇದ್ವೋ ಅಲ್ಲಿ ಜಗತ್ತು ಯಾವ ಸ್ಥಿತಿಯಲ್ಲಿರುತ್ತೆ? ಸೂಕ್ಷ್ಮವಾಗಿರುತ್ತೆ. ಕಾರಣಾವಸ್ಥೆಯಲ್ಲಿ ಚಿತ್ ಶಕ್ತಿ ಇರುತ್ತೆ. ಜಗತ್ತಿನಲ್ಲಿ ಯಾವ ವ್ಯಾಪಾರವೂ ಇಲ್ಲ. ಅದು ಇದನ್ನ ನಾವು ಎಲ್ಲಿ ಈ ಸೂಕ್ಷ್ಮವಾಗಿರತಕ್ಕಂತಹದ್ದು ಸ್ಥೂಲವಾಗುತ್ತೆಯೋ ಆಗ ಜಾತಿ ಅಂತಲೇ ಹೇಳ್ಬೇಕು ನಾವು. ಚಿದಚಿನ್ಮಿಶ್ರವಾದ ಶರೀರ. ಈ ಚಿತ್ ಅಚಿತ್ ಅಂದ್ರೆ, ಚಿತ್ ಅಂದ್ರೆ ಎಲ್ಲಿ ಚೈತನ್ಯ ಇದೆಯೋ ಅದು ಚಿತ್, ಜಡವಾದದ್ದು ಅಚೇತನ. ಚಿತ್ ಅಚಿತ್. ಈ ಜಡವಾದದ್ರಲ್ಲಿ ಸ್ವತಃ ಪ್ರಕ್ರಿಯೆ ಅಂತ ಇಲ್ಲ. ಆ ಪ್ರಕ್ರಿಯೆ ಎಲ್ಲಿ ಆಗುತ್ತೆ? ಈ ಚೇತನವಾದದ್ದು ಅದರ ಒಳಗೆ ಹೋದರೆ
ಅಲ್ಲಿ ಕ್ರಿಯೆ ಅಂತ ಆಗುತ್ತೆ. ಇದ್ರದ್ದು ಜಡ. ಒಂದು ದೇಹದಲ್ಲಿ ಚೈತನ್ಯ ಅಂತ ಇದ್ರೆ ಅವನು ಓಡಿಯಾಡೋದು, ಮಾತನಾಡೋದು ಇತ್ಯಾದಿಗಳೆಲ್ಲ ನಡೆಯುತ್ತೆ. ಚೈತನ್ಯ ಅಂತ ನಾವು ಹೊರಟೋದ್ರೆ ಅವನು ಜಡವಾಗಿರ್ತಾನೆ. ಸುಷುಪ್ತಿ ಅವಸ್ಥೆ ಅಂದ್ರೆ ಏನು? ಚೈತನ್ಯವನ್ನ ಜಡದಿಂದ ಅಪಾವರಣ ಮಾಡಿದ್ದೀರಿ, ಅಂದ್ರೆ ಹಿಂದಕ್ಕೆ ತಗೊಂಡು ಬಿಟ್ಟಿದ್ದೀರಿ ಅಂತ ಅರ್ಥ ಆಗುತ್ತೆ. ಶರೀರ ಜಡವಾಗಿದೆ, ಶರೀರದಲ್ಲಿ ಕ್ರಿಯೆಗಳಿಲ್ಲ. ಯಾಕೆ? ಚೈತನ್ಯ ಎಲ್ಲ ಈ ಪುನೀತ ನಾಡಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಬೇರೆ ಎಲ್ಲ ಕಡೆ ಅದರ ಪ್ರಭಾವ ಇಲ್ಲ. ಅಂದ್ರೆ ಈ ಒಂದು ಚಿತ್ ಏನಾಯಿತು? ಸೂಕ್ಷ್ಮಾವಸ್ಥೆಯಲ್ಲಿ ಇದೆ. ಸೂಕ್ಷ್ಮಾವಸ್ಥೆಯಲ್ಲಿ ಇರೋದ್ರಿಂದ ಕಾರಣಾವಸ್ಥೆಯಲ್ಲಿ ಇದೆ. ಯಾಕೆಂದ್ರೆ ನಿದ್ರೆ ಮಾಡದಿರೋನು ಎಬ್ಬಿಸ್ಬೋದು ನೀವು. ಅದು ಇಲ್ಲವೇ ಇಲ್ಲ ಅಂತಂದ್ರೆ ಅವ್ನು ಎಬ್ಸೋದು ಹೇಗೆ ನೀವು? ಇದೆ ಚೈತನ್ಯ. ಅವನಲ್ಲಿ ನಿದ್ದೆ ಮಾಡ್ತಿರೋನಲ್ಲಿ ಚೈತನ್ಯ ಇದೆ. ನಿದ್ರೆ ಮಾಡ್ತಿರೋನು ಸತ್ತೋಗೋನು ಒಂದೇ ಅಲ್ಲ. ಚೈತನ್ಯ ಇದೆ. ಇದ್ರೆ ಕಾರಣಾವಸ್ಥೆಯಲ್ಲಿ ಚೈತನ್ಯ ಇದೆ. ಯಾವಾಗ ಬೇಕಾದ್ರೂ ಕಾರ್ಯಾವಸ್ಥೆಗೆ ಅದು ಬರಬಹುದು. ಸತ್ತೋದವರಲ್ಲಿ ಅದು ಕಾರಣಾವಸ್ಥೆಯಲ್ಲೂ ಇಲ್ಲ. ಅದು ಆದ್ರಿಂದ ಚಿತ್ ಅಚಿತ್ ಮಿಶ್ರವಾದ ಪ್ರಪಂಚದಲ್ಲಿ ಚಿತ್ ಅಂತನ್ನೋದು ಸೂಕ್ಷ್ಮವಾಗಿ ಕಾರಣಾವಸ್ಥೆಯಲ್ಲಿ ಇದ್ದಾಗ ನಾವು ಬ್ರಹ್ಮನ ಸ್ವರೂಪ ಅಂತ ಹೇಳ್ತೀವಿ. ಅದು ಕಾರ್ಯಾವಸ್ಥೆಗೆ ಎಡೆಮಾಡಿಕೊಟ್ಟಾಗ ಸ್ಥೂಲವಾಗಿದ್ದಾಗ ಉತ್ಪತ್ತಿ ಅಂತ ಹೇಳ್ತೀವಿ, ವಿಕಾರ ಅಂತ ಹೇಳ್ತೀವಿ. ಅಂದ್ರೆ ಬ್ರಹ್ಮನಿಗೂ ಜಗತ್ತಿಗೂ ಇರತಕ್ಕಂತಹ ಸಂಬಂಧ ಸೂಕ್ಷ್ಮಾವಸ್ಥೆಯಲ್ಲಿ ಇಲ್ಲ, ಸ್ಥೂಲಾವಸ್ಥೆಯಲ್ಲಿ ಇದೆ. ಹಾಗೆ ನಾವು ಸುಷುಪ್ತಿ ಅವಸ್ಥೆಯಲ್ಲಿ ಇದ್ದಾಗ ನಮಗೂ ಹೊರಗಡೆ ಜಗತ್ತಿಗೂ ಸಂಬಂಧ ಇಲ್ಲ. ನಾವು ಎಲ್ಲಿ ಮಲ್ಕೊಂಡಿದ್ದೀವಿ ಅಂತ ಕೂಡ ನಮಗೆ ಅರಿವಿಲ್ಲ. ಎಷ್ಟೊತ್ತು ಮಲಗಿದ್ದೀವಿ ಅಂತ ಅರಿವಿಲ್ಲ. ಹೊರಗಡೆ ದೇಶಕಾಲಗಳ ಸಂಬಂಧ ಮಲಗಿರೋರು ಏನೂ ಇಲ್ಲ. ಇದು ಸೂಕ್ಷ್ಮಾವಸ್ಥೆ, ಕಾರಣಾವಸ್ಥೆ. ಅದು ಎಚ್ಚೆತ್ತ ತಕ್ಷಣ ಕಾರ್ಯಾವಸ್ಥಾ ಅಂತ ಬಂತು. ಜಗತ್ತಿಗೂ ನಮಗೂ ಸಂಬಂಧ ಇದೆ. ಅದರಿಂದ ಬ್ರಹ್ಮ ಜಗತ್ತು ಎರಡರಲ್ಲಿ ಉತ್ಪತ್ತಿ ಅಂತ ನಾವು ಹೇಳಲೇಬೇಕು. ಬ್ರಹ್ಮನಿಂದ ಉಂಟಾದದ್ದು. ಹೀಗೆ ಜಾತಿ ವಿಚ್ಛಂತಿ ವಾದಿನಃ ಅಂದ್ರೆ ಚಿದವಸ್ಥೆಯ ಸಂಕೋಚ ವಿಕಾಸ, ಇದನ್ನ ನಾವು ಹೇಳಲೇಬೇಕು. ಹೇಳದೇ ಇದ್ರೆ ಬ್ರಹ್ಮನಿಗೂ ಜಗತ್ತಿಗೂ ಸಂಬಂಧವನ್ನು ಹೇಳುವ ಹಾಗಿಲ್ಲ. ಎಲ್ಲಿ ಚೈತನ್ಯ ವಿಕಾಸವಾಗುತ್ತೋ ಅದು ಉತ್ಪತ್ತಿ, ಎಲ್ಲಿ ಚೈತನ್ಯ ಸಂಕೋಚವಾಗುತ್ತೋ ಅದು ಮೃತಿ. ಇಷ್ಟೇ ಅರ್ಥವನ್ನೇ ಹೇಳಬೇಕು. ಹೀಗೆ ಎಲ್ಲರೂ ಕೂಡ ಈ ವಾದಿಗಳು ಅಜಾತಸ್ಯೈವ ಭಾವಸ್ಯ ಜಾತಿ ವಿಚ್ಛಂತಿ ವಾದಿನಃ, ಜಾತಿಯನ್ನು ಹೇಳ್ತಾರೆ. ಅಜಾತೋ ಹಿ ಅಮೃತಃ ಭಾವಃ ಮರ್ತ್ಯದಾಂ ಕಥಮೇಷ್ಯತಿ. ಆದರೆ ಇದನ್ನ ಅಜಾತ ಅಂತ ಕರೆದಿದ್ದೀವಿ. ಬ್ರಹ್ಮ ಜಗತ್ತಿಗೆ ಉತ್ಪತ್ತಿ ಇರಬಹುದು, ಜೀವಭಾವಕ್ಕೆ ಉತ್ಪತ್ತಿ ಇರಬಹುದು. ಆದ್ರೆ ಬ್ರಹ್ಮನಿಗೆ ಉತ್ಪತ್ತಿಯನ್ನು ಯಾರಾದರೂ ಹೇಳ್ತಾರೋ? ಯಾವ ದರ್ಶನದಲ್ಲಿ ಆದರೂ ಬ್ರಹ್ಮನಿಗೆ ಒಂದು ಉತ್ಪತ್ತಿ ಇದೆ ಅಂತ ಯಾರು ಹೇಳ್ತಾರೆ? ಯಾವ ಉಪನಿಷತ್ತಿನಲ್ಲಿ ಬರುತ್ತೆ? ಅದನ್ನು ಅಜಾತ ಅಂತಲೇ ಹೇಳ್ತಾ ಇದ್ದಾರೆ. ಅಜಾತಃ ಹಿ ಅಮೃತಃ ಭಾವ. ಅವನಿಗೆ ಒಂದು ಉತ್ಪತ್ತಿ ಇಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಸಾವು ಉಂಟು ಅಂತ ಹೇಗೆ ಹೇಳೋದು? ಅಂದ್ರೆ ಅವನಾಗಿದ್ದದನ್ನು ನಿಲ್ಲಿಸಿ ಜಗತ್ತಾಗಿದ್ದಾನೆ. ಜಗತ್ತು ಹೋದ್ರೆ ಇವನೇ ಅಂತಾನೆ ಅಂತಾನೆ. ಜಾತಿ ವಿಚ್ಛಂತಿ ವಾದಿನಃ. ವಾದಿಗಳ ವಾದ ಮಾಡೋದೇನು? ಬ್ರಹ್ಮಾವಸ್ಥೆಯಿಂದ ವಿಕಾರವನ್ನು ಹೊಂದಿದರೆ, ಅಂದ್ರೆ ಬ್ರಹ್ಮಾವಸ್ಥೆ ಇಲ್ಲದೇ ಇದ್ರೆ ಜಗದವಸ್ಥೆ. ಜಗತ್ತು ಅಂತ ಅನ್ನೋದು ಬ್ರಹ್ಮನ ಅವಸ್ಥೆಯನ್ನ ಮರೆಮಾಚಿ ಜಗತ್ತು ಅಂತ ಬರುತ್ತೆ. ಅಂದ್ರೆ ಏನು? ಆ ಜಗತ್ತಿರುವ ಕಾಲದವರೆಗೆ ಬ್ರಹ್ಮ ಇಲ್ಲ, ಬ್ರಹ್ಮನಿಗೆ ಮೃತಿ. ಇದು ಹೇಗೆ ಹೇಳ್ತೀರಿ? ಅವನನ್ನು ಅಜಾತ ಅಂತ ಹೇಳಿದ ಮೇಲೆ ಯಾವ ಕಾಲದಲ್ಲಿ ಆದರೂ ಕೂಡ ಇವರಿಗೆ ಮೃತಿ ಅಂತ ಇದೆಯೋ? ಅಜಾತಃ ಹಿ ಅಮೃತಃ ಭಾವ. ಹುಟ್ಟಿದ್ದಕ್ಕೆ ಸಾವಿದೆ. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಹುಟ್ಟಿದ್ದಕ್ಕೆ ಮರಣ ಅಂತ ಒಂದಿದೆ. ಬ್ರಹ್ಮನಿಗೆ ಹುಟ್ಟಿಲ್ಲ ಅಂದ್ರೆ ಮರಣವೂ ಇಲ್ಲ ಅಂತ ಹೇಳಬೇಕು. ಆದ್ರೆ ನೀವು ಹುಟ್ಟಿದೆ ಅಂತ ನೀವು ಹೇಳಿದ್ರೆ ಅಜಾತಃ ಹಿ ಅಮೃತಃ ಭಾವ ಮರ್ತ್ಯದಾಂ ಕಥಂ ಏಷ್ಯತಿ. ಇದು ಮರ್ತ್ಯ ಭಾವ ಅಂತ ಅನ್ನೋದು ಅವನಿಗೆ ಹೇಗೆ ಬರುತ್ತೆ? ಈ ಜೀವಭಾವವನ್ನು ಕೂಡ ನೀವು ಮರ್ತ್ಯವಾದದ್ದು ಅಂತ ಹೇಗೆ ಹೇಳ್ತೀವಿ? ಜೀವಾಂತರದ ಡೆಫಿನೇಷನ್ ಏನು? ಯಾವುದು ಹೊರಗೆ ಬರುತ್ತೋ, ಯಾವುದು ಹಿಂದಕ್ಕೆ ಬರುತ್ತೋ ಅದು ಜೀವ. ಅಗ್ನೇಹೇ ವಿಸ್ಫುಲಿಂಗ ಇವ. ಬೆಂಕಿಯಿಂದ ಕಿಡಿಗಳು ಬಂದ ಹಾಗೆ ಅಂತ ಹೇಳ್ತಾರಲ್ಲ. ಜೀವಕ್ಕೆ ಒಂದು ಉತ್ಪತ್ತಿ ಇದೆ,
ಒಂದು ವಿನಾಶ ಇದೆ ಅಂತ ಹೇಳಿ ಈ ಜೀವ ಯಾವ ಕಾಲದಲ್ಲಿಯೂ ಕೂಡ ಬ್ರಹ್ಮನಿಂದ ಬೇರ್ಪಟ್ಟದ್ದಲ್ಲ. ಬ್ರಹ್ಮ ಇಲ್ಲದೆ ಜೀವ ಅಂತಿರೋದು ಸಾಧ್ಯ ಇಲ್ಲ. ಜೀವಕ್ಕೆ ಉತ್ಪತ್ತಿ ವಿಕಾರ ಇದೆ ಅಂದ್ರೆ ಬ್ರಹ್ಮನಿಗೂ ಉತ್ಪತ್ತಿ ವಿಕಾರ ಇದೆ ಅಂತ ಹೇಳಿದಾಗಾಯಿತು. ಆದ್ರಿಂದ ಭರ್ತ್ಯತಾಂ ಕಥಮೇಷ್ಯತಿ, ಇದ್ರ ಜೀವ ಬ್ರಹ್ಮನಿಗಿಂತ ಬೇರೆಯಾಗಿ ಉತ್ಪತ್ತಿಯ ಸ್ಥಿತಿ ಲಯಗಳನ್ನು ಹೊಂದಿದ್ದಾನೆ ಅಂತ ಹೇಳತಕ್ಕದ್ದಲ್ಲ. ನ ಭವತ್ಯಮೃತಂ ಮರ್ತ್ಯಂ ನ ಮರ್ತ್ಯಮೃತಂ ತಥಾ ಪ್ರಕೃತೇರನ್ಯಥಾ ಭಾವೋ ನ ಕಥಂಚಿತ್ ಭವಿಷ್ಯತಿ. ನ ಭವತಿ ಅಮೃತಂ ಮರ್ತ್ಯಂ, ಯಾವುದಕ್ಕೆ ಹುಟ್ಟಿ ಇಲ್ಲದೆ ಇರೋ ಕಾರಣದಿಂದ ಸಾವು ಅಂತಿಲ್ಲವೋ ಅದು ಯಾವ ಕಾಲಕ್ಕಾಗಲಿ ಮರ್ತ್ಯವಾಗುವುದು ಸಾಧ್ಯ ಇಲ್ಲ. ನ ಮರ್ತ್ಯಂ ಅಮೃತಂ ತಥಾ, ಮರ್ತ್ಯವಾದದ್ದು ಅಮೃತವಾಗುವುದು ಸಾಧ್ಯ ಇಲ್ಲ, ಸಾವಿಲ್ಲದೆ ಇರೋದು ಸಾಧ್ಯ ಇಲ್ಲ. ಪ್ರಕೃತೇ ಅನ್ಯಥಾ ಭಾವ, ಪ್ರಕೃತಿ ಸ್ವಭಾವವಾಗಿದ್ದು ಬೇರೆಯದಾಗಿ ಆಗುತ್ತೆ ಅಂತನ್ನೋದು ನ ಕಥಂಚಿತ್ ಭವಿಷ್ಯತಿ, ಯಾವ ರೀತಿಯಿಂದಲೂ ಕೂಡ ಇದು ಸಾಧ್ಯ ಇಲ್ಲ. ಇಲ್ಲಿ ಏನವರ ಇದು ಕಾಣಿಕೆ ಹಿಂದಿರೋ ಉದ್ದೇಶ ಏನು ಅಂತ ಇರ್ತಾನೆ. ಜೀವ ಅಂತ ಇದ್ದು ಬ್ರಹ್ಮೋಪಾಸನೆಯನ್ನು ಮಾಡಿದ ಮೇಲೆ ಬ್ರಹ್ಮನಾಗ್ತಾನೆ. ಜೀವ ಅದು ಬ್ರಹ್ಮನಾಗೋದು ಹೇಗೆ? ಮರ್ತ್ಯ ಅಮೃತಂ ಕಥಂ ಭವಿಷ್ಯತಿ. ಜೀವವನ್ನು ಮರ್ತ್ಯ ಅಂತ ಹೇಳಿದ ಮೇಲೆ ನೀವು ಜೀವ ಯಾವ ಸಾಧನೆಯಿಂದಲಾದರೂ ಬ್ರಹ್ಮೋಪಾಸನ ವಿದ್ಯೆಗಳು ಯಾದರಿಂದಲಾದರೂ ಕೂಡ ಅಮೃತತ್ವವನ್ನು ಪಡೆಯೋದು ಸಾಧ್ಯ, ಬ್ರಹ್ಮನಾಗೋದು ಸಾಧ್ಯವೋ? ಬ್ರಹ್ಮನಿಂದ ಹೊರಗೆ ಬಂದಿದ್ದಾನೆ, ಇಲ್ಲಿ ಸ್ವಲ್ಪ ದಿವಸ ಅಜ್ಞಾನದಲ್ಲಿ ಇದ್ದಾನೆ. ಸಾಧನೆಯಿಂದ ಬ್ರಹ್ಮೋಪಾಸನೆಯಿಂದ ಜ್ಞಾನವನ್ನು ಪಡ್ಕೊಂಡ ಮೇಲೆ ತಿರುಗಿ ಅವನು ಬ್ರಹ್ಮನಾಗ್ತಾನೆ. ಇದು ಯಾವ ವಾದ ಇದು? ಇವನು ಹೊರಗೆ ಬಂದ ಮೇಲೆ ಇವರಿಗೆ ಪ್ರತ್ಯೇಕವಾದ ಒಂದು ಅಸ್ತಿತ್ವ ಇದ್ದಾನೆ, ಇವನು ಹಿಂದಕ್ಕೆ ಹೋಗೋದು. ಅವನು ಅಲ್ಲೇ ಇದ್ದಾನೆ, ಯಾವಾಗಲೂ ಅವರಿಗೆ ಬೇರ್ಪಟ್ಟೇ ಇಲ್ಲ. ಅದು ಬರೋದು ಅಂತೇನು ಹೋಗೋದು ಅಂತೇನು? ಇಲ್ಲಿ ನ ಜೀವರೂಪಂ ಮರ್ತ್ಯಂ ಸತ್ ಬ್ರಹ್ಮೋಪಾಸನೇನಾಪಿ ಅಮೃತಂ ಭಾವಂ ಭವಿತು ಅರ್ಹತಿ. ಅಮೃತ ಅಂತನ್ನೋದು ಹೇಗೆ ಸಾಧ್ಯ? ಅಂದ್ರೆ ಉಪಾಸನೆಗಳಿಂದ ಬ್ರಹ್ಮಭಾವವನ್ನು ಪಡ್ಕೊಳ್ತೀನಿ. ದೇಹವಾದಾನಂತರಂ, ದೇಹ ಹೋದ್ಮೇಲೆ ನನಗೆ ಬ್ರಹ್ಮಭಾವ ಅಂತ ಬರುತ್ತೆ ಅಂತ ಹೇಳೋ ಹಾಗಿಲ್ಲ. ನೀವು ಜೀವಕ್ಕೆ ಒಂದು ಜಾತಿ ಅಂತ ಹೇಳಿದ ಮೇಲೆ, ಉತ್ಪತ್ತಿ ಅಂತ ಹೇಳಿದ ಮೇಲೆ ಅವ್ರಿಗೆ ಬ್ರಹ್ಮಭಾವ ಅಂತ ನೋಡಿ ಬರೋ ಹಾಗೆಯೇ ಇಲ್ಲ. ಒನ್ಸಿ ಅನ್ಕೊಂಡು ಹೇಗೆ ವಿಸ್ಫುಲಿಂಗ ಇವ ಅಗ್ನಿಯಿಂದ ಹೊರಗೆ ಬಂದ ಕಿಡಿ ತಿರುಗಿ ಅಗ್ನಿ ಒಳಗೆ ಎಲ್ಲಿ ಹೋಗುತ್ತೆ? ಅದು ಅಗ್ನಿಯಿಂದ ಹೊರಗೆ ಬಂದದ್ದೇ ಅದು. ಅದಕ್ಕೆ ನೆವರ್ ಗೋ ಬ್ಯಾಕ್. ಇಲ್ಲಿ ಹಾಗಿಲ್ವಲ್ಲ. ಇಲ್ಲಿ ಉಪನಿಷತ್ತು ಏನು ಹೇಳುತ್ತೆ? ಯಾದರಿಂದ ಹೊರಗೆ ಬರುತ್ತೋ, ಯಾದರಿಂದ ಇದೆಯೋ, ಎಲ್ಲಿ ತಿರುಗಿ ಹೋಗುತ್ತೋ. ಇದಕ್ಕೆ ವಿಸ್ಫುಲಿಂಗ ಹೀಗಿಲ್ಲ. ಒಂದು ಪಾತ್ರೆಯನ್ನು ಹಾಕಿ ತೆಗೆದು ಮಾಡಿದ ಹಾಗೆ ನಾವು ಜೀವವನ್ನು ಹೇಳೋ ಹಾಗಿಲ್ಲ. ಆದ್ರೆ ಜಾತಿವಾದ ಅಂತ ಎಲ್ಲೆಲ್ಲಿ ಇದೆಯೋ, ಜಾತಿವಾದ ಅಂದ್ರೆ ಈ ಕಮ್ಯೂನಲ್ ಇದಲ್ಲ, ಉತ್ಪತ್ತಿ ಅಂತ ಇರೋದು ಎಲ್ಲೆಲ್ಲಿ ಇದೆಯೋ, ಈ ಉತ್ಪತ್ತಿ ಅಂತ ಇದ್ದ ಮೇಲೆ ಮರ್ತ್ಯತ್ವ ಅಂತ ಅನ್ನೋದು ಇದ್ದೇ ಇದೆ. ಜೀವವನ್ನು ನಾವು ಮೃತವಾದದ್ದು, ಉತ್ಪನ್ನವಾದದ್ದು ಅಂತ ಹೇಳಿದ್ರೆ ಬ್ರಹ್ಮಭಾವ ಅಂತ ಬರೋದು ಸಾಧ್ಯವೇ ಇಲ್ಲ. ಆದ್ರಿಂದ ಜೀವನಿಗೆ ಯಾವ ಸಾಧನೆಯೂ ಅಪ್ರಯೋಜಕ. ಇವನು ಎಷ್ಟು ಸಾಧನೆ ಮಾಡಿದ್ರು ತಾನೇ ತಿರುಗಿ ಬ್ರಹ್ಮನಾಗೋದು ಸಾಧ್ಯ? ಇವನು ಜೀವ ಕೇನಾಪಿ ಸಾಧನೇನ ಬ್ರಹ್ಮ ಭವಿತು ಅರ್ಹತಿ, ಬ್ರಹ್ಮನಾಗೋದು ಸಾಧ್ಯವೇ ಇಲ್ಲ. ಪ್ರಕೃತೇ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಇದು ಒಂದು ವಿಸ್ಫುಲಿಂಗ, ಒಂದು ಕಾರ್ಯವಾದದ್ದು ಅಂದರೆ ತಿರುಗಿ ಹಿಂದಕ್ಕೆ ಹೋಗೋದು ಸಾಧ್ಯ ಇಲ್ಲ. ಅವೇನಾಮೃತೋ ಯಸ್ಯ ಭಾವೋ ಗಚ್ಚಂತಿ ಮರ್ತ್ಯದ ಏನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚರಃ. ಇದು ಉಪಾಸನೆಯನ್ನು ಕುರಿತೇ ಹೇಳ್ತು. ಇದು ಏನೋ ಕಾರ್ಯಕ್ಕೆ ತುಂಬಾ ನೀರು ಅನಿಸುತ್ತೆ. ಇಲ್ಲ ಮರ್ತ್ಯಮೃತಂ ತಥಾ ಪ್ರಕೃತೇರನ್ಯಥಾ ಭಾವೋ ನ ಕಥಂಚಿತ್ ಭವಿಷ್ಯತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ
ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದೇ ಅಭಿಪ್ರಾಯ ಇನ್ನೊಂದು ರೀತಿಯಾಗಿ ನಭವತಿ ಅಮೃತಂ ಮರ್ತ್ಯಂ. ಅಮೃತವಾದದ್ದು, ಸ್ವಭಾವದಿಂದ ಅಮೃತವಾದದ್ದು ಮರ್ತ್ಯವಾಗುವುದು ಸಂಭವ. ಏನು ಹೋಲ್ ಆರ್ಗ್ಯುಮೆಂಟ್. ಇವಾಗ ಜೀವ ಅಂತ ಒಂದಿದೆ, ಬ್ರಹ್ಮ ಅಂತನೋ ಒಂದು ಕಲ್ಪನೆ ಇದೆ, ಜೀವ ಅಂತನೋ ಅನುಭವ ಇದೆ. ಈ ಜೀವಭಾವ ಅಂತನೋದು ಒಂದು ಅನುಭವ. ನಾನು, ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನಾನು ಮಾಡತಕ್ಕವನು, ನಾನು ಅನುಭವಿಸ್ತಕ್ಕವನು, ಕರ್ತ ಭೋಕ್ತ, ಇವೆಲ್ಲ ಅನುಭವಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಇದೇ ನಮ್ಮ ಅನುಭವಕ್ಕೆ ಒಳಪಟ್ಟು ಬರುತ್ತೆ. ಇದನ್ನು ಮೀರಿ ಒಂದು ಅಸ್ಥಿ ಅಂತ ಇಲ್ಲ. ಅದು ಜಾತ ಬ್ರಹ್ಮವಾದಿಗಳು ಅಸ್ಥಿ ಅಂತ ಇರೋ ಬ್ರಹ್ಮ ಅನುಭವದಲ್ಲಿ ಬಂದು ಸ್ಯಾಮ್ ಇತಿ ಅಂತನೋ ರೀತಿಯಲ್ಲಿ ಬರುತ್ತೆ. ಇವರು ಗೌಡಪಾದಕಾರಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಎರಡಕ್ಕೆ ಹೀಗೆ ಕಾರ್ಯಕಾರಣ ಸಂಬಂಧವನ್ನೋ ಉಪಾಸ್ಯ ಉಪಾಸಕ ಸಂಬಂಧವನ್ನೋ ಹೇಳೋ ಹಾಗಿಲ್ಲ. ಇದೇ ಅದು ಅಂತಂದ್ರೆ ಮುಂದೆ ಅದ್ವೈತದಲ್ಲಿ ಜೀವೋ ಬ್ರಹ್ಮೈವನಾಪರಹ ಅಂತ ಹೇಳೋ ಕಲ್ಪನೆ ಅಲ್ಲ. ಇಲ್ಲಿ ಈ ಜೀವ ಅಂತ ಅನ್ನೋದು ಕೇವಲ ಭಾವ, ಜೀವಭಾವ ಬೇರೆ. ಅದ್ರ ಜೀವನದಲ್ಲಿ ಸಾರ ರೂಪವಾಗಿರತಕ್ಕದ್ದು ಬ್ರಹ್ಮವೇ. ಇದನ್ನು ಹೇಳ್ತಕ್ಕಂಥದ್ದು. ನ ಭವತಿ ಅಮೃತಂ ಮರ್ತ್ಯಂ. ಜೀವ ಅಂದ್ರೇನು? ಉಪಾಧಿ ವಿಶಿಷ್ಟವಾದದ್ದು ಜೀವ. ಉಪಾಧಿಗಳು ಅಂದ್ರೆ ಶರೀರ, ಇಂದ್ರಿಯಗಳು, ಮನಸ್ಸು ಇತ್ಯಾದಿ. ಯಾರಿಗೆ ಶರೀರ ಸಂಬಂಧ ಇದೆಯೋ ಅವನನ್ನು ಜೀವ ಅಂತ ಕರಿತೀವಿ ನಾವು. ಅದು ಶರೀರ ಸಂಬಂಧ ತಪ್ಪಿದರೆ ಆ ಜೀವ ಹೋಯಿತು. ಜೀವನಿಗೆ ಸಂಕ್ರಮಣ ಅಂತ ನಾವು ಹೇಳಿದ್ರು ಕೂಡ ಈ ದೇಹದಲ್ಲಿರತಕ್ಕ ಜೀವ ಅವನು ಮೃತ. ಇನ್ನೊಂದು ಇದು ಜೀವ ಇನ್ನೊಂದು ದೇಹಕ್ಕೆ ಹೋಗಬಹುದು, ಆದ್ರೆ ಈ ದೇಹದ ಸಂಬಂಧದಿಂದ ಮೃತರಾಗಿದ್ದಾರೆ. ಈ ಬ್ರಹ್ಮನ ಅಮೃತ ಅಂತ ಹೇಳಿದ್ದಾರೆ. ನಹಿ ನಭವತಿ ಅಮೃತಂ ಮರ್ತ್ಯಂ. ಬ್ರಹ್ಮವೇ ಜೀವವಾಗಿ ಕಾಣಿಸಿಕೊಳ್ಳುವುದು ಸಾಧ್ಯ ಇಲ್ಲ. ನಭವತಿ ಅಮೃತಂ ಮರ್ತ್ಯಂ. ನ ಮರ್ತ್ಯಂ ಅಮೃತಂ ತಥಾ. ಜೀವಭಾವ ಇದೆ, ಉಪಾಸನೆಗಳನ್ನು ಮಾಡ್ತಾನೆ, ಬ್ರಹ್ಮನನ್ನು ಕುರಿತು ಅಧ್ಯಯನ ಮಾಡ್ತಾನೆ. ಕಡೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋ ಜ್ಞಾನವನಿಗೆ ಬರುತ್ತೆ. ಅಂದ್ರೆ ಬ್ರಹ್ಮನಾಗ್ತಾನೋ? ಬ್ರಹ್ಮನಾಗೋದು ಸಾಧ್ಯ. ಜೀವ ಬ್ರಹ್ಮನಾಗೋದು ಸಾಧ್ಯ ಇಲ್ಲ. ನಭವತಿ ಮರ್ತ್ಯಂ ಅಮೃತಂ ತಥಾ. ಬ್ರಹ್ಮ ಜೀವಭಾವವನ್ನು ತಳ್ಕೊಳ್ಳೋದು ಎಷ್ಟು ಅಸಾಧ್ಯವೋ, ಜೀವವಾದವನಿಗೆ ಬ್ರಹ್ಮಭಾವ ಅಂತ ಬರೋದು ಅಷ್ಟೇ ಅಸಾಧ್ಯ. ಅಂದ್ರೆ ಏನು, ಎಲ್ಲಾ ಉಪಾಸನೆಗಳು ಕೂಡ ಇವು ಉಪಾಸನಾನಾಂ ವೈಯರ್ಥ್ಯಂ, ವ್ಯರ್ಥವಾದದ್ದು. ನೀವು ಬ್ರಹ್ಮನನ್ನು ಪಡೆಯೋದಕ್ಕಾಗಿ ಉಪಾಸನೆಗಳನ್ನು ಮಾಡ್ತೀವಿ ಅಂತಂದ್ರೆ ಈ ಜೀವ ಬ್ರಹ್ಮನನ್ನು ಯಾವ ಕಾಲಕ್ಕೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರ ಸ್ವಭಾವವೇ ಬೇರೆ. ಜೀವನ ಸ್ವಭಾವ ಮರ್ತ್ಯವಾದದ್ದು, ಬ್ರಹ್ಮನ ಸ್ವಭಾವ ಅಮೃತವಾದದ್ದು. ಅಂದ್ರೆ ಇದಕ್ಕೆ ಬ್ರಹ್ಮನಿಂದ ಹೊರಗೆ ಬಂತು, ಇದು ಬ್ರಹ್ಮನಲ್ಲಿ ಸೇರುತ್ತೆ ಅಂದ್ರೆ ಉಪನಿಷತ್ತುಗಳು ಏನ್ ಹೇಳುತ್ತೆ? ಯಥಾ ಅಗ್ನೇಹೇ ವಿಸ್ಫುಲಿಂಗ ಇವ. ಉರಿತಾ ಇರೋ ಬೆಂಕಿಯಿಂದ ಕಿಡಿಗಳು ಹೇಗೆ ಹೊರಗೆ ಬರುತ್ತೋ ಹಾಗೆ ಜೀವ ಅಂತ ಅನ್ನೋದು ಬರ್ತಾ ಇದೆ. ಕಿಡಿಗಳು ಒಂದು ಸಾರ್ತಿ ಹೊರಗೆ ಬಂದದ್ದು ಒಳಗೆ ಹೋಗೋದಿಲ್ಲ, ಅದು ಸಾಧ್ಯವೋ? ಹೀಗೆ ಅಮೃತವಾದದ್ದು ಮರ್ತ್ಯವಾಯಿತು ಅಂತ ನೀವು ಒಪ್ಪಿಕೊಂಡ್ರೆ ಮರ್ತ್ಯವಾದದ್ದು ಅಮೃತವಾಗೋದು ಹೇಗೋ ಸಾಧ್ಯ ಇಲ್ಲ. ಇದೊಂದು ಇರ್ರಿವರ್ಸಿಬಲ್ ಪ್ರಾಸೆಸ್. ನ ಭವತಿ ಅಮೃತಂ ಮರ್ತ್ಯಂ ನ ಮರ್ತ್ಯಂ ಅಮೃತಂ ತಥಾ. ಯಾವುದೋ ಬ್ರಹ್ಮೋಪಾಸನೆಯಿಂದ ಇದು ಬ್ರಹ್ಮನಾಗುತ್ತೆ ಅಂತನೋ ಸಾಧ್ಯ ಇಲ್ಲ. ಪ್ರಕೃತೇ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಈ ಪ್ರಕೃತಿ ಸ್ವಭಾವ ಸಿದ್ಧವಾಗಿ ಯಾವುದಿದೆಯೋ ಅದು ಕಥಂಚಿತ್ ಯಾವ ಕಾರಣಕ್ಕಾಗಿ ಜೀವಭಾವ ಅಂತ ಅನ್ನೋದ್ರಲ್ಲಿ ಅಹಂ ಅಂತ ಇದೆ. ನನ್ನ ಶರೀರ, ನನ್ನ ಅಂತಃಕರಣ, ನಾನು ಕರ್ತೃ, ನಾನು ಭೋಕ್ತೃ, ಜ್ಞಾತೃ. ಇದು ಅಹಂ ಅಂತ ಅನ್ನೋದರ ಪ್ರಕಾರಗಳಿದೆ. ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಮನೆ ಇತ್ಯಾದಿಗಳೆಲ್ಲ. ಮತ್ತು ನಾನು ನೋಡ್ತಕ್ಕವನು, ನಾನು ಅನುಭವಿಸ್ತಕ್ಕವನು, ನಾನು ಮಾಡತಕ್ಕವನು ಅಂತನ್ನೋದು ಇದೆಯಲ್ಲ, ಇದಕ್ಕೆಲ್ಲ ಆಶ್ರಯ ಆಗಿರೋದು ಅಹಂ ಅಂತನ್ನೋದು. ಅಹಮಿಕ ಇದು ಆಧಾರ ರೂಪವಾಗಿರೋದು. ಇದು ಅಹಂ ಅಂತ ಎಲ್ಲಿ ಇದೆ ಅದನ್ನು ನಾವು ಜೀವ ಅಂತ ಕರಿತೀವಿ. ಅಹಂ ಅಂತ ಇಲ್ಲದೇ ಇದ್ರೆ ಜೀವ ಅಂತ ಇಲ್ಲ. ಜೀವಭಾವ
ಜಾಗ್ರತ್ ಸ್ವಪ್ನಗಳಲ್ಲಿ ಮಾತ್ರ ಇರುತ್ತೆ, ಸುಷುಪ್ತಿಯಲ್ಲಿ ಜೀವಭಾವ ಇಲ್ಲ ಅಂತ ಉಪನಿಷತ್ತುಗಳು ಹೇಳ್ತಾರೆ. ಅಲ್ಲಿ ಸ್ವಮ್ಮಪೀತೋ ಭವತಿ, ಸುಷುಪ್ತಿಯಲ್ಲಿ ಸ್ವಮ್ಮಪೀತೋ ಭವತಿ ಸುಪ್ತ ಇತ್ಯುಚ್ಯತೆ. ಅವನನ್ನ ಸ್ವಪೀತಿ ಇದ್ರೆ ಏನರ್ಥ? ತನ್ನಲ್ಲಿ ತಾನು ಹೊರಟೋಗಿದ್ದಾನೆ. ಅದ್ರಲ್ಲಿ ಅಹಂಭಾವ ಅಂತ ಒಂದಿಲ್ಲ. ಎಲ್ಲಿಯವರೆಗೆ ಅಹಂಭಾವ ಇದೆಯೋ ಅಲ್ಲಿಯವರೆಗೆ ಬ್ರಹ್ಮಭಾವ ಅಂತ ಬರೋದು ಸಾಧ್ಯ ಇಲ್ಲ. ಹೀಗೆ ಜೀವನಿಗೆ ಸ್ವಭಾವದಲ್ಲೇ ಅಹಂ ಅಂತ ಇದ್ರೆ, ಜೀವನಿಗೆ ಸ್ವಭಾವ ಸಿದ್ಧವಾಗಿ ಶರೀರದ ಜೊತೆ ಸಂಬಂಧ, ಇಂದ್ರಿಯಗಳ ಜೊತೆ ಸಂಬಂಧ, ಮನಸ್ಸಿನ ಜೊತೆ ಸಂಬಂಧ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇದು ಸ್ವಭಾವದಲ್ಲೇ ಇದೆ ಅಂತಂದ್ರೆ ಜೀವನಿಗಿದೆ ನೀವು ಎಷ್ಟು ಉಪಾಸನೆ ಮಾಡಿ ಏನ್ ತಲೆ ಚೆಚ್ಚಿಕೊಂಡ್ರು ಇದು ಹೋಗ್ತಕ್ಕದ್ದಲ್ಲ. ಕಡೆಯವರೆಗೂ ಇದು ಈ ಅಹಮಿಕೆ ಅಂತನೋದು ಇರೋದೆ. ಇದು ಪ್ರಕೃತೇ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಎಷ್ಟು ವೈರಾಗ್ಯ ಬರಲಿ, ಎಷ್ಟು ವೈರಾಗ್ಯವನ್ನು ಓದಲಿ, ಎಷ್ಟು ಬ್ರಹ್ಮೋಪಾಸನೆ ಮಾಡಲಿ, ಅವರಿಗೆ ದೇಹಾಭಿಮಾನ ಅಂತನೋ ತಪ್ಪೋದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ದೇಹಾಭಿಮಾನ ಜೀವಕ್ಕೆ ಅದು ಸ್ವಭಾವ ಸಿದ್ಧವಾಗಿದೆ. ಪ್ರಕೃತೇ ಅನ್ಯಥಾ ಭಾವ. ಯಾರೋ ಒಬ್ರು ತುಂಬಾ ವೈರಾಗ್ಯ ಬಂದು ಮನೆ ಬಿಟ್ಟು ಹೊರಟೋಗ್ತಾ ಇದ್ರಂತೆ. ಆಗ ಹೆಂಡತಿನ ಕೂಗಿ ಹೇಳಿದ್ರಂತೆ, ನಾನು ವೈರಾಗ್ಯ ಹೊರಟೋಗ್ತಾ ಇದ್ದೀನಿ, ಬಾಗಿಲು ಜೋಪಾನ ಹೋಗ್ತಾರೆ. ಇದು ಕಥಂಚಿತ್ ಇದು ಪ್ರಕೃತೇ ಅನ್ಯಥಾ ಭಾವ. ಜೀವ ಅನ್ನೋರಿಗೆ ಶರೀರ ಸ್ವಭಾವಸಿದ್ಧವಾಗಿರೋದು. ದೇಹ ಇದ್ರೆ ಅವನು ಜೀವ ಅಂತ ಅನ್ನಿಸ್ಕೊಳ್ಳೋದು. ದೇಹಾಭಿಮಾನಿ ಬಿಡೋದು ಹೇಗವನು? ಆದ್ರಿಂದ ಜೀವವನ್ನು ಬ್ರಹ್ಮೋಪಾಸನೆ ಮಾಡಿ ಹೀಗೆ ಇದನ್ನು ಪಡ್ಕೊಡ್ತಾನೆ ಅಂತ ನ ಪ್ರಕೃತೇ ಅನ್ಯಥಾ ಭಾವ ನ ಕಥಂಚಿತ್ ಭವಿಷ್ಯತಿ. ಸ್ವಭಾವೇನ ಅಮೃತೋ ಯಸ್ಯ ಭಾವೋ ಗಚ್ಚತಿ ಮರ್ತ್ಯತಾಂ ಕೃತಕೇನ ಅಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲ. ಸ್ವಭಾವೇನ ಅನುಭವಃ ಅಮೃತಃ ಯಸ್ಯ ಭಾವಃ ಮರ್ತ್ಯತಾಂ ಗಚ್ಚತಿ. ಈಗ ಲೋಕದಲ್ಲಿ ವೇದಾಂತವನ್ನು ಓದಿದವರು ಹೇಳ್ತಾರೆ, ಬ್ರಹ್ಮ ಅಂತನೋನಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ, ಅವನು ಅಲಿಪ್ತ, ಅದ್ರಷ್ಟ, ದ್ರಷ್ಟ, ಅವನನ್ನು ನೋಡೋದು ಸಾಧ್ಯ ಇಲ್ಲ, ಅದನ್ನು ನೋಡ್ತಕ್ಕವನು ಅವನೇ. ಅವನು ಕೇಳ್ತಕ್ಕವನು ಅವನು, ಅವನನ್ನು ಕೇಳೋದು ಇತ್ಯಾದಿಯಾಗೆಲ್ಲ ಹೇಳ್ತಾರಲ್ಲ. ಇದು ಸ್ವಭಾವೇನ ಅಮೃತಃ ಯಸ್ಯ ಭಾವ. ಇಲ್ಲಿ ಈ ಶ್ಲೋಕಗಳಲ್ಲಿ ಎಷ್ಟು ವೇದಾಂತದ ಭಾಗ, ಎಷ್ಟು ಈ ಮಹಾಯಾನದ ಭಾಗ, ಇದನ್ನು ನಾವು ಗಮನಿಸಬೇಕು. ಇಲ್ಲಿ ಇವರು ಹೇಳ್ತಿರೋದೆಲ್ಲ ವೇದಾಂತ ವಾಕ್ಯಗಳಿಗೆ ಅಪವಾದಗಳೇ. ವೇದಾಂತದಲ್ಲಿ ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಹೇಳುತ್ತೆ, ಈ ಸ್ವಭಾವದಿಂದಲೇ ಅಮೃತ ಅವನು ಮರ್ತ್ಯನಾಗ್ತಾನೆ. ಅದ್ರಷ್ಟ, ಶ್ರೋತ, ದ್ರಷ್ಟ, ಹೀಗವನು ದೃಶೇರ್ ದ್ರಷ್ಟಾರಂ. ನೀನು ಯಾರು ನೋಡೋನಲ್ಲಿ ಯಾರು ನೋಡ್ತಾ ಇದ್ದಾನೋ ಅವನನ್ನು ನೀನು ನೋಡಬೇಕು ಇತ್ಯಾದಿಯಾಗಿ ಹೇಳುವಾಗ ಏನರ್ಥ? ನೋಡ್ತಕ್ಕವನು ಅಂತ ಬೇರೆ ಇದ್ದಾನೆ, ನಾವು ನೋಡ್ತಕ್ಕದ್ದು ಅಂತ ಬೇರೆ ಇದೆ. ಗ್ರಾಹ್ಯ ಗ್ರಾಹಕ ಭಾವ ಅಂತ ಒಂದಿದೆ. ಈ ಉಪನಿಷತ್ತುಗಳು ಏನು ಹೇಳುತ್ತೆ, ಈ ಗ್ರಾಹಕ ಅಂತ ನಾವು ಏನು ತಿಳ್ಕೊಂಡಿದ್ದೀವೋ ಅವರೇ ಗ್ರಾಹ್ಯ. ಗ್ರಾಹ್ಯ ಗ್ರಾಹಕದಲ್ಲಿ ಭೇದ ಇಲ್ಲ. ಇವಾಗ ಯಾವುದೋ ಒಂದು ಉಪನಿಷತ್ತಲ್ಲಿ ಬರುತ್ತಲ್ಲ, ಯಚ್ಚಕ್ಷುಷಾ ನ ಪಶ್ಯತಿ ಯೇನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯಜಿದಮುಪಾಸತೆ. ಯಾವನನ್ನು ನಾವು ಕಣ್ಣು ನೋಡ್ಲಾರ್ದೋ, ಆದ್ರೆ ಕಣ್ಣು ಯಾವನಿಲ್ಲದೆ ನೋಡೋದಕ್ಕೆ ಸಾಧ್ಯ ಇಲ್ಲದೆ ಹೋಗುತ್ತೋ ಅವನನ್ನು ಬ್ರಹ್ಮ ಅಂತ ತಿಳ್ಕೋ. ಅಂದ್ರೆ ಏನು? ಕಣ್ಣು ಅಂತ ಒಂದು ಬೇರೆ ಆಯಿತು, ಕಣ್ಣಿನ ಒಳಗೆ ಕಣ್ಣಾಗಿರೋನು ಅವನು ಬೇರೆ ಅಂತ ಆಯಿತು. ಈ ಒಂದು ಗ್ರಾಹ್ಯ ಗ್ರಾಹಕ ಭೇದವನ್ನ ಇವರು ಹೇಗೆ ನಿರ್ವಾಹ ಮಾಡ್ತಾರೆ? ಕಣ್ಣಿನ ಒಳಗೆ ನೋಡ್ತಾ ಇರೋದೇ ಕಣ್ಣಿನ ಮೂಲಕವಾಗಿ ನೋಡ್ತಾ ಇರೋನು ಬ್ರಹ್ಮ ಅಂತನೋ ನಾವು. ಅದು ಕಣ್ಣು ನೋಡ್ತಕ್ಕಂಥ ಪದಾರ್ಥ ಅಲ್ಲ, ಕಣ್ಣಿನಲ್ಲಿ ನೋಡೋ ಶಕ್ತಿ ಅದು ಬ್ರಹ್ಮ ಅಂತನ್ನೋದನ್ನು ಹೀಗೆ ಸ್ವಭಾವೇನ ಅಮೃತಃ ಯಸ್ಯ ಭಾವಃ ಗಚ್ಚತಿ ಮರ್ತ್ಯತ. ಯಾವ ಬ್ರಹ್ಮನ ತೇಜಸ್ಸು ಸ್ವಯಂ ಪ್ರಕಾಶ ಕಣ್ಣಿನ ಆಲೋಕವಾಗುತ್ತೋ, ಉಪನಿಷತ್ತುಗಳು ಬರುತ್ತೆ, ಚಾಂದೋಗ್ಯದಲ್ಲಿ ಬರುತ್ತೆ, ಅವನ ತೇಜಸ್ಸಿನಿಂದ
ಕಣ್ಣು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಉಪನಿಷತ್ತಿನಲ್ಲಿ ಬರುತ್ತಲ್ಲ, ತಸ್ಯ ಭಾಸಾ ಸರ್ವವಿದಂ ವಿಭಾತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಇತ್ಯಾದಿಯಾಗಿ ಹೇಳುವಾಗ ನಾಮವನ್ನು ನೋಡ್ಲಾರೆವು, ಬಟ್ ನೋಡ್ತಾ ಇರೋ ನಮನೆ ಅನ್ನೋ ದೃಷ್ಟಿಯಲ್ಲಿ ಮರ್ತ್ಯತಾಂ ಗಚ್ಚತಿ ಭಾವ. ಯದಿ ಇದಾದರೆ ಕೃತಕೇನ ಅಮೃತ ತಸ್ಯ ಕಥಂ ಸ್ಥಾಸ್ಯತಿ. ಉಪನಿಷತ್ತುಗಳಿಗೆ ಹೇಳ್ತಾ ಇದೆ. ಉಪನಿಷತ್ತುಗಳಲ್ಲಿ ನೀನು ನೋಡಬೇಕಾದದ್ದು ಕಣ್ಣಿನಲ್ಲಿ ಇರತಕ್ಕಂಥವು ನೋಡ್ಬೇಕು. ಪುರಂದರದಾಸರ ಕೃತಿಗಳಲ್ಲೂ ಇದೆಯಲ್ಲ, ಕಣ್ಣಿನ ಒಳಗೆ ನೋಡೋ ಹರಿಯ ಒಳಗಣ್ಣಿನಿಂದಲೇ ನೋಡೋ ಮೂಜಗದ ದೊರೆಯ. ಅಂದ್ರೆ ಕಣ್ಣು ಒಳಗಣ್ಣು, ಕಣ್ಣಿನ ಒಳಗಿರ್ತಕ್ಕಂಥ ಇನ್ನೊಂದು ಕಣ್ಣು. ಇದು ಉಪನಿಷತ್ತುಗಳಲ್ಲಿಯೂ ಸಾರೋದ್ಧಾರವಾಗಿ ಬರ್ತದೆ. ಆತ್ಮಾವಾರೇ ವಿಜಿಜ್ಞಾಸಿತವ್ಯ ಅಂತ ನಮಗಿದೆ ಅರ್ಥ. ಮನಸಾ ವೇದಿತವ್ಯ ದಹರೇ ಪುಂಡರೀಕಂಬೆ ಇತ್ಯಾದಿಯಾಗಿ ಎಲ್ಲ ಇದೇ ಅರ್ಥವನ್ನು ಹೇಳ್ತಾ ಇದೆ. ಹೀಗಿರೋದಾದ್ರೆ ಇವರು ಕೇಳ್ತಾರೆ, ಕೃತಕೇನ ಅಮೃತ ಕಥಂ ನಿಶ್ಚಲ ಸ್ಥಾಸ್ಯತಿ. ಕಣ್ಣಿನೊಳಗಿರೋನೇನೋ ಇವಾಗ ನಾವು ನೋಡಿದ್ವು. ಯಾವುದೋ ಒಂದು ಧ್ಯಾನದಲ್ಲಿ ಗುರುಗಳ ಆಶೀರ್ವಾದದಿಂದಲೋ ಅಥವಾ ಪೂರ್ವಜನ್ಮದ ಸಂಸ್ಕಾರ ಬಲದಿಂದಲೋ ಅಥವಾ ಅಭ್ಯಾಸ ಬಲದಿಂದಲೋ ಅಥವಾ ಅಕಸ್ಮಾತ್ ಆಗಿಯೋ ನಮಗೆ ತಕ್ಷಣ ಒಂದು ಬ್ರಹ್ಮಜ್ಞಾನ ಅಂತ ಬಂತು, ಬ್ರಹ್ಮನ ಒಂದು ದರ್ಶನ ಅಂತ ಆಯಿತು. ಕಣ್ಣು ನೋಡ್ತಾ ಇದೆ, ಕಣ್ಣಿನೊಳಗೆ ನೋಡೋನೊಬ್ಬ ಇದ್ದಾನೆ ಅಂತ ಕಂಡುಕೊಂಡ್ವು. ಆದ್ರೆ ಮರುಕ್ಷಣದಲ್ಲಿ ಅದು ಕಾಣುತ್ತೆ ಅಂತ ಏನ್ ನಿಮಗೆ ಗೊತ್ತು? ಕಥಂ ಸ್ಥಾಸ್ಯತಿ ನಿಶ್ಚರ. ಒಂದು ಸಾರಿ ಆದ ಅನುಭವ 4 ಕಾಲಕ್ಕೆ ಉಳ್ಕೊಳ್ಳುತ್ತೆ ಅಂತ ಹೇಗಾಗುತ್ತೆ? ಯಾಕೆಂದ್ರೆ ಕೃತಕೇನ, ಇವಾಗ ನಾವು ಕಣ್ಣು ನೋಡ್ತಕ್ಕದ್ದು ಕಣ್ಣಿನ ಸ್ವಭಾವ, ಅದು ಪ್ರಕೃತಿ. ಆದ್ರೆ ಕಣ್ಣಿನ ಒಳಗೆ ನೋಡ್ತಕ್ಕದ್ದು ಪ್ರಕೃತಿ ಅಲ್ಲ, ಕೃತಕ. ಅದು ಇಲ್ಲೇನು ಹೇಳ್ತಾ ಇದ್ದು, ನಾವು ಮಾಡೋ ಉಪಾಸನೆಗಳೆಲ್ಲ ಕೃತಕ. ಜಗತ್ತಿನ ವಿಷಯಗಳನ್ನು ಭೋಗ ಮಾಡತಕ್ಕದ್ದು ಸ್ವಭಾವ ಜೀವನಿಗೆ. ಬ್ರಹ್ಮನ ಕಡೆ ತಿರುಗೋದು ಕೃತಕ. ಆದ್ರಿಂದಲೇ ಬಹಳ ಜನಕ್ಕೆ ಇದಿಲ್ಲ. ಬಹುನಾವೇ ವಿಪ್ರಥಮ ಅವನು ಕಠೋಪನಿಷತ್ತಿನಲ್ಲಿ ಹೇಳ್ತಾನೆ ನಚಿಕೇತ, ಬಹಳ ಜನಕ್ಕೆ ಯಾಕೆ ಬ್ರಹ್ಮನ ಕಡೆ ತಿರುಗೋಲ್ಲ ಅಂದ್ರೆ ಆ ಸ್ವಭಾವ ಅಲ್ಲ, ಜೀವನಿಗೆ ಸ್ವಭಾವ ಅಲ್ಲ. ಜೀವನಿಗೆ ಸ್ವಭಾವ ಜಗತ್ತಿನ ಜೊತೆ ಸಂಬಂಧವನ್ನು ಇರಿಸಿಕೊಳ್ಳೋದು, ವಿಷಯಗಳನ್ನು ಗ್ರಹಣ ಮಾಡೋದು, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ದೇಹಾಭಿಮಾನ, ಶರೀರಾಭಿಮಾನ, ಅಹಂ ಮಮ ಇದಂ ಇತ್ಯಾದಿ. ಇದು ಸ್ವಭಾವ ಸಿದ್ಧವಾಗಿರತಕ್ಕದ್ದು. ಪ್ರಕೃತೇ ಅನ್ಯಥಾ ಭಾವ. ಹೊರಗೆ ನೋಡೋ ಕಣ್ಣನ್ನ ಒಳಗೆ ನೋಡಿ ಕಠೋಪನಿಷತ್ತಿನಲ್ಲಿ ಹೇಳುತ್ತೆ, ಪರಾಂಚಿಖಾನಿ ವ್ಯತ್ರಣತು ಸ್ವಯಂಭೂ. ಏನು ಮಾಡ್ದ? ಒಳಗಡೆ ಇರೋ ಆತ್ಮ ಪರಾಂಚಿಖಾನಿ ವ್ಯತೃಣತು ಸ್ವಯಂಭೂ. ಈ ಇಂದ್ರಿಯಗಳು ಅಂತ ಏನಿದೆ ಇಲ್ಲೆಲ್ಲ ಕೊರಕೊಂಡು ಹೊರಗಡೆ ಬಂದ. ಕಣ್ಣಿನಿಂದ ನೋಡ್ದ, ಕಿವಿಯಿಂದ ಕೇಳಿದ, ಮೂಗಿನಿಂದ ವಾಸನೆ ಇತ್ಯ ಒಳಗಿರತಕ್ಕಂಥ ಆತ್ಮ ಹೀಗೆ ತೂತುಗಳನ್ನು ಕೊರಕೊಂಡು ಹೊರಗೆ ಬಂದ. ಪರಾಂಚಿಕಾನಿ ವ್ಯತ್ರಣತು ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ಕಣ್ಣಿನ ಸ್ವಭಾವ ಏನು? ಹೊರಗಿರೋ ವಸ್ತುವನ್ನು ನೋಡೋದರ ಸ್ವಭಾವವೇನ? ಕಣ್ಣಿನ ಒಳಗೇನಿದೆ ಅಂತ ಕಣ್ಣು ನೋಡ್ತಕ್ಕದ್ದಲ್ಲ. ಕಿವಿಗೆ ಹೊರಗಿನ ಶಬ್ದ ಕೇಳ್ತಕ್ಕದ್ದರ ಸ್ವಭಾವವೇ ಹೊರತು ಒಳಗಿನ ಶಬ್ದ ಕೇಳಿದ್ರೆ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು. ಕಿವಿಯಲ್ಲಿ ಏನೋ ಕೇಳ್ತಾ ಇದೆ, ಆ ಶಬ್ದಗಳಾಗ್ತಾ ಇದೆ, ಆದ್ರೆ ಆ ಶಬ್ದವನ್ನು ಕೇಳುವಂತಹದ್ದು ಕಿವಿಯ ಸ್ವಭಾವ ಆಗಿರಬಾರದು. ಹೀಗೆ ಪರಾಂಚಿಕಾನಿ ವ್ಯತ್ರಣದ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮ. ಒಳಗಡೆ ನೋಡುವಂತಹ ಸ್ವಭಾವ ಯಾರಿಗೂ ಇಲ್ಲ. ಹೊರಗಡೆ ನೋಡ್ತಕ್ಕದ್ದೇ ಜನಗಳ ಸ್ವಭಾವ. ಆದರೆ ಅಥ ಕಶ್ಚಿತ್ ಧೀರ, ಒಬ್ಬರಿಬ್ಬರು ಇರ್ತಾರೆ, 1000 ಜನರಲ್ಲಿ ಒಬ್ಬ ಇರ್ತಾರೆ, ಅವನು ಧೀರ. ಕಶ್ಚಿತ್ ಧೀರ ಅಂದ್ರೆ ಯಾರ ಮನಸ್ಸು ಸ್ಥಿಮಿತದಲ್ಲಿರುತ್ತೋ ಅವನು ಧೀರ. ಕಶ್ಚಿತ್ ಧೀರ ಆತ್ಮಾನಮೈಕ್ಷತ್ ಅಮೃತತ್ವಮಿಚ್ಛನ್. ಅವನಿಗೆ ಅಮೃತತ್ವ ಬೇಕು ಅನ್ನೋ ದೃಷ್ಟಿಯಿಂದ ಹೊರಗಿನ ಕಣ್ಣನ್ನು ಮುಚ್ಚಿ ಒಳಗಡೆ ನೋಡಿದ. ಇದು ಕರ್ತಕ. ಅಂದ್ರೆ ಏನು? ಪುರುಷ ಪ್ರಯತ್ನ ಸಾಧ್ಯವಾದದ್ದು, ಸ್ವಭಾವ ಸಿದ್ಧವಾದದ್ದು ಅಲ್ಲ. ಹೀಗೆ ನೀವು ಇಂಥ ಯೋಗ ಇತ್ಯಾದಿಗಳನ್ನು ಮಾಡಿ ನಾವು ಬ್ರಹ್ಮನನ್ನ ಪಡ್ಕೊಳ್ತೀವಿ. ಬ್ರಹ್ಮ ಸಂಸ್ಪರ್ಶ ಅಂತ ಅನ್ನೋದು ನಮಗಾಗತ್ತೆ ಯೋಗದಿಂದ, ಉಪಾಸನೆಯಿಂದ, ಧ್ಯಾನದಿಂದ, ಜ್ಞಾನದಿಂದ. ಅಂದರೆ
ಕೃತಕೇನ ಅಮೃತ ತಸ್ಯ ಕಥಂ ನಿಶ್ಚಲ ಸ್ಥಾಸ್ಯತಿ. ಇದು ಯೋಗಭ್ರಷ್ಟರು ಅಂತ ಇರ್ತಾರೆ, ಅವರು ಯೋಗದಲ್ಲಿ ಒಂದು ಸ್ಥಿತಿ ಮುಟ್ಟಿರ್ತಾರೆ, ಆದ್ರೆ ಅಷ್ಟೇ ಬೇಗ ಕೆಳಗೆ ಜಾರ್ತಾರೆ ಅವರು. ಇದು ಪಂಡಿತರಿಗೂ ಅಷ್ಟೇ. ಇದು ಪಂಡಿತರಲ್ಲಿ ಎರಡು ಥರ ಅಂದೆ. ಪಂಡಿತರು ಇನ್ನೂ ಪಾಂಡಿತ್ಯವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋರು, ಇನ್ನು ಕೆಲವರು ಕೃತಾತ್ಮ ಪಂಡಿತರು ಅಂತ, ಅವರಿಗೆ ತಾವು ಪಂಡಿತರು ಅಂತನೋ ಒಂದು ಕಲ್ಪನೆ ಇರುತ್ತೆ. ಈ ಕೃತಾತ್ಮ ಪಂಡಿತರು ದುರ್ಮೇಧಾಹ, ಇವರಂತಹ ಕೆಟ್ಟ ಜನ ಲೋಕದಲ್ಲಿ ಇಲ್ಲ. ಸೊ ಪಂಡಿತರಿಂದ ಲೋಕಕ್ಕಾಗುವಷ್ಟು ಹಾನಿ ಈ ಪಾಮರರಿಂದ ಆಗೋಲ್ಲ. ಈ ಪಂಡಿತರಿಗೆ ಇದೊಂದು ಯಾಕೆ ನಾನು ತಿಳಿದವನು ಅಂತ ಒಂದು ಅಹಂಕಾರ ಇರುತ್ತಲ್ಲ, ದಟ್ ಕ್ಯಾನ್ ಡೂ ಎ ಲಾಟ್ ಆಫ್ ಮಿಸ್ಚಿಫ್. ಇದನ್ನ ಕೃತಕೇನ, ಇದೆಲ್ಲ ಕೃತಕವಾದದ್ದು. ಕೃತಕೇನ ಮುಂದಕ್ಕೆ ಒಂದು ಮಾತು ಬರುತ್ತೆ, ಏನೋ ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತಿ ಅಕೃತ ಕೃತೇನ. ಮುಂದಕ್ಕೆ ಬರುತ್ತಲ್ಲ ಮಾತು. ಬುದ್ಧಿವಂತನಾದವನು ಏನ್ ಮಾಡಬೇಕು? ಪರೀಕ್ಷ್ಯ ಲೋಕಾನ್, ನಮ್ಮ ಹೊರಗಡೆ ಲೋಕ ಹೇಗಿದೆ ಅಂತ ಅನ್ನೋದನ್ನು ವಿವೇಚನೆ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಕರ್ಮಚಿತಾನ್, ಎಲ್ಲವೂ ಕರ್ಮದಿಂದ ಬೆಂದಿದೆ, ಕರ್ಮದ ಪರಿಪಾಕವಾಗಿ ಇದೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಒಬ್ಬ ಕರ್ತೃ ಅಂತಿರ್ತಾನೆ, ಒಂದು ಕರ್ಮ ಅಂತ ನಡೆಯುತ್ತೆ, ಕರ್ಮಕ್ಕೆ ಫಲ ಅಂತಿದೆ. ಇದು ಲೋಕದಲ್ಲಿ ಎಲ್ಲೆಲ್ಲಿಯೂ ನಾವು ಕಾಣ್ತಕ್ಕದ್ದು. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್. ಇವನು ಬುದ್ಧಿವಂತ ಏನ್ ಮಾಡ್ಬೇಕು? ನಿರ್ವೇದ ಮಾಯ, ಅವನಿಗೆ ಒಂದು ನಿರ್ವೃತ್ತಿ ಅಂತ ಇರಬೇಕು. ಇದರಿಂದ ಇದ್ಯಾಕೆ, ನಾನು ಯಾಕೆ ಇದನ್ನು ಸಿಕ್ಕಾಕೊಳ್ಬೇಕು ಅಂತನೋ ಒಂದು ಕಲ್ಪನೆ ಇವನಿಗೆ ಇರಬೇಕು. ಯಾಕೆಂದ್ರೆ ನಾಸ್ತಿ ಅಕೃತ ಕೃತೇನ. ಈ ಸ್ವರ್ಗಾದಿ ಲೋಕಗಳು ಅಥವಾ ನಮ್ಮ ಭೂತಿ ಅಂದ್ರೆ ಐಶ್ವರ್ಯವೋ ಇತ್ಯಾದಿಗಳು, ಇವೆಲ್ಲ ಕೃತ, ನಾವು ಪ್ರಯತ್ನ ಪಟ್ಟು ಸಂಪಾದನೆ ಮಾಡತಕ್ಕದ್ದು. ಪುಣ್ಯ ಇದ್ರೆ ಸ್ವರ್ಗ. ಹೀಗೆ ಇದು ಆ ಬ್ರಹ್ಮನನ್ನು ಏನು ಹೇಳ್ತೀವಿ ನಾವು? ಅಕೃತ ಅಂತ ಹೇಳ್ತೀವಿ. ಬ್ರಹ್ಮನನ್ನು ಯಾರು ಮಾಡ್ತಾರೆ? ಬ್ರಹ್ಮ ಮಾಡಿದ್ದಲ್ಲ, ತಾನೇ ತಾನಾಗಿರ್ತಕ್ಕವನು, ಅವನಿಗೆ ಕಾರಣ ಅಂತ ಹಿಂದೆ ಒಂದಿಲ್ಲ. ಹೀಗೆ ಹೇಳುವಾಗ ಈ ನಾವು ಲೋಕದಲ್ಲಿ ಬಳಸುವಂತಹ ವಿಧಾನಗಳನ್ನೇ ಬ್ರಹ್ಮನ ಬಗ್ಗೆಯೂ ಬಳಸಿ ಬ್ರಹ್ಮನನ್ನು ಪಡ್ಕೊಳ್ಳೋದು ಸಾಧ್ಯವೋ? ಲೋಕದಲ್ಲಿ ಹಣ ಸಂಪಾದನೆ ಮಾಡಬೇಕಾದ್ರೆ ನಾವೊಂದೇನೋ ಒಂದು ಪ್ರಯತ್ನ ಮಾಡ್ತೀವಿ. ಇದೇ ಪ್ರಯತ್ನವನ್ನು ಮಾಡಿ ಬ್ರಹ್ಮನನ್ನು ಪಡ್ಕೊಳ್ಳೋದು ಸಾಧ್ಯವೋ ನಾವು? ಈ ಲೋಕದಲ್ಲಿ ವಿಷಯ ಭೋಗಕ್ಕಾಗಿ ನಾವು ಪ್ರಯತ್ನಗಳನ್ನು ಮಾಡ್ತೀವಿ, ಸ್ವಭಾವ ಸಿದ್ಧವಾಗಿ ಮಾಡ್ತೀವಿ. ನಾವು ನಮ್ಮಲ್ಲಿ ಈದಿವಾದಿಗಳು ಅಂತಿರುತ್ತೆ, ಅಭೀಕ್ಷಗಳು ಅಂತಿರುತ್ತೆ. ಇದಕ್ಕಾಗಿ ಹೀಗೆ ಬ್ರಹ್ಮನನ್ನು ಪಡ್ಕೊಳ್ಬೇಕು ಅಂತನೋ ಇಚ್ಛೆ ಯಾರಿಗಿರುತ್ತೆ? ಇರೋಲ್ಲ. ವಿಷಯ ಭೋಗವನ್ನು ಪಡ್ಕೊಳ್ಬೇಕು ಅಂತನೋ ಇಚ್ಛೆ ಇದ್ದ ಹಾಗೆ ಬ್ರಹ್ಮನನ್ನು ನಾನು ಪಡ್ಕೊಳ್ಬೇಕು ಅಂತನೋ ಅಪೇಕ್ಷೆ ಯಾರಿಗಿರುತ್ತೆ? ಒಂದು ವೇಳೆ ಅವನಿಗೆ ಅಪೇಕ್ಷೆ ಇದ್ರೆ ಅದು ಕೃತಕವಾದದ್ದು ಅಂತ ಹೇಳ್ತಾರೆ. ಅದು ಸಹಜವಾದದ್ದಲ್ಲ. ಇಟ್ ಈಸ್ ಫೋರ್ಸ್ಡ್ ಅಪಾನ್ ಯು, ಆರ್ ಯು ಫೋರ್ಸ್ ಯುವರ್ ಸೆಲ್ಫ್ ಇನ್ ಟು ಇಟ್. ಹೀಗೆ ನ ಅಸ್ತಿ ಅಕೃತ ಕೃತೇನ, ನಮ್ಮ ಪ್ರಯತ್ನದಿಂದ ಬ್ರಹ್ಮನನ್ನು ಪಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಮುಂದಕದಲ್ಲಿ ಹೇಳಿ. ಅಂದ್ರೆ ಏನು? ಉಪನಿಷತ್ತುಗಳಲ್ಲಿ ಕೆಲವು ಸಾರ್ತಿ ಇದನ್ನು ಪಡ್ಕೊಳ್ಬೇಕು, ಇದನ್ನ ಪಡ್ಕೊಳ್ದೇ ಇದ್ರೆ ಮಹತಿ ವಿನಷ್ಟಿ, ಈ ಜನ್ಮದಲ್ಲಿ ಪಡ್ಕೊಳ್ದೇ ಇದ್ರೆ ಮಹತಿ ವಿನಷ್ಟಿ, ದೊಡ್ಡ ನಷ್ಟ ಅಂತೆಲ್ಲ ಹೇಳುತ್ತೆ. ಇನ್ನೂ ಹೇಳುತ್ತೆ ನಾಸ್ತಿ ಅಕೃತ ಕೃತೇನ, ನೀನು ಮಾಡಬೇಕಾದದ್ದು ಏನಿಲ್ಲ ಅಲ್ಲಿ. ಹೀಗೆ ಕಥಂ ನಿಶ್ಚಲ ಸ್ಥಾಸ್ಯತಿ ಅಮೃತತ್ವಾತ್ ಪ್ರಚ್ಯುತ ಏವ ಸ್ಯಾತ್. ಅಂದ್ರೆ ಯಾವುದೋ ಒಂದು ಸಾರ್ತಿ ಆ ಕೃತಕವಾದದ್ದರ ಒಂದು ಆ ಒಂದು ವೆನೀರ್ ಹೊರಟೋದ್ರೆ ಯುವರ್ ನೇಚರ್ ವಿಲ್ ಕಮ್ ಔಟ್. ಎಷ್ಟು ದಿವಸ ಸಪ್ರೆಸ್ ಮಾಡೋದಕ್ಕಾಗತ್ತೆ? ಅದು ಯಾವುದೋ ಒಂದು ಕಲ್ಪನೆಯಿಂದ, ಯಾವುದೋ ಒಂದು ಭ್ರಾಂತಿಯಿಂದ ಒಂದು ಕಾಷಾಯ ವಸ್ತ್ರ ಹಾಕೊಂಡು ಮಾತ್ರಕ್ಕೆ ಮನಸ್ಸಿನಲ್ಲಿರುವ ಕಷಾಯಗಳು ಹೋಗುತ್ತೆ ಅಂತ ಏನ್ ಗೊತ್ತು? ಆ ಕಷಾಯಗಳ ಜೊತೆಗೆ ಇದು ಒಂದು ಕಷಾಯ, ಒಂದು ಆಡೆಡ್ ಫೋರ್ಸ್. ಇದು ಕಥಂ ಸ್ಥಾಸ್ಯತಿ ನಿಶ್ಚಲ. ನೀವು ಉಪಾಸನೆಗಳು ಅಂತ ಉಪನಿಷತ್ತಿನಲ್ಲಿ, ಇಲ್ಲಿ ಉಪಾಸನೆಗಳ ಭಾಗ ಅಂತ ಒಂದು ಉಪನಿಷತ್ತಿನಲ್ಲಿ ಇದೆ. ಛಾಂದೋಗ್ಯ ಮತ್ತು ಬೃಹದಾರಣ್ಯಕದಲ್ಲಿ ಮತ್ತು ಇತರ ಉಪನಿಷತ್ತುಗಳಲ್ಲಿ 36 ವಿದ್ಯೆಗಳನ್ನು ಹೇಳ್ತಾರೆ.
ಈ ಒಂದೊಂದು ವಿದ್ಯೆಯೂ ಉಪಾಸನೆ, ವಿಶಾಂಡಿಲ್ಯ ವಿದ್ಯಾ, ಈಶಾವಾಸ್ಯ ವಿದ್ಯಾ ಇತ್ಯಾದಿಯಾಗಿ ವಿದ್ಯೆಗಳನ್ನೆಲ್ಲ ಹೇಳ್ತಾರೆ. ಇಲ್ಲಿವರೇನು ಹೇಳ್ತಾರೆ, ಈ ವಿದ್ಯೆಗಳೆಲ್ಲ ಕೃತಕವಾದದ್ದೇ. ಈ ಕೃತಕವಾದದ್ದರಿಂದ ಬ್ರಹ್ಮ ಅಂತನೋ ಅಕೃತವಾದದ್ದನ್ನು ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಅಂದ್ರೆ ಇದರಿಂದ ಪ್ರಯೋಜನ ಇಲ್ಲ ಅಂತಲ್ಲ, ಇದರಿಂದ ಸತ್ವಶುದ್ಧಿ ಅಂತ ಒಂದು ಪ್ರಯೋಜನ ಇದೆ. ಅದ್ರ ಬ್ರಹ್ಮ ಪ್ರಾಪ್ತಿ ಅಂತ ಬರಲಾರದು. ಇಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ಟು ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಕರ್ಮಗಳನ್ನು ಯಾತಕ್ಕೆ ಮಾಡಬೇಕು? ಸತ್ವಶುದ್ಧಿಗಾಗಿ ಮಾಡಬೇಕು. ಸತ್ವಶುದ್ಧಿ ಅಂದ್ರೆ ಬ್ರಹ್ಮಜ್ಞಾನ ಅಲ್ಲ. ಸತ್ವಶುದ್ಧಿ ಇದು ಓನ್ಲಿ ಎ ಪ್ರಿಪರೇಷನ್ ಫಾರ್ ನಾಲೆಜ್ ಟು ಡಿಸೆಂಡ್. ಇದು ಜ್ಞಾನಕ್ಕಾಗಿ. ಈ ಜ್ಞಾನ ಪರ ಅಪರ ಅಂತಿದೆಯಲ್ಲ, ಇದು ಅಪರಾಜ್ಞಾನ. ನಾವು ಪ್ರಯತ್ನ ಪಟ್ಟು ಪಡ್ಕೊಳ್ಳತಕ್ಕಂತಹದ್ದು. ಅಧ್ಯಯನ ಮಾಡಿ, ಗುರುಗಳ ಹತ್ರ ಹೋಗಿ ವಿಮರ್ಶೆ ಮಾಡಿ. ಆದರೆ ಪರಾಜ್ಞಾನ ತಾನಾಗಿಯೇ ಬರತಕ್ಕದ್ದು. ಸತ್ವಶುದ್ಧಿಯಲ್ಲಿ ಇದೆಯೋ ಅಲ್ಲಿ ಜ್ಞಾನ ಅಂತನೋ ತಾನಾಗಿ ಬರುತ್ತೆ. ಅದ್ರಲ್ಲಿ ಪುರುಷ ಪ್ರಯತ್ನ ಅಂತ ಇಲ್ಲ. ಇದು ವಾಕ್ಯಾರ್ಥಗಳಿಂದ ಬ್ರಹ್ಮಾಕಾರ ವೃತ್ತಿ ಬರುತ್ತೆ. ಚಿತ್ಸುಕಾಚಾರ್ಯರು ಅವರ ಗ್ರಂಥದಲ್ಲಿ ಬ್ರಹ್ಮಾಕಾರ ವೃತ್ತಿ ಅಂತಂದು ಬರುತ್ತೆ. ಚಿತ್ತವೃತ್ತಿಗಳು ಎಲ್ಲ ಹೋಗಿ 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 ಸವದು ಕಡೆಯಲ್ಲಿ ಈ ಸಾಧಕನಾದವನಿಗೆ ಅದು ಬ್ರಹ್ಮಾಕಾರ ವೃತ್ತಿ ಅಂತ ಒಂದಾಗತ್ತೆ. ಯಾವ ವಿಷಯವಾಗಿ ಅಧ್ಯಯನ ಮಾಡ್ತಾರೋ ಮನಸ್ಸೆಲ್ಲ ಅದೇ ವೃತ್ತಿಯನ್ನು ತಡ್ಕೊಳ್ಳುತ್ತೆ. ಇದನ್ನು ಬ್ರಹ್ಮಾಕಾರ ವೃತ್ತಿ ಎಂದು ಕರೀತಾರೆ. ಈ ಬ್ರಹ್ಮಾಕಾರ ವೃತ್ತಿ ಅಂತ ಬರೋದೇ ಈ ಜೀವನದಲ್ಲಿ ಬ್ರಹ್ಮನಿಗೆ ಸನ್ನಿಕರ್ಷ, ದಟ್ ದಿ ಅಪ್ರಾಕ್ಸಿಮೇಟ್ ಬ್ರಹ್ಮ ಎಕ್ಸ್ಪೀರಿಯನ್ಸ್. ಯು ಕ್ಯಾನ್ ಗೋ ಬಿಯಾಂಡ್ ದಟ್. ಬಿಕಾಸ್ ಈ ಜೀವನಿಗೆ ಮನಸ್ಸು ಅಂತ ನಾವು ಸಂಬಂಧ ತಪ್ಪೋ ಹಾಗೇ ಇಲ್ಲ. ಮನಸ್ಸಿಗೆ ಯಾವ ಬ್ರಹ್ಮ ಒಳಪಟ್ಟಿರ್ತಾನೋ ಅಷ್ಟನ್ನು ಮಾತ್ರ ನಾವು ಪಡ್ಕೊಳ್ಬಹುದು. ಅಂದ್ರೆ ನಾವು ಯಾವ ಪಾತ್ರೆ ತಗೊಂಡು ಹೋಗಿರ್ತೀವೋ ಅಷ್ಟು ಮಾತ್ರ ನೀರು ನಮಗೆ ಸಿಗುತ್ತೆ ಅಂತ. ನಮ್ಮ ದೇಹದಲ್ಲಿ ಎಷ್ಟು ಸಂಸ್ಕಾರ ಇದೆಯೋ, ಎಷ್ಟು ಚಿತ್ತವೃತ್ತಿ ಬ್ರಹ್ಮಾಕಾರ ವೃತ್ತಿಯಾಗಿ ಪರಿಣಮಿಸುತ್ತೋ ಅಷ್ಟು ಮಾತ್ರ ಬ್ರಹ್ಮಾನುಭವ. ಅದರಿಂದ ಬ್ರಹ್ಮಾನುಭವದಲ್ಲೂ ತಾರತಮ್ಯ ಇದೆ ಅಂತ ಚಿತ್ಸುಕಾಚಾರ್ಯರು ಎಲ್ಲರ ಬ್ರಹ್ಮಜ್ಞಾನವೂ ಒಂದೇ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಎಲ್ಲವೂ ಜೀವಬದ್ಧವಾದದ್ದು. ಇಲ್ಲಿ ಇವರು ಹೇಳ್ತಿರೋದು ಅದು. ಈ ಉಪಾಸನೆಯಿಂದ ಎಷ್ಟು ನಮಗೆ ಪ್ರಯೋಜನ? ಸತ್ವಶುದ್ಧಿ ಪ್ರಯೋಜನ ಇದೆ, ಆದರೆ ಬ್ರಹ್ಮ ಪ್ರಾಪ್ತಿ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಇವರ ಆಚಾರ್ಯರು ಜ್ಞಾನಕ್ಕೂ ಕರ್ಮಕ್ಕೂ ವ್ಯತ್ಯಾಸವನ್ನು ತೋರಿಸಿರೋದು ಇದರಲ್ಲಿ. ಕರ್ಮದಿಂದ ಜ್ಞಾನ ಬರುತ್ತೆ ಅಂತ ಅನ್ನೋದು ಸುಳ್ಳು. ಎಷ್ಟು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿದರೂ ಕೂಡ ಅದರಿಂದ ಆಗತಕ್ಕ ಪ್ರಯೋಜನ ಸತ್ವಶುದ್ಧಿ ಒಂದೇ ವಿನಃ ಅದರಿಂದ ಜ್ಞಾನ ಬರುತ್ತೆ, ಬ್ರಹ್ಮಜ್ಞಾನ ಅಂತ ಅನ್ನೋದಿಲ್ಲ. ಆದ್ರಿಂದ ಅದೆರಡೂ ಕೂಡ ರಾತ್ರಿ ಹಗಲು ಇದ್ದಷ್ಟು ವ್ಯತ್ಯಾಸ. ಕರ್ಮಕ್ಕೂ ಜ್ಞಾನಕ್ಕೂ ಒಂದರಿಂದ ಒಂದು ಬರುತ್ತೆ ಅಂತ ಸಾಧ್ಯ ಇಲ್ಲ, ಸಮುಚಿತವಾಗಿಯೂ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಅದೇ ಅಭಿಪ್ರಾಯವನ್ನು ಹೇಳ್ತಾ, ಕೃತಕೇನ ಅಮೃತ ತಸ್ಯ ಕಥಂ ನಿಶ್ಚಲ ಸ್ಥಾಸ್ಯತಿ. ಅದು ಒಂದು ಬಂದರೂ ಕೂಡ ಕೈಯಲ್ಲಿ ಹಿಡ್ಕೊಳ್ಳೋದು ಸಾಧ್ಯ ಇಲ್ವಲ್ಲ. ಜೀವಭಾವ ಇರೋವರೆಗೆ ಅದು ಯಾವತ್ತಿದ್ರೂ ತಪ್ಪೋಗುವಂಥದ್ದೇ. ಅದು ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂಚ ಯತ್ ತದ್ಭವತಿ ನೇತರತ್. ಇಲ್ಲಿವರು ಹಿಂದೆ ಉಪನಿಷತ್ ವಾಕ್ಯಗಳನ್ನು ಹೇಳಿದರು. ಅನಂತರದಲ್ಲಿ ಈ ಉಪನಿಷತ್ ವಾಕ್ಯಗಳು ಹೇಳೋದು ನಮ್ಮನ್ನು ಸರಿಯಾದ ದಾರಿಗೆ ತೋರಿಸ್ತಾ ಇಲ್ವಲ್ಲ. ಇದು ಅಕೃತದಿಂದ ಕೃತ ಬರುತ್ತೆ ಎಂದು ಉಪನಿಷತ್ತು ಹೇಳಿ ವಿದ್ಯೆಗಳನ್ನು ಉಪಾಸನೆಗಾಗಿ ಮಾಡಿ ನೀವು ಅಂತ ಹೇಳ್ತಾ ಇದೆಯಲ್ಲ, ಇದೇನು ಪರಸ್ಪರ ವಿರೋಧವಾಯಿತಲ್ಲ ಅಂದ್ರೆ ಇಲ್ಲಿ ಹೇಳ್ತಾರೆ ಮುಂದೆ, ಭೂತತೋ ಅಭೂತತೋ ವಾಪಿ ಸೃಜ್ಯಮಾನೆ ಸಮಾಶ್ರುತಿ. ಶ್ರುತಿವಾಕ್ಯಗಳು ಉಪನಿಷದ್ ವಾಕ್ಯಗಳು ತುಲ್ಯವಾಗಿದೆ, ಸಮಾನವಾಗಿದೆ. ಎರಡನ್ನೂ ಹೇಳುತ್ತೆ. ಏನು ಹೇಳುತ್ತೆ? ಭೂತತಃ ಸೃಜ್ಯಮಾನೆ ವಸ್ತು ವಿಷಯ. ಇವ ಸೃಷ್ಟಿ ಅಂತ ವಿಚಾರದಲ್ಲಿ ಭೂತತಃ ಅದರ ಪರಮಾರ್ಥವಾಗಿ ದಿಟವಾಗಿ ಒಂದು ಸೃಷ್ಟಿ ಇದೆ. ಸ ಅಗ್ರೇ ಆಸೀತ್, ಅವನು ಮೊದಲಲ್ಲಿ ಇದ್ದ. ಏನು? ಏಕಂ ಏವ, ಒಬ್ಬನೇ ಆಗಿದ್ದ. ಅದ್ವಿತೀಯಂ, ಎರಡು ಒಂದು ಇರಲಿಲ್ಲ. ಸ ಐಕ್ಷತ, ಅವನ ಆಲೋಚನೆ ಮಾಡಿದ, ತಪಸ್ಸು ಮಾಡಿದ. ಏನು? ಬಹುಶ್ಯಾಂ ಪ್ರಜಾಯೇಯ,
ಅನೇಕವಾಗಿ ನಾನು ಆಗುತ್ತೀನಿ ಅಂತ ಅಂತ ಅವನು ಆಲೋಚನೆ ಮಾಡಿದ. ತತ್ ತೇಜ ಅಸೃಜತ, ಅವನು ತೇಜಸ್ಸನ್ನ ಸೃಷ್ಟಿ ಮಾಡಿದ. ಮತ್ತ ಇವೆಲ್ಲ ಉಪನಿಷತ್ತುಗಳಲ್ಲಿ ನಾವಿದು ತಮಾಷೆಗೆ ಹೇಳ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ. ಎಲ್ಲ ಮಾಯೆಯಿಂದ ಅಂತ ಇದು ಸ್ವಪ್ನದಲ್ಲಿರೋ ಹಾಗೆ ಅಂತ ಹೇಳ್ತಾ ಇಲ್ಲ. ತತ್ತೇಜ ಅಸೃಜತ ಅಂತಿದೆ. ಅದರಿಂದ ತೇಜಸ್ಸು ಅಂತ ಹುಟ್ಟಿತು ಅಂತ ಇದೆ. ಆತ್ಮನಾಕಾಶ ಸಂಭೂತ, ಆತ್ಮನಿಂದ ಆಕಾಶ ಅಂತ ಬಂತು. ಆಕಾಶಾದ್ ವಾಯು, ವಾಯೋರಗ್ನಿ ಇತ್ಯಾದಿಯಾಗಿ ಎಲ್ಲವನ್ನೂ ಸೃಷ್ಟಿ ಮಾಡಿದ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ಎಲ್ಲವನ್ನೂ ಸೃಷ್ಟಿ ಮಾಡಿ ಅದರ ಒಳಗೆ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿದ. ಇವೆಲ್ಲ ಉಪನಿಷತ್ತುಗಳು ಹೇಳ್ತಿರುವಾಗ ಸೃಷ್ಟಿ ಪರಮಾರ್ಥವಲ್ಲ ಅಂತ ಹೇಗೆ ಹೇಳೋದು ನಾವು? ಪರಮಾರ್ಥವಾದ ಸೃಷ್ಟಿಯನ್ನೇ ಹೇಳ್ತಾ ಇದ್ದಾರೆ. ಮೊದಲಲ್ಲಿ ಒಂದಿತ್ತು, ಅನಂತರದಲ್ಲಿ ಅನೇಕ ಆಯಿತು. ಅದರ ಕ್ರಮವನ್ನು ಹೇಳ್ತಾ ಇದ್ದಾರೆ. ಆಕಾಶ ಆಯಿತು, ವಾಯು ಆಯಿತು, ಅಗ್ನಿ ಆಯಿತು, ಅದರಿಂದ ಇನ್ನೇನೋ ಬಂತು, ಪೃಥ್ವಿಗಳು ಬಂತು, ಪೃಥ್ವಿಗಳು ಹೇಳ್ತಾ ಇದೆ. ಮತ್ತು ಅಭೂತತಃ ವಾಪಿ ಮಾಯೆಯ, ಕೆಲವು ಸಾರ್ತಿ ಉಪನಿಷತ್ತುಗಳಲ್ಲೇ ಹೇಳುತ್ತೆ ಸ್ವಪ್ನದಲ್ಲಿ ಸೃಷ್ಟಿ ಹೇಗೆ ಬೃಹದಾರಣ್ಯಕದಲ್ಲಿ ಬರುತ್ತೆ. ಅವನು ರಥಯೋಗಾನ್ ಸೃಜತೆ, ಅವನು ಸ್ವಪ್ನದಲ್ಲಿ ರಥವನ್ನ ಉಂಟು ಮಾಡಿಕೊಳ್ತಾನೆ, ರಥ ಹೋಗತಕ್ಕಂತಹ ದಾರಿಯನ್ನು ಸೃಷ್ಟಿ ಮಾಡಿಕೊಳ್ತಾನೆ, ರಥಕ್ಕೆ ಕಟ್ಟತಕ್ಕಂತಹ ಕುದುರೆಗಳನ್ನು ಸೃಷ್ಟಿ ಮಾಡಿಕೊಳ್ತಿದ್ದಾನೆ. ಆದರೆ ವಾಸ್ತವವಾಗಿ ರಥವೂ ಇಲ್ಲ, ರಥಕ್ಕೆ ಕಟ್ಟುವ ಕುದುರೆಗಳಿಲ್ಲ, ರಥ ಹೋಗತಕ್ಕ ದಾರಿ ಇಲ್ಲ. ಇವನು ಸ್ವಯಂ ಅಕುರುತ, ಇವನು ತನ್ನಷ್ಟಿಗೆ ತಾನಿದ್ರು. ಇಲ್ಲಿ ಸೃಷ್ಟಿ ಇದ್ರೆ ಪಾರಮಾರ್ಥಿಕ ಅಲ್ಲ, ಮಾಯಾ ಸೃಷ್ಟಿ. ಉಪನಿಷತ್ತುಗಳಲ್ಲಿ ಹೀಗೆ ಭೂತತಃ ಅಭೂತತಃ ವಾಪಿ ಸೃಜ್ಯಮಾನೆ ಸಮಾಶ್ರುತಿ, ಶ್ರುತಿಗಳಲ್ಲಿ ಎರಡೂ ಹೇಳುತ್ತೆ, ಇದೂ ಹೇಳುತ್ತೆ ಅದೂ ಹೇಳುತ್ತೆ. ಪಾರಮಾರ್ಥಿಕವಾದ ಸೃಷ್ಟಿಯನ್ನೂ ಹೇಳುತ್ತೆ, ಮಾಯಿಕವಾದ ಸೃಷ್ಟಿ, ಇರತಕ್ಕವನು ಒಬ್ಬನೇ, ನೇಹ ನಾನಾಸ್ತಿ ಕಿಂಚನ ಅಂತ ಹೇಳುತ್ತೆ. ಅನೇಕವಾಗಿರೋದು ಯಾವುದೂ ಇಲ್ಲ. ಸಹ ಸಚ್ಚತ್ಯಚ್ಛಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ, ಇಷ್ಟೆಲ್ಲ ಸೃಷ್ಟಿಯಾದರೂ ಕೂಡ ಅವರ ಸ್ವರೂಪದಲ್ಲಿ ಏನು ಬದಲಾವಣೆಯಾಗಲಿಲ್ಲ, ಅವನಿದ್ದಾಗಿ ಇದ್ದಾನೆ ಅಂತ ಅಂತಿದೆ. ಹೀಗೆ ಶ್ರುತಿಗಳಲ್ಲಿ ಇದು ಹೇಳುತ್ತೆ ಅದು ಹೇಳುತ್ತೆ. ಭೂತತೋ ವಾಪಿ ಅಭೂತತಃ ವಾಪಿ ಸೃಜ್ಯಮಾನೆ ಸಮಾಶ್ರುತಿ. ಉಪನಿಷದ್ ವಾಕ್ಯಗಳಲ್ಲಿ ಯಾರೋ ಹೇಳ್ದಂತಲ್ಲ, ಮಚ್ ಕ್ಯಾನ್ ಬಿ ಸೆಡ್ ಆನ್ ಬೋತ್ ಸೈಡ್ಸ್ ಅಂತ. ಇದನ್ನೂ ಹೇಳ್ತಾರೆ ಅದನ್ನೂ ಹೇಳ್ತಾರೆ. ಆದರೆ ನಿಶ್ಚಿತಂ ಯುಕ್ತಿಯುಕ್ತಂಚ ಯತ್ ತದ್ಭವತಿ ನೇತರತ್. ಶ್ರುತಿಯನ್ನು ಬಳಸೋರು ನಾವು. ಶ್ರುತಿ ತನ್ನ ಪ್ರಯೋಜನಕ್ಕಾಗಿ ಇಲ್ಲ, ಶ್ರುತಿ ಇರೋದು ನಮ್ಮ ಪ್ರಯೋಜನಕ್ಕಾಗಿ. ಅದರಿಂದ ನಾವು ಶ್ರುತಿಯನ್ನು ಹೇಗೆ ನೋಡ್ತೀವಿ ಅಂತ ಅನ್ನೋದು ಶ್ರುತಿ ಏನು ಹೇಳುತ್ತೆ ಅಂತ ಅನ್ನೋದಕ್ಕಿಂತ ಮುಖ್ಯವಾದದ್ದು. ಇದು ನೋಡಿ, ಒಳ್ಳೆ ಇಟ್ಸ್ ಎ ಬೋಲ್ಡ್ ಸ್ಟ್ಯಾಂಡ್ ದಟ್ ಹಿ ಟೇಕ್ಸ್. ಇವಾಗ ಶ್ರುತಿಯನ್ನ ನಾವು ವಿಚಾರ ಮಾಡಿ ಚರ್ಚೆ ಮಾಡಿ ನಿರ್ಧರಿಸಬೇಕು. ಅದರಿಂದಲೇ ಆಚಾರ್ಯರು ಶ್ರವಣ ಅಂತ ಅನ್ನೋದು ಒಂದೇ ಸಾಧನೆ ಅಲ್ಲ ಅಂತ ಹೇಳ್ತಾರೆ. ಅದರಿಂದ ಉಪನಿಷತ್ತುಗಳು ಶ್ರವಣ ಮಾತ್ರ ಮಾಡಿದರೆ ಬ್ರಹ್ಮಜ್ಞಾನ ಅಂತ ಬರಲಾರದು. ಮನನ ನಿಧಿಧ್ಯಾಸನಗಳನ್ನು ಸಮುಚಿತವಾಗಿ ಮಾಡಿದರೆ ಅದು ದಾರಿ. ಸಮ್ಯಕ್ ದರ್ಶನ ಅಂತನೋ ಮಾತನ್ನ ಆಚಾರ್ಯರು ಆಡ್ತಾರೆ. ಸಮ್ಯಕ್ ದರ್ಶನ ಅಂದ್ರೆ ಏನು? ನ ಶ್ರವಣ ಮಾತ್ರೇಣ, ಶಾಸ್ತ್ರವನ್ನು ಓದಿದವು ಕೇಳಿದವು, ಗುರುಮುಖೇನ ಕೇಳಿದವು, ಶಾಸ್ತ್ರವನ್ನೆಲ್ಲ ಬಾಯಿಪಾಠ ಮಾಡಿದ್ವು, ಇದರಿಂದ ಏನಾದರೂ ಸಿದ್ಧಿ ಆಯಿತು ಅಂದ್ರೆ ಏನಿಲ್ಲ. ಇದು ಒಂದು ಪ್ರಾರಂಭಿಕ ಅಷ್ಟೇನೆ. ಅದರ ಮೇಲೆ ಮನನ ಅಂತ ಒಂದಿದೆ, ಮನನ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದ್ದು ನಮ್ಮ ಅನುಭವದಲ್ಲಿ ಬಂದದ್ದು ಯುಕ್ತಿಗೂ ಎಲ್ಲಿ ಹೊಂದುತ್ತೆ. ಮನನ ಮಾಡಿ ಮನನದಲ್ಲಿ ನಿಶ್ಚಿತವಾದದ್ದನ್ನ ನಿಧಿಧ್ಯಾಸನ ಮಾಡಬೇಕು. ಹೀಗೆ ಶ್ರವಣ ಮನನ ನಿಧಿಧ್ಯಾಸನ ಅಂತ 3 ದಾರಿಗಳನ್ನ ಉಪನಿಷತ್ತೇ ತೋರಿಸಿದೆ. ಶ್ರೋತವ್ಯ ಆತ್ಮಾವಾರೇ ವಿಜಿಜ್ಞಾಸಿತವ್ಯ, ಆತ್ಮವನ್ನು ತಿಳ್ಕೊಂಡು. ಯಾಜ್ಞವಲ್ಕರು ಏನು ಹೇಳಿದ್ರು ಮೈತ್ರಿಯಿಗೆ? ಆತ್ಮಾವಾರೇ ವಿಜಿಜ್ಞಾಸಿತವ್ಯ, ಆತ್ಮನನ್ನು ತಿಳ್ಕೊಳ್ಬೇಕು. ಕಥಂ ವಿಜಿಜ್ಞಾಸಿತವ್ಯ?
ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಆತ್ಮನ ತಿಳ್ಕೊಳ್ಳೋದಕ್ಕೆ ಇದು 3 ಸಾಧನೆಗಳು. ಹೀಗೆ ಸಮಾಸುತಿ ಉಪನಿಷತ್ತುಗಳಲ್ಲಿ ಎಲ್ಲ ಓದಿದರೆ ನಮಗೆ ಈ ಗೊಂದಲ ಒಂದು ಬಿಟ್ಟು ಇನ್ನೇನು ಇಲ್ಲ. ಅಲ್ಲಿ ಒಂದು ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ. ಆದ್ರಿಂದಲೇ ಬೇರೆಯವರು ಇವಾಗ ವೆಸ್ಟರ್ನ್ ಇಂಡಾಲಜಿಸ್ಟ್ ಅವರು ಉಪನಿಷತ್ತುಗಳಲ್ಲಿ ಏಕವಾಕ್ಯತೆಯೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಒಂದೊಂದು ಉಪನಿಷತ್ತು ಒಂದೊಂದು ರೀತಿಯಾಗಿ ಹೇಳುತ್ತೆ. ಇದರಲ್ಲಿ ಏಕವಾಕ್ಯತೆ ಅಂತ ಅನ್ನೋದು ಇಲ್ಲವೇ ಇಲ್ಲ. ನಮ್ಮ ಅಭಿಪ್ರಾಯ ಅದಲ್ಲ. ಆದರೆ ಪಾಶ್ಚಾತ್ಯ ಪಂಡಿತರು ಎಲ್ಲರೂ ಹೇಳೋದು ಅದೇನೆ. ಇದರಲ್ಲಿ ಒಂದು ಏಕವಾಕ್ಯದ ಅಂತ ಇಲ್ಲ. ಒಂದೊಂದು ಉಪನಿಷತ್ತು ಒಂದೊಂದು ರೀತಿಯಾಗಿ ಹೇಳುತ್ತೆ. ಈಚ್ ಒನ್ ಇದೆ ಇಂಡಿಪೆಂಡೆಂಟ್ ಟೆಕ್ಸ್ಟ್. ನಮ್ಮಲ್ಲಿ ಆ ಅಭಿಪ್ರಾಯ ಎಲ್ಲಾ ಉಪನಿಷತ್ತುಗಳು ಒಂದೇ ಮಾರ್ಗವನ್ನೇ ಹೇಳತಕ್ಕದ್ದು ಅಂತ. ಇಲ್ಲಿ ಇವರು ಅದನ್ನು ಹೇಳಿ ಸಮಾಜ ಶ್ರುತಿಗಳು ಯಾರ್ಯಾರು ಏನೇನು ಬೇಕೋ ಅದೆಲ್ಲವನ್ನೂ ಹೇಳುತ್ತೆ. ಅವರವರ ಮೂಗಿನ ನೇರಕ್ಕೆ ಅರ್ಥ ಮಾಡಿಕೊಳ್ಬಹುದು. ಆದರೆ ಯತ್ ನಿಶ್ಚಿತಂ ಯುಕ್ತಿಯುಕ್ತಂಚ, ಯಾವುದು ತಾತ್ಪರ್ಯೇಣ ನಿಶ್ಚಿತಂ. ಈ ತಾತ್ಪರ್ಯ ಏನು? ಉಪನಿಷತ್ತುಗಳು ಇಷ್ಟು ಪ್ರಕರಣಗಳಿದೆ, ಇಷ್ಟು ಪ್ರಪಾಠಕಗಳಿದೆ, ಎಲ್ಲ ಇದೆ. ಅದನ್ನೆಲ್ಲ ಓದಿದ ಮೇಲೆ ತಾತ್ಪರ್ಯ ಏನು ಅಂತನ್ನೋದನ್ನ ನಿಶ್ಚಯ ಮಾಡಿಕೊಂಡು, ಅಂದ್ರೆ ಉಪನಿಷತ್ತುಗಳಲ್ಲಿ ಶಬ್ದರಾಶಿ ಅಂತ ಇದೆ. ಉಪನಿಷತ್ತುಗಳು ಶಬ್ದರಾಶಿ. ನಾವು ಕಾವ್ಯವನ್ನೇ ಹೇಳೋ ಹಾಗೆ ಅದು ಒಂದು ಶಬ್ದರಾಶಿ. ಶಬ್ದಗಳನ್ನು ಬಳಸಿದ್ದಾರಲ್ಲಿ. ಶಬ್ದಗಳಿಗೆ ವ್ಯಾಕರಣ ನಿಯಮಗಳಿದೆ. ವ್ಯಾಕರಣ ನಿಯಮಗಳಿದೆ. ಪದ, ವಾಕ್ಯ, ಪದಾರ್ಥ, ವಾಕ್ಯಾರ್ಥ, ಸಂಬಂಧಗಳು ಎಲ್ಲ ಇದೆ. ನಾವು ಬಳಸೋ ಮಾತುಗಳನ್ನೇ ಉಪನಿಷತ್ತಿನಲ್ಲಿ ಬಳಸಿದ್ದಾರೆ. ಆತ್ಮಾವಾರಿ ವಿಜಿಜ್ಞಾಸಿತವ್ಯ. ಯಾರು ಏನ್ ಬೇಕಾದ್ರೆ ಹೇಳ್ಬೋದು, ಇದನ್ನು ತಿಳ್ಕೊಳ್ಬಹುದು ಅಂತ ಹೇಳ್ಬೋದು. ಇದು ಶಬ್ದರಾಶಿ. ಇದು ಶಬ್ದರಾಶಿಗೆ ಒಂದು ತಾತ್ಪರ್ಯ ಅಂತ ನೋಡಿ ಏನು? ಈ ತಾತ್ಪರ್ಯ ಅಂದ್ರೆ ತತ್ಪರತ್ವ. ಎಲ್ಲಾ ಮಾತುಗಳು ಕೂಡ ಯಾವುದನ್ನು ಕುರಿತು ಹೇಳುತ್ತೋ ಅದು ತತ್ಪರ. ತತ್ ಅಂದ್ರೆ ಅದು, ಪರ ಅಂದ್ರೆ ಅದರ ವಿಷಯವಾದದ್ದು. ತತ್ಪರ. ಎಲ್ಲಾ ಮಾತುಗಳು ಕೂಡ ಈ ಅರ್ಥವನ್ನು ಕುರಿತು ಹೇಳ್ತಾ ಇದೆ ಅಂತನ್ನೋದನ್ನು ನಾವು ನಿಶ್ಚಯ ಮಾಡಿದ್ರೆ ಇದು ತಾತ್ಪರ್ಯ. ಉಪನಿಷತ್ತುಗಳಲ್ಲಿ 2000 ಮಾತುಗಳು ಬಂದಿದೆ ಅಂತ ವೆಸ್ಟರ್ನ್ ಇಂಡಾಲಜಿಸ್ ಮಾಡ್ತಾರಲ್ಲ, ಇದು ಜರ್ಮನ್ ಇಂಡಾಲಜಿಸ್ ಎಸ್ಪೆಷಲಿ. ಇಷ್ಟು ನಾಮಪದಗಳಿದೆ, ಎಷ್ಟು ಕ್ರಿಯಾಪದಗಳಿದೆ, ಎಷ್ಟು ಕೃದಂತಗಳಿದೆ. ಉಪನಿಷತ್ತುಗಳು ಈ ಮಾತನ್ನು ಇಷ್ಟಿಷ್ಟು ಬಾರಿ, ಮಾಯಾ ಅಂತ ಇಷ್ಟು ಬಾರಿ ಉಪಯೋಗಿಸಿದ್ದಾರೆ, ಬ್ರಹ್ಮ ಅಂತ ಇದೆಲ್ಲ ನಿರರ್ಥಕವಾದದ್ದು. ಆ ಮಾತು ಎಲ್ಲ ನಮ್ಮ ಕಿವಿಯಿಂದ ಕೇಳಿ ಮನಸ್ಸಿನಿಂದ ಆಲೋಚನೆ ಮಾಡಿಕೊಂಡ ಮೇಲೆ ಗಟ್ಟಿಯಾಗಿ ಉಳಿಯತಕ್ಕಂತಹ ತಾತ್ಪರ್ಯ ಯಾವುದು? ಇದು ನಿಶ್ಚಿತಂ. ನಿಶ್ಚಿತ ಅಂದ್ರೆ ಇದು ತಾತ್ಪರ್ಯೇಣ ನಿಶ್ಚಿತ. ಇದು ಉಪನಿಷತ್ತಿನ ಅಭಿಪ್ರಾಯ. ಅಂದ್ರೆ ಅದನ್ನ ನಮ್ಮ ಮನಸ್ಸು ಗ್ರಹಣ ಮಾಡಬೇಕು. ನಮ್ಮ ಮನಸ್ಸು ಗ್ರಹಣ ಮಾಡೋದಕ್ಕೆ ಸಹಾಯ ಮಾಡ್ತಕ್ಕದ್ದು ಯಾವುದು? ನಮ್ಮ ಸಂಸ್ಕಾರ. ನಮ್ಮ ಸಂಸ್ಕಾರ, ನಮ್ಮ ಅನುಭವ, ನಮ್ಮ ಪ್ರತಿಭೆ, ನಮ್ಮ ಸಾಮರ್ಥ್ಯ. ಇದಕ್ಕನುಗುಣವಾಗಿ ಶ್ರುತಿಯ ತಾತ್ಪರ್ಯ ಏನು ಅಂತ ನಿಶ್ಚಯ ಮಾಡ್ತೀವಿ ನಾವು. ಹೀಗೆ ಯತ್ ಯಾವುದು ಅಂದ್ರೆ ಇದು ಶ್ರುತ್ಯರ್ಥ, ಅಕ್ಷರಾರ್ಥ ಏನೇ ಇರಲಿ, ಈ ಶ್ರುತ್ಯಕ್ಷರಗಳು ಯಾವುದಿದ್ರೂ ಕೂಡ ಅದಕ್ಕೆ ತಾತ್ಪರ್ಯ ಅಂತ ಒಂದು ಬೇರೆ ಒಂದು ಉಂಟಲ್ಲ, ಇದು ನಿಶ್ಚಿತಂ, ತಾತ್ಪರ್ಯೇನ ನಿಶ್ಚಿತಂ ಮತ್ತು ಯುಕ್ತಿಯುಕ್ತಂ. ಅಂದ್ರೆ ಶ್ರುತಿಯನ್ನು ಮಾತ್ರ ಗ್ರಹಣ ಮಾಡಿದ್ರೆ ಸಾಲದು. ಇವಾಗ ಶ್ರುತಿ ಅಂತಂದ್ರೆ ಏನು? ಇದಕ್ಕೆ ಅಪೌರುಷೇಯ ಅಂತ ಒಂದು ಹೇಳ್ತಾರೆ. ಇದಕ್ಕೆ ಪುರುಷ ಬುದ್ಧಿ ಸಂಬಂಧ ಇಲ್ಲದೇ ಇರತಕ್ಕಂತಹದ್ದು ಶ್ರುತಿ. ಶ್ರುತಿ ಅಂತ ಅನ್ನೋ ಮಾತಿಗೆ ಪುರುಷ ಬುದ್ಧಿ ಸಂಬಂಧ ಇಲ್ಲದೇ ಇರತಕ್ಕಂಥ. ಹೀಗಿಲ್ಲ ಅಂತಂದ ಮೇಲೆ ಪುರುಷ ಬುದ್ಧಿಗೆ ಇರತಕ್ಕಂತಹ ದೋಷಗಳಿಲ್ಲ. ನಾವು ವಸ್ತುವನ್ನು ಸರಿಯಾಗಿ ನೋಡೋಲ್ಲ, ಏಕಮುಖವಾಗಿ ನೋಡ್ತೀವಿ. ನೋಡಿದ್ರಲ್ಲಿ ಎಲ್ಲಾ ಭಾಗವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳೋಲ್ಲ. ನೋಡುವಾಗ ಕಣ್ಣಿನ ದೋಷಗಳು ಇರುತ್ತೆ, ಗ್ರಹಣ ಮಾಡುವಾಗ ಮನಸ್ಸಿನ ದೋಷಗಳು. ಇವೆಲ್ಲ ಪುರುಷ ಬುದ್ಧಿಗೆ ಸೀಮಿತವಾದಂತಹ ದೋಷಗಳು. ಅದರಿಂದ ಈ ಪೌರುಷೇಯ ಗ್ರಂಥ ಏನಿದ್ರೂ ಕೂಡ ಅದೆಲ್ಲ ಪುರುಷ ಬುದ್ಧಿಗೆ ಸೀಮಿತವಾದದ್ದರಿಂದ ಇದನ್ನು ನಾವು ಬೇಕಾದ್ರೆ ಸ್ವೀಕಾರ ಮಾಡಬಹುದು, ಬೇಡ ಇದ್ರೆ ಬಿಡಬಹುದು. ನಮ್ಮ ನೆಲೆಯೆಲ್ಲ ಇದೆ. ಇವಾಗ ಕಾಳಿದಾಸನೇ ಹೇಳಿ ಅಥವಾ ಐನ್ಸ್ಟೈನ್ ಹೇಳಿ, ನಮ್ಮ ಹಾಗೆ ಅವನೋ ಒಬ್ಬ ಮನುಷ್ಯ ತಾನೆ, ಅವನಿಗೊಂದು ರೀತಿ ಇರುತ್ತೋ ಹೊರತು ನನಗೆ ಇನ್ನೊಂದು ರೀತಿ ಇರುತ್ತೋ ಹೊರತು ಅವನೇನು ಅಪೌರುಷೇಯ ಪ್ರಮಾಣ ಅಂತ ಯಾರು ಹೇಳ್ತಾರೆ? ಯಾಕೆಂದ್ರೆ ಅವರು ಹೇಳಿದ್ದನ್ನೇ ಅವರು ಆಮೇಲೆ ಇಲ್ಲ ಅಂತಂತಾರೆ. ಆದ್ರಿಂದ
ಬೇರೆಯೂ ಇಲ್ಲ ಅಂತ ಅನ್ನೋದಕ್ಕಿಂತ ಮುಂಚೆ ಅವರೇ ಇಲ್ಲ ಅಂತಂತಾರೆ. ಹೀಗೆ ಈ ದೋಷ ಶ್ರುತಿಯಲ್ಲಿ ಇಲ್ಲ. ಈ ಶ್ರುತಿಯಲ್ಲಿ ಇಲ್ಲ ಅಂದ್ರೆ ವಿಷಯಗಳನ್ನ ಅವ್ರು ಕಂಡಿದ್ದ ಹೇಗೆ, ತಿಳ್ಕೊಂಡಿದ್ದ ಹೇಗೆ, ಅವ್ರು ಹೇಳಿದ್ದ ಹೇಗೆ ಅಂದ್ರೆ ಯಾವುದೋ ಒಂದು ಅಪೌರುಷೇಯ ನೆಲೆಯಲ್ಲಿ ನಿಂತು ಇದನ್ನು ದರ್ಶನ ಮಾಡಿದ್ದಾರೆ. ಅವರು ಮಂತ್ರದ್ರಷ್ಟಾರ ಋಷಯ ಮಂತ್ರದ್ರಷ್ಟಾರ, ಮಂತ್ರಗಳನ್ನು ನೋಡಿದ್ದಾರೆ ಅವರು. ಅಂದ್ರೆ ಕಣ್ಣಿನ ಮೂಲಕ ಅಂತ ಅಲ್ಲದೇನೆ ಅವರ ಅಂತ ಏನು ಋಷಯ ಅಂತ ಅನ್ನೋದಕ್ಕೆ ಅಂತಃಪ್ರಕಾಶ ಋಷಯ. ರಾಘವೇಂದ್ರ ಸ್ವಾಮಿಗಳು ಅಂತಃಪ್ರಕಾಶ ಋಷಯ. ಹೊರಗಡೆ ಬೆಳಕಿದ್ದ ಕಣ್ಣು ನೋಡುತ್ತೆ, ಒಳಗಡೆ ಒಂದು ಬೆಳಕಿದ್ರೆ ಕಣ್ಣು ಒಳಗೆ ನೋಡಬಹುದು. ಕಣ್ಣು ಯಾಕೆ ಒಳಗೆ ನೋಡಲ್ಲ ಅಂದ್ರೆ ಒಳಗೆ ಬೆಳಕಿಲ್ಲ. ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕಣ್ಣು ನೋಡುತ್ತೆ. ಹೊರಗಡೆ ಬೆಳಕಿದೆ ಕಣ್ಣು ನೋಡುತ್ತೆ, ಒಳಗಡೆ ನಮಗೆ ಬೆಳಕಿಲ್ಲ, ಕಣ್ಣು ನೋಡ್ಲಾರ್ದು. ಈಗ ಅಲ್ಲಿ ಒಳಗಡೆ ಬೆಳಕು ಇದ್ದವರು ಋಷಿಗಳು. ಅಂತಃಪ್ರಕಾಶ ಋಷಯ. ಋಷಿಗಳಿಗೆ ಒಳಗಡೆ ಬೆಳಕಿದೆ. ಈ ಒಳಗಡೆ ಬೆಳಕಿದ್ದದ್ದನ್ನ ಇದ್ದಾಗ ಇವರು ನೋಡಿದ್ದನ್ನ ಅಪೌರುಷೇಯ ಅಂತ ಕರಿತೀವಿ. ಅದು ಬುದ್ಧಿಗೆ ಮುಟ್ಟದೇನೆ ಆ ಬುದ್ಧಿಯನ್ನು ಸರ್ಪಾಸ್ ಮಾಡಿಕೊಂಡು ಹೋಗತಕ್ಕಂಥ ಒಂದು ಶಕ್ತಿ ಇದೆ. ಆದ್ರಿಂದ ಶ್ರುತಿಯಲ್ಲಿ ಹೇಳಿದ್ದು ಅದು ಸತ್ಯವಾದದ್ದು. ಅದರಲ್ಲಿ ಒಂದು ಸಂದೇಹ ಅಂತ ನಮಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಂದೇಹಗಳೆಲ್ಲ ಮನಸ್ಸಿನಿಂದಲೇ ಬರತಕ್ಕದ್ದು, ಚಿತ್ತದಿಂದ ಬರತಕ್ಕದ್ದು. ಇದು ಶ್ರುತಿ ಅಂತ ಅನ್ನೋದು ಹೀಗೆ ಅವರ ಅಂತಃಪ್ರಕಾಶದಿಂದ, ಅವರ ದರ್ಶನದಿಂದ ನಮಗೆ ಒದಗಿದೆ. ಇದನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ನಮಗಿರೋ ಅಧಿಕಾರ ಏನು? ನಮಗ ಅಂತಃಪ್ರಕಾಶ ಇಲ್ಲ, ಅವರಿಗಿರೋ ದರ್ಶನ ನಮಗಿಲ್ಲ. ಅವರಿಗೆ ಸಾಕ್ಷಾತ್ ಸಂಬಂಧ, ವಿಷಯಕ್ಕೂ ಅವರಿಗೂ ಇರತಕ್ಕಂಥ ಸಾಕ್ಷಾತ್ ಸಂಬಂಧ ನಮಗಿಲ್ಲ. ಆದ್ರಿಂದ ಶ್ರುತಿ ನಮ್ಮ ನೆಲೆಗೆ ಬಂದಾಗ ಅದು ಪೌರುಷೇಯವೇ ಆಗುತ್ತೆ. ಅಪೌರುಷೇಯ ಶ್ರುತಿ ಅಂತ ನಾವು ಹೇಳಿದ್ರು ಕೂಡ ಶಾಸ್ತ್ರದ ಪ್ರಕಾರ ಅಪೌರುಷೇಯ. ಈಶಾವಾಸ್ಯಮಿದಂ ಸರ್ವಂ ಅಂತ ನಾನು ತಿಳ್ಕೊಂಡಾಗ ನನ್ನ ಬುದ್ಧಿಗೆ ಅದು ಎಷ್ಟು ಎಟಕತ್ತೋ ಅಷ್ಟು ಮಾತ್ರ ನನಗೆ ದಕ್ಕೋದು, ಅಂದ್ರೆ ಪೌರುಷೇಯವೇ ಅದು. ಶ್ರುತಿಗಳು ಅವು ಯಾಜ್ಞವಲ್ಕರು ಹೇಳ್ಬೇಕಾದ್ರೆ ಹೇಳ್ಕೊಳ್ಳಿ, ಆತ್ಮಾವಾರೇ ವಿಜಿಜ್ಞಾಸಿತವ್ಯ ಅಂತ ನಾನು ತಿಳ್ಕೊಳ್ಬೇಕಾದ್ರೆ ನನ್ನ ಬುದ್ಧಿಯ ಮಟ್ಟಕ್ಕೆ ನಾನು ತಿಳ್ಕೊಳ್ತೀನಿ. ಅದರಿಂದ ಪೌರುಷೇಯ ಅಲ್ಲ ಅಂತ ಯಾಕೆ ಹೇಳ್ತೀರಿ ನೀವು? ಶ್ರುತಿ ಆಬ್ಜೆಕ್ಟಿವ್ಲಿ ಅಪೌರುಷೇಯ ಆಗಲಿ, ಅದು ಶ್ರುತಿ ನನಗೆ ತಾನೇ ಇರೋದು, ಅದು ಪೌರುಷೇಯವೇ. ಅದು ಆ ಪೌರುಷೇಯವಾದದ್ರಲ್ಲಿ ನೀವು ಅದನ್ನು ಪೂರ್ತಿ ಗ್ರಹಣ ಮಾಡುವಂಥ ಒಂದು ನಿರ್ಬಂಧ ಇಲ್ಲ. ವೇದವಾಕ್ಯಗಳಾದರೆ ಅದರಲ್ಲಿ ಏನು ನಾವು ಸಂಶಯವನ್ನು ಹೇಳೋ ಹಾಗಿಲ್ಲ. ಉಪನಿಷತ್ತುಗಳಲ್ಲಿ ಸಂಶಯ ಇಲ್ಲ. ಅದನ್ನು ನಾವು ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವಾಗ ನಮ್ಮ ಮನಸ್ಸಿನ ಮೂಲಕವೇ ಅದನ್ನು ಅಧ್ಯಯನ ಮಾಡುವುದರಿಂದ ಅಲ್ಲಿ ಸಂಶಯ ಅಂತ ಇರತಕ್ಕದ್ದು ಯುಕ್ತವೇ. ಉಪನಿಷತ್ತಿನಲ್ಲಿ ಹೇಳಿದ್ದು ಎಲ್ಲ ನಮಗೆ ಸ್ಫುಟವಾಗುತ್ತೆ. ನಾವು ಅದನ್ನ ಪ್ರಭು ಸಂಹಿತೆಯ ಹಾಗೆ ಕೇಳಬೇಕು ಅಂತ ಏನು ನಿರ್ಬಂಧ ಇಲ್ಲ. ಉಪನಿಷತ್ತುಗಳಾದರೂ ಕೂಡ ಅದನ್ನು ನಾವು ವಿಚಾರ ಮಾಡತಕ್ಕದ್ದಿದೆ. ಇಲ್ಲಿ ನಿಶ್ಚಿತಂ ಶ್ರುತಿ ಸಮಾನವಾಗಿ ಹೇಳಿದೆ. ಶ್ರುತಿಯನ್ನ ನಾವು ತಾತ್ಪರ್ಯದಿಂದ ನಿಶ್ಚಯ ಮಾಡಿದ ಮೇಲೆ ಶ್ರುತಿಯ ತಾತ್ಪರ್ಯವನ್ನು ನಿಶ್ಚಯ ಮಾಡೋದಕ್ಕೆ ಉಪಕ್ರಮ, ಉಪಸಂಹಾರ ಇತ್ಯಾದಿ ಲಿಂಗಗಳಿವೆಯಲ್ಲ, ಷಡ್ಲಿಂಗಗಳು, ವಿಚಾರ ಮಾಡೋ ಷಡ್ಲಿಂಗಗಳು ಇದೆ. ಇದನ್ನ ನೀವು ತಾತ್ಪರ್ಯದಿಂದ ನಿಶ್ಚಯ ಮಾಡಿದ ಮೇಲೆ ಯುಕ್ತಿಯುಕ್ತಂಚ ಅಂತ ಇನ್ನೊಂದು ಮಾತು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಶ್ರುತಿಯ ತಾತ್ಪರ್ಯ ಇದು ಅಂತ ನಾವು ನಿಶ್ಚಯ ಮಾಡಿಕೊಂಡ ಮೇಲೆ ಅಪೌರುಷೇಯವಾಯಿತು. ನಾವು ಅದನ್ನು ಯುಕ್ತಿಯಿಂದ ಮಾಡತಕ್ಕದ್ದೇನು? ನಾವು ಅದನ್ನ ಬೈ ಎಂಪ್ಲಾಯಿಂಗ್ ಅವರ್ ರೀಸನ್, ಅವರ್ ಲಾಜಿಕ್ ಅಂಡ್ ಅವರ್ ರ್ಯಾಷಿಯೋಸಿನೇಷನ್, ಹೌ ಕ್ಯಾನ್ ವಿ ಆಲ್ಟರ್ ದಿ ಶ್ರುತಿ? ಅದು ಇಲ್ಲಿ ಹೇಳ್ತಾರೆ, ಶ್ರುತಿಗಳು ಎಲ್ಲರಿಗೂ ಸಮಾನವಾಗಿದೆ, ಎಲ್ಲಾ ವಿಷಯಗಳನ್ನು ಅದು ಹೇಳುತ್ತೆ. ಅದು ನಮಗೆ ನೇರವಾಗಿ ಸಂಬಂಧ ಇಲ್ಲ. ಇಟ್ಸ್ ಎ ವೆರಿ ವ್ಯಾಲಿಡ್ ಪಾಯಿಂಟ್. ಶ್ರುತಿ 1000 ಹೇಳಿದ್ರು ಕೂಡ ಶ್ರುತಿಗೂ ನಮಗೂ ನೇರವಾದ ಸಂಬಂಧ ಹೇಗೆ ಬರುತ್ತೆ? ಶ್ರುತಿಯನ್ನು ನಾವು ಹೇಗೆ ತಿಳ್ಕೊಂಡಿದ್ದೀವೋ ಹಾಗೆ. ಅದರಿಂದ ಭಗವದ್ಗೀತೆಗೆ ಅವ್ರು ಮಧ್ವಾಚಾರ್ಯರು ಹೇಳಿದ್ದನ್ನೇ ಮಾಧುರು ಓದೋದು, ಈಗ ಶಂಕರಾಚಾರ್ಯರು ಭಾಷಿಸಿದ ಹಾಗೆ ಅದ್ವೈತಿಗಳು ಓದೋದು. ಅಂದ್ರೆ ಭಗವದ್ಗೀತೆ ಒಂದೇನೆ. ಆದ್ರೆ ಭಗವದ್ಗೀತೆ ಯಾರ್ಯಾರಿಗೆ ಯಾರ್ಯಾವ ರೀತಿಯಲ್ಲಿ ಇದೆ, ಇದು ಸಮಾಶ್ರುತಿ ಅಂತ ಹೇಳೋ ಹಾಗಿಲ್ಲ. ನಿಶ್ಚಿತಂಗೆ ಅವರವರು ಯಾವ ರೀತಿಯಾಗಿ ನಿಶ್ಚಯ ಮಾಡಿಕೊಳ್ತಾರೋ. ಆದರೆ
ಬೇರೆಯವರಿಗೂ ಇದು ಸಮಾಧಾನವಾಗುವ ಹಾಗೆ ಯುಕ್ತಿಯುಕ್ತಂಚ. ಇಲ್ಲಿ ನಿಶ್ಚಿತಂ ಅಂತನ್ನುವಾಗ ಇಂಡಿವಿಜುವಲ್ ಓರಿಯೆಂಟೇಷನ್, ಯುಕ್ತಿಯುಕ್ತಂ ಅಂತನ್ನುವಾಗ ಕಾಮನ್ ಯೂನಿವರ್ಸಲ್ ಅಪ್ರೊವೇಷನ್ ಇರಬೇಕು. ನನ್ನ ಯುಕ್ತಿ ಬೇರೆ, ನಿಮ್ಮ ಯುಕ್ತಿ ಬೇರೆ ಅಂತ ಹೇಳೋ ಹಾಗಿಲ್ಲ. ಯುಕ್ತಿ ಎಲ್ಲರಿಗೂ ಒಂದೇ. ತರ್ಕ, ರೀಸನಿಂಗ್ ಈಸ್ ಕಾಮನ್ ಟು ಆಲ್ ಪೀಪಲ್. ಬಟ್ ಈ ಶ್ರುತಿಯ ತಾತ್ಪರ್ಯ ನಿಶ್ಚಯ ಮಾಡ್ಕೊಡೋದು ನನ್ನ ಮನಸ್ಸಿಗೆ ಬಂದಾಗ ನಾನು ಮಾಡ್ಕೊಡ್ತೀನಿ. ನನ್ನ ಅನುಭವ ಇದ್ದ ಹಾಗೆ, ನನ್ನ ಸಂಸ್ಕಾರ ಇದ್ದ ಹಾಗೆ, ನನ್ನ ಪಕ್ಷಪಾತ ಇದ್ದ ಹಾಗೆ, ನನಗೆ ಯಾವ ಕಡೆ ಒಲವಿದೆಯೋ ಆ ಕಡೆ ನಾನು ಮಾಡ್ಕೊಡ್ತೀನಿ. ನಿಶ್ಚಿತಂ. ಅದು ನೀನು ಮಾಡ್ಕೊಂಡಿದ್ದು ಶ್ರುತಿ ಅಂತ ಹೇಳಬೇಕಾದ್ರೆ ಬೇರೆಯವರಿಗೂ ಸಮಾಧಾನ ಇರಬೇಕಿದು. ಯುಕ್ತಿಯುಕ್ತಂಚ ಯದ್ಭವತಿ ತತ್, ಅದು ಶ್ರುತ್ಯರ್ಥ. ನ ಇತರತ್. ಕೇವಲ ಶ್ರುತಿಯನ್ನು ನಾನು ಅಧ್ಯಯನ, ಗುರುಮುಖೇನ ಅಧ್ಯಯನ ಮಾಡಿದ್ದೀನಿ, ಇದೇ ಇದರ ಅಭಿಪ್ರಾಯ ಅಂದ್ರೆ ನೀನು 1000 ಸಾರ್ತಿ ಹೇಳಿದ್ರು ಕೂಡ ಶ್ರುತಿ ಶಪಥ ರೂಪೇಣ, ಆಚಾರ್ಯರು ಹೇಳ್ತಾರೆ, ಶಪಥವಾಗಿ ಶ್ರುತಿ ಇದು ಬೆಂಕಿ ಶೀತ ಅಂತ ಹೇಳಿದ್ರೂ ಕೂಡ ನ ಪ್ರಾಮಾಣ್ಯಂ ಉಪೈತಿ. ಯಾರು ನಂಬುತ್ತಾರೆ ಅದನ್ನ? ಶ್ರುತಿಯೇ ಹೇಳಿ ಇದನ್ನು ಬೆಂಕಿ ತಣ್ಣಗಿದೆ ಅಂತ ಶ್ರುತಿ 100 ಸರ್ತಿ ಹೇಳಿ ಯಾರು ಪ್ರಮಾಣವಾಗಿ ನಂಬುತ್ತಾರೆ ಅದನ್ನ? ಇದು ಇಲ್ಲಿ ಹೇಳೋದು ನ ಇತರತ್. ಶ್ರುತಿಯನ್ನು ತೋರಿಸಿ ಶ್ರುತಿ ಹೀಗೆ ಹೇಳಿದೆ ಅಂತಂದ್ರೆ ಪ್ರಯೋಜನ ಇಲ್ಲ. ಶ್ರುತಿಯಲ್ಲಿ ಹೇಳಿರೋದನ್ನ ನೀವು ಯುಕ್ತಿಯಿಂದ ನಿರ್ಧಾರ ಮಾಡಿ ನಿಮ್ಮ ಮನಸ್ಸಿಗೆ ಅದನ್ನ ನಿಶ್ಚಯ ಮಾಡಿಕೊಂಡ್ರೆ ಅದು ಶ್ರುತಿ, ದಿಂಪಾಡಿ ಶ್ರುತಿ. ನ ಇತರತ್. ಅದು ಮಿಕ್ಕಾದೆಲ್ಲ ಪುಸ್ತಕದ ಬದನೇಕಾಯಿ. ಹೀಗೆ ಹೇಳ್ತಾರೆ, ಅವರು ಹಾಗೆ ಹೇಳ್ತಾರೆ, ಈ ಉಪನಿಷತ್ತಿನಲ್ಲಿ ಏನಿದೆ, ಆ ಉಪನಿಷತ್ತಿನಲ್ಲಿ ಏನಿದೆ. ಗೋಗೋವಗಾವೋ ಗಣಯನ್ ಪರೇಶ ನ ಸಾಮಾನ್ಯವಾಗೋತಿ. ಅಂದ್ರೆ ದನ ಕಾಯೋನು ಆ ಊರಿನಲ್ಲಿರೋ ದನಗಳೆಲ್ಲ ತಗೊಂಡು ಹೋಗ್ತಾನೆ, ಮೇಯಿಸ್ತಾನೆ, ಹಿಂದಕ್ಕೆ ತಗೊಂಡ್ಬರ್ತಾನೆ. ಇವಂದ್ ಯಾವ್ದಾದ್ರು ಒಂದು ದನ ಇದೆಯೋ? ಇವಂದ್ ಯಾವ ದನವೂ ಇಲ್ಲ. ಯಾರೇ ಹೇಳ್ತೋ ದನ, ಇವನದನ್ನು ಕಾಯ್ತಾನಷ್ಟೇ. ಹೀಗೆ ಈ ಜ್ಞಾನಿಯಾದವನಿಗೆ ಇದು ಗೋಪಃ ಇವ ಗಾವಹ ಗಣಯನ್. ಎಲ್ಲ ಬೆಳಗಾಗಾಯ್ತು, ಸಾಯಂಕಾಲ ಬಂತು, ಎಷ್ಟು ದನಗಳು ಬಂತು ಲೆಕ್ಕ ಮಾಡ್ಕೋತಾನ ಅವನು. 20 ಹಸು ನಾನು ಕರ್ಕೊಂಡು ಹೋಗಿದ್ದೀನಿ, ದನ ಕರ್ಕೊಂಡು ಹೋಗಿದ್ದೀನಿ, 20 ಹಿಂದಕ್ಕೆ ಮುಗಿಸ್ಬೇಕು. 20 ಅಂತ ಇವನಿಗೆ ಗೊತ್ತು. ಅದು ಈಶಾವಾಸ್ಯದಲ್ಲಿ ಏನು ಹೇಳಿದೆ, ಬೃಹದಾರಣ್ಯಕದಲ್ಲಿ ಏನು ಹೇಳಿದೆ, ಚಾಂದೋಗ್ಯ, ಇದೆಲ್ಲ ಗೊತ್ತು ಇವರಿಗೆ. ಅದು ಇವಂದ್ ಯಾವ್ದಾದ್ರು ಇದೆಯೋ ಅಲ್ಲಿ ಹಸು, ಇವಂದ್ ಯಾವ್ದಿಲ್ಲ ಅಲ್ಲಿ. ಅದಕ್ಕಾಗಿ ಹೇಳ್ತಾರೆ ಶ್ರುತಿ ಅಂತ ಅನ್ನೋದು ಹೀಗೆ ಆಬ್ಜೆಕ್ಟಿವ್ ಅಂತಲ್ಲ. ಶ್ರುತಿಯಲ್ಲಿ ಸಬ್ಜೆಕ್ಟಿವಿಟಿ ಅಂತ ಒಂದು ಇದೆ, ಯುಕ್ತಿ ಅಂತಲೂ ಒಂದು ಇದೆ. ಯುಕ್ತಿ ಅಂತ ಇರೋ ಹೊತ್ತಿಗೆ ಬ್ರಹ್ಮಸೂತ್ರ ಅಂತ ಬಂದದ್ದು. ಕೇವಲ ಶ್ರುತಿಯೇ ಸಾಕು ಅಂತನೋ ಹಾಗಿದ್ರೆ ಉಪನಿಷತ್ ಪ್ರಸ್ಥಾನ ಮುಂದೆ ಇರ್ತಾ ಇತ್ತು. ಅಲ್ಲಿ ಆ ಯುಕ್ತಿಗೂ ಒಂದು ನ್ಯಾಯಕ್ಕೂ ಒಂದು ಅವಕಾಶ ಇದೆ, ನ್ಯಾಯ ಅಗತ್ಯವಾಗಿ ಇರಬೇಕು ಅಂತನ್ನೋ ಹೊತ್ತಿಗೆ ಬ್ರಹ್ಮಸೂತ್ರಗಳು ಬಂತು. ವೇದಾಂತ ಪ್ರಸ್ಥಾನ ಅಂತ ಬಂತಲ್ಲ, ಅದು ನ್ಯಾಯ ಪ್ರಸ್ಥಾನ ಅಂತ. ಹೀಗೆ ಭೂತತೋ ಅಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿ ಯುಕ್ತಂಚ ಯತ್ ತದ್ಭವತಿ ನ ಇತರತ್. ಶ್ರುತ್ಯರ್ಥವನ್ನ ಪ್ರತಿಯೊಬ್ಬರೂ ಕೂಡ ತಮ್ಮ ಯುಕ್ತಿಯನ್ನ ಅವಲಂಬಿಸಿ ಅದನ್ನು ಸಿದ್ಧ ಮಾಡಿಕೊಳ್ಳತಕ್ಕದ್ದು. ನೇಹ ನಾನೇತಿ ಚಾಮ್ನಾಯ ಇಂದ್ರೋ ಮಾಯಾಭಿರಿತ್ಯಪಿ ಅಜಾಯಮಾನೋ ಬಹುಧಾ ಜಾಯತೆ ಮಾಯಯಾತು ಸಹ. ಕೆಲವು ಎಕ್ಸಾಂಪಲ್ಸ್ ಕೊಡ್ತಾರೆ. ಹೀಗೆ ಉಪನಿಷತ್ತುಗಳಲ್ಲಿ ಹೇಳುತ್ತೆ, ನೇಹ ನಾನಾ ಇತಿ, ನೇಹ ನಾನಾಸ್ತಿ ಕಿಂಚನ ಅಂತ ಮಾತು ಬರುತ್ತೆ. ಏಕಮೇವ ದ್ವಿತೀಯಂ, ಇರತಕ್ಕವನು ಒಬ್ಬನೇ, ಅವನಿಗೆ ಎರಡನೆಯದಾಗಿ, ಅವನ ಅಧೀನವಾಗಿ, ಅವನಿಗೆ ಸಮನಾಗಿ, ಅವನಿಗೆ ಮೇಲ್ಪಟ್ಟು, ಅವನಿಂದ ಬೇರೆಯಾಗಿ ಯಾವುದೂ ಇಲ್ಲ. ಅದ್ವಿತೀಯ ಅಂತ ಮಾತಿಗೆ ಇದರ್ಥ. ಏಕಂ ಏವ ಅದ್ವಿತೀಯಂ, ಇವನಿಗೆ ಎರಡನೆಯವನು ಅಂತನ್ನೋನಿಲ್ಲ. ಅಂದ್ರೆ ಇವನ ಮೇಲಿದ್ದಾನೆ, ಅಸ್ತಿ ಸಮಃ ಅಧಿಕಃ ನೀಚಃ ಪರಃ ಇತಿವ. ಇವನಿಗಿಂತ ಮೇಲ್ಪಟ್ಟು ಒಬ್ಬ ಇದ್ದಾನೆ ಅಂತಿಲ್ಲ, ಕೆಳಗೊಬ್ಬ ಇದ್ದಾನೆ ಅಂತಿಲ್ಲ, ಇವನಿಗೆ ಸಮನಾದ ಕಕ್ಷೆಯಲ್ಲಿರೋನಿದ್ದಾನೆ ಅಂತಿಲ್ಲ, ಇವನಿಗೆ ಮೇಲ್ಪಟ್ಟು ಒಬ್ಬ ಇದ್ದಾನೆ ಅಂತಿಲ್ಲ. ಇದು ಏಕಂ ಏವ ಅದ್ವಿತೀಯಂ ಅಂತನ್ನೋ ಮಾತಿಗೆ ಅರ್ಥ. ಇನ್ನೆಲ್ಲ ಕಾಣ್ತಾ ಇದೆಯಲ್ಲ ಜಗತ್ತಿನಲ್ಲಿ ಅಂದ್ರೆ ನ ಇಹ ನಾನಾ ಅಸ್ತಿ ಕಿಂಚನ. ಈ ಕಾಣ್ತಿರೋ ವಸ್ತುಗಳಲ್ಲಿರೋ ಭೇದ ಬ್ರಹ್ಮನಲ್ಲಿಯೂ ಇರತಕ್ಕಂಥ ಭೇದ ಅಂತಲ್ಲ, ಅದು ಒಂದೇ. ಏಕಂ ಏವ ಅದ್ವಿತೀಯಂ. ನಾನಾ ಇದೆಯಲ್ಲ ಅಂದ್ರೆ ಮಾಯಯ. ಅದು ನಾನಾ ಇರೋ ಹಾಗೆ ಕಾಣುತ್ತೆ,
ನಾನಾ ಇವ ಭಾತಿ ವಸ್ತುತಃ ನ ನಾನಾ. ಹೀಗೆ ನೇಹ ನಾನಾತಿ ಚ ಆಮ್ನಾಯಾತ್ ಬೃಹದಾರಣ್ಯಕದಲ್ಲಿ ಬರುವ ಮಾತುಗಳು. ನೇಹ ನಾನಾಸ್ತಿ ಕಿಂಚನ. ಆಮೇಲೆ ಇಂದ್ರೋ ಮಾಯಾಭಿಹಿ ಇತ್ಯಪಿ. ಇಂದ್ರೋ ಮಾಯಾಭಿಹಿ ಪೂರ್ವರೂಪ ಈಯತೆ. ಇಂದ್ರನಾದವನು, ಇಂದಂದ್ರೆ ಸಾಮರ್ಥ್ಯ, ಇಂದ್ರ ಅಂತನ್ನೋ ಮಾತಿಗೆ ಯಾರಿಗೆ ಸಾಮರ್ಥ್ಯ ಉಂಟೋ ಅವನು ಸಮರ್ಥನಾದವನು ಪರಮೇಶ್ವರ. ಇವನು ಮಾಯಾಭಿಹಿ ತನ್ನ ಮಾಯೆಗಳಿಂದ, ಮಾಯ ಬಹುವಚನದಲ್ಲಿ ಹೇಳ್ತಾರೆ, ಮಾಯಾಭಿಹಿ ತನ್ನ ಮಾಯೆಗಳಿಂದ. ಇಲ್ಲಿ ಮಾಯಾ ಅಂತ ಅನ್ನೋದಕ್ಕೆ ಯಾವ ಅರ್ಥ ಇದೆ ಅಂತ ಮುಂದೆ ಹೇಳ್ತಾರೆ. ಮಾಯಾಭಿಹಿ ಪುರುರೂಪ ಈಯತೆ. ಪುರು ಅಂದ್ರೆ ಬಹು, ಅನೇಕವಾದ ರೂಪಗಳನ್ನ ಈಯತೆ ಇಣಗದವು ಅಂತ ಧಾತು ಪಡ್ಕೊಳ್ತಾನೆ, ಹೋಗ್ತಾನೆ. ಇಂದ್ರ ಒಬ್ಬನೇ, ಇಂದ್ರ ಅಂದ್ರೆ ಪರಮೇಶ್ವರ. ಇಲ್ಲಿ ಇಂದ್ರ ಒಬ್ಬನೇ ಆದರೂ ಕೂಡ ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಅವನೊಬ್ಬನೇ ಇಂದ್ರ. ಆದರೆ ಪುರುರೂಪ ಅನೇಕ, ಪುರು ಅಂದ್ರೆ ಬಹು ಅಂತ, ಅನೇಕವಾದದ್ದು ಹೇಗೆ? ಮಾಯಾವಿ, ಮಾಯೆ ಅಂತ ನೋಡಿದೆಯಲ್ಲ ಹೀಗೆ. ಅಜಾಯಮಾನೋ ಬಹುಧಾ ವಿಜಾಯತೆ. ತೈತಿರಿಯ ಶ್ರುತಿಯಲ್ಲಿ ಬರುತ್ತಲ್ಲ, ಅಜಾಯಮಾನ ಅವನು ಹುಟ್ಟಿಲ್ಲ, ಅವನಿಗೆ ಹುಟ್ಟು ಅಂತಿಲ್ಲ. ಆದರೆ ಬಹುಧಾ ವಿಜಾಯತೆ ಅನೇಕ ರೂಪವಾಗಿ ಬೇರೆ ಬೇರೆ ನಾಮರೂಪಗಳಿಂದ ಕಾಣಿಸಿಕೊಳ್ತಾ ಇದ್ದಾನೆ, ಹುಟ್ಟುತ್ತಾ ಇದ್ದಾನೆ. ಅವನು ಹುಟ್ಟಿಲ್ಲ, ಅನೇಕ ವಿಧವಾಗಿ ಹುಟ್ಟುತ್ತಾ ಇದ್ದಾನೆ. ಅಜಾಯಮಾನ ಬಹುಧಾ ವಿಜಾಯತೆ ಮಾಯಯಾತು ಸಹ. ಇಲ್ಲೆಲ್ಲ ನಾವು ಏನು ಹೇಳಬೇಕು? ಈ ಉಪನಿಷತ್ತುಗಳಲ್ಲಿ ಇಂತಹ ಮಾತು ಬಂದಾಗ ಅವನೊಬ್ಬನೇ ಇರೋನು, ಅದ ನಾನಾ ಅಂತ ಇದೆ. ಆದರೆ ಇಹ ನಾನಾ ನಾಸ್ತಿ. ಇಲ್ಲಿ ಬ್ರಹ್ಮನನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಇಹ ನಾನಾ ಇಹ ಅಸ್ತಿ. ಇಹ ಅಂದ್ರೆ ಬ್ರಹ್ಮ ವಿಷಯದಲ್ಲಿ ನಾನಾ ಅಂತಿಲ್ಲ, ಹೊರಗಡೆ ಇದೆ. ಹೊರಗಡೆ ಎಲ್ಲರೂ ಒಂದು ಅಂತ ಹೇಳ್ತಾ ಇಲ್ಲ ನಾವು. ಜಗತ್ತಿನಲ್ಲಿ ನಾನಾತ್ವ ಇದೆ, ಆದರೆ ನ ಇಹ ನಾನಾಸ್ತಿ ಕಿಂಚನ. ಇಲ್ಲಿ ಈ ನಾನಾತ್ವವನ್ನು ಅನುಸರಿಸಿ ಬ್ರಹ್ಮನಲ್ಲಿ ನಾನಾತ್ವ ಅಂತ ಇಲ್ಲ. ನನಗೊಬ್ಬ ಬ್ರಹ್ಮ, ನಿಮಗೊಬ್ಬ ಬ್ರಹ್ಮ, ಇನ್ನೊಬ್ಬರಿಗೊಬ್ಬ ಬ್ರಹ್ಮ ಅಂತಿಲ್ಲ. ನ ಇಹ ನಾನಾಸ್ತಿ ಕಿಂಚನ. ಆದರೆ ಒಬ್ಬ ಇದ್ದವನು ಅನೇಕವಾಗಿ ಕಾಣಿಸಿಕೊಳ್ಳೋದು ಹೇಗೆ ಅಂದ್ರೆ ಮಾಯಯ ಇತಿ ಸುತ್ಯರ್ಥ. ನೇಹ ನಾನೇತಿ ಚಾಮ್ನಾಯಾತ್. ಆಮ್ನಾಯ ಅಂದ್ರೆ ಶ್ರುತಿ. ಇಂದ್ರೋ ಮಾಯಾಭಿರಿತ್ಯಭಿ ಅಂದ್ರೆ ಅಭೂತಾರ್ಥ ಪ್ರತಿಪಾದಕ ಅಂತ. ಇಲ್ಲದೇ ಇರೋದನ್ನ ಇದ್ದ ಹಾಗೆ ಕಾಣಿಸ್ತಕ್ಕಂಥ ಮಾತುಗಳು ಇವು. ಮಾಯಾಭಿ ಪುರುರೂಪ. ಯಾರೋ ಒಬ್ಬ ಒಂದು ನೂಲು ಹಗ್ಗವನ್ನು ಮೇಲೆ ಎಸೆದು ಹಗ್ಗದ ಮೇಲೆ ಹತ್ತಿ ಹೋಗಿ ಅಲ್ಲಿ ಯಾರ ಜೊತೆಯೋ ಜಗಳ ಮಾಡಿಕೊಂಡು ಕೆಳಗೆ ಬರ್ತಾನೆ ಅಂದ್ರೆ ಅಭೂತ ಪ್ರತಿಪಾದಕ. ಇವನು ಹಗ್ಗವನ್ನು ಮೇಲೆ ರೋಪ್ ಟ್ರಿಕ್ ಅಂತ ಮಾಡ್ತಾರಲ್ಲ, ಇವನಲ್ಲಿ ಹಗ್ಗ ಅಂತ ಇಲ್ಲ. ಹಗ್ಗವನ್ನು ಮೇಲೆ ಎಸೆದು ಅದು ಎಲ್ಲೂ ಗಟ್ಟಿಯಾಗಿ ಹಿಡ್ಕೊಂಡು ಇವನು ಏಣಿ ಹಾಗೆ ಹತ್ತೋದು ಸಾಧ್ಯ ಇಲ್ಲ. ಆದರೂ ಕೂಡ ಇದು ಅಭೂತ ಪ್ರತಿಪಾದಕ. ಇಲ್ಲದೇ ಇರೋದನ್ನೇ ಇದ್ದ ಹಾಗೆ ಕಾಣಿಸ್ಕೊಳ್ತಕ್ಕಂತಹದ್ದು. ಇದು ಮಾಯಾವಿ ಇತ್ಯಪಿ ಅಜಾಯಮಾನ ಬಹುಧಾ ವಿಜಾಯತೆ ಮಾಯಯಾ ತು ಸಹ. ಇಲ್ಲಿ ಹೇಳುವಾಗ ಸುತ್ಯರ್ಥ ಮಾಯಯಾ ಅಂತ ನಾವು ಸೇರಿಸ್ಕೊಡ್ಬೇಕು. ಉಪನಿಷತ್ ವಾಕ್ಯದಲ್ಲಿ ಇಲ್ಲ. ಅದು ನಾವು ಈಗ ಸೇರಿಸ್ಕೊಡದೇ ಇದ್ರೆ ಉಪನಿಷತ್ ವಾಕ್ಯಕ್ಕೆ ಯುಕ್ತಿಯುಕ್ತದ ಅಂತ ಇಲ್ಲ. ಆ ಮಾತುಗಳಿಗೆ ಯುಕ್ತಿ ಅಂತ ಒಂದು ಹೊಂದೋಲ್ಲ. ಆದ್ರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು, ಶ್ರುತಿಯ ವಾಕ್ಯಗಳಿಗೂ ಕೂಡ ನಾವು ಕೆಲವು ಅಧ್ಯಾಹಾರವಾಗಿ ಸೇರಿಸಿಕೊಳ್ತಕ್ಕದ್ದು ಇದೆ. ಶ್ರುತಿಯ ವಾಕ್ಯಗಳು ಅಪೂರ್ಣ. ಇದು ಅಂದ್ರೆ ಅಪೌರುಷೇಯವಾಗಿ ಕೃಷ್ಣವೇ, ಅವೆಲ್ಲ ಪೂರ್ಣವಾದದ್ದೇ. ಆ ನಮ್ಮವರಿಗೆ ಬರೋವಾಗ ದೇರ್ ಆರ್ ಸೆವೆರಲ್ ಮಿಸ್ಸಿಂಗ್ ಲಿಂಕ್ಸ್. ವಿ ವುಡ್ ಹ್ಯಾವ್ ಟು ಸಪ್ಲೈ ದೋಸ್ ಮಿಸ್ಸಿಂಗ್ ಲಿಂಕ್ಸ್. ಇದನ್ನ ತಿಳಿದ್ರೆ, ಇದನ್ನ ನಾವು ಇಟ್ಟರೆ ಅರ್ಥವಾಗತ್ತೀಯ ವಿನಃ ಇದು ಇಡದೇ ಇದ್ರೆ ಅರ್ಥವಾಗಲ್ಲ. ಈಗ ಅರ್ಥವಾಗಬೇಕಾದ್ರೆ ನಮ್ಮಿಂದ ಒಂದು ಕೊಡುಗೆ ಬೇಕು. ಅಲ್ಲಿ ನಾವೊಂದು ಕೊಟ್ರೆ ಅದು ನಮಗೆ ಅರ್ಥವಾಗುತ್ತೆ. ನಾವಲ್ಲಿ ಏನು ಕೊಡದೇ ಇದ್ರೆ ಅರ್ಥವಾಗುತ್ತೆ, ತನ್ನಷ್ಟಿಗೆ ತಾನೇ ಅರ್ಥವಾಗಲ್ಲ. ಇದನ್ನ ಸಂಧ್ಯಾ ಭಾಷಾ ಅಂತ ಕರೀತಾರೆ.
ಇದೇನು ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಸಾಯಂಕಾಲ ಮೊಬ್ಬು ಇದ್ದ ಹಾಗೆ. ನಾವು ಒಂದು ದೀಪ ಹಿಡ್ಕೊಂಡ್ರೆ ಅದು ಕಾಣುತ್ತೆ ಅಷ್ಟೇ, ಅದು ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅದು ಯಾವ ವಸ್ತು ಅಂತ ನಮಗೆ ಗೊತ್ತಾಗೋಲ್ಲ. ಸಂಧ್ಯಾಸ್ಥಾನ ಅದು ಯಾವ ವಸ್ತು ಅಂತ ತಿಳ್ಕೊಳ್ಬೇಕಾದ್ರೆ ದೀಪ ನಾವು ಹಚ್ಚಬೇಕು. ಯಾಕಂದ್ರೆ ಹಗಲು ಹೊರಟೋಗ್ತಾ ಇದೆ, ಇನ್ನೂ ರಾತ್ರಿ ಬಂದಿಲ್ಲ, ವಸ್ತು ಅಂತ ಇದೆ, ಆದ್ರೆ ವಸ್ತುವಿನ ಸ್ವರೂಪ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಸಂಧ್ಯಾ ಭಾಷಾ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿರೋದು ಇಂಥ ಭಾಷೆಗಳು. ಅದು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಸ್ಪಷ್ಟವಾಗಿಯೂ ಇಲ್ಲ, ಅದು ವಿಸ್ಪಷ್ಟವಾಗಿಯೂ ಇಲ್ಲ, ವಿಪರೀತವಾಗಿಯೂ ಇಲ್ಲ. ನಮ್ಮಲ್ಲಿ ಬೆಳಕಿದ್ರೆ ಸ್ಪಷ್ಟವಾಗುತ್ತೆ ನಮಗೆ. ಇದು ಅಧ್ಯಾಹಾರ್ಯ, ನಾವು ಸೇರಿಸಬೇಕಾದ್ರೆ. ಅದರಿಂದ ಇಲ್ಲಿ ಮಾಯಯಾತು ಸಹ ನಾವು ಶ್ರುತಿ ಅರ್ಥವಾಗಬೇಕಾದ್ರೆ ನಾವು ಮಾಯಯ ಅಂತ ಸೇರಿಸಬೇಕು. ಇಂದ್ರೋ ಮಾಯಾಭಿ ಅಂತಲ್ಲಿದ್ದ ಹಾಗೆ ನೇಹ ನಾನಾಸ್ತಿ ಕಿಂಚನ ಮಾಯಯ ನಾನಾಸ್ತಿ ಅಂತ ನಾವು ಹೇಳಬೇಕು. ಮಾಯಯ ತು ಸಹ ಸಂಭೂತೇರಪವಾದಾಚ್ಚ ಸಂಭವ ಪ್ರತಿಷಿಧ್ಯತೆ ಕೋನ್ವೇನಂ ಜನಯೇದಿತಿ ಕಾರಣಂ ಪ್ರತಿಷಿಧ್ಯತೆ. ಒಂದು ಉಪನಿಷತ್ತಿನಲ್ಲಿ ಹೇಳ್ತಾರೆ, ಈಶಾವಾಸ್ಯದಲ್ಲಿ, ಸಂಭೂತೇ ಅಪವಾದಾತ್ ಚ ಅಂದ್ರೆ ಸಂಭೂತಿಯ ಉಪಾಸನೆಯನ್ನು ಹೇಳತಕ್ಕಂಥ ಶ್ರುತಿಗಳು ಸಂಭೂತಿಯನ್ನು ಏನು ಮಾಡುತ್ತೆ? ಪ್ರತಿಷಿಧ್ಯತೆ. ಇದು ಅಂಧಂ ತಮಃ ಪ್ರವಿಶಂತಿ ಯೇ ಸಂಭೂತಿ ಉಪಾಸತೆ ಈಶಾವಾಸ್ಯದಲ್ಲಿ ಬರುತ್ತೆ. ಯಾರು ಸಂಭೂತಿ, ಜಗತ್ತಿಗೆ ಒಬ್ಬ ಕಾರಣನಿದ್ದಾನೆ, ಆ ಕಾರಣವಾದದ್ದರಿಂದ ಜಗತ್ತೆಲ್ಲ ಬಂದಿದೆ, ಯಾವ ಒಬ್ಬ ಅಂತರ್ಯಾಮಿಯಾಗಿ ಇದ್ದು ಎಲ್ಲವೂ ಅವನ ವಾಸ್ಯವಾಗಿದೆಯೋ, ಈಶಾವಾಸ್ಯಮಿರಗಂ ಸರ್ವಂ, ಇದೆಲ್ಲ ಹೇಳಬೇಕಾದ್ರೆ ಸಂಭೂತಿ ಅಂತ ಅನ್ನೋ ಪದ ಇದೆ. ಆದರೆ ಕಾರ್ಯರೂಪವಾದದ್ದು ಕಾರಣದಿಂದ ಬಂತು, ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಇಷ್ಟು ಮಾತ್ರ ತಿಳ್ಕೊಂಡ್ರೆ ಅಂಧಂ ತಮಃ ಪ್ರವಿಶಂತಿ. ಯಾವ ಪುರುಷಾರ್ಥ ಸಾಧಿಸಿದಾಗಾಯ್ತು? ನಾವು ಬ್ರಹ್ಮ ಜಗತ್ತನ್ನು ಮಾಡ್ಲಿ, ಜಗತ್ ಚೆನ್ನಾಗಿದ್ರೆ ಬ್ರಹ್ಮನಿಗೆ ಕ್ರೆಡಿಟ್, ಚೆನ್ನಾಗಿರದೆ ಇದ್ರೆ ಅವ್ರಿಗೆ ಡಿಸ್ಕ್ರೆಡಿಟ್, ನಮಗೆ ಹೇಳ್ಬೋದಾಗಾಯ್ತು. ಹೀಗೆ ಜಗತ್ಕಾರಣ ಶ್ರುತಿಗಳಿದೆಯಲ್ಲ, ಜಗತ್ಕಾರಣ ಶ್ರುತಿಗಳಿಂದ ಪುರುಷಾರ್ಥ ಏನ್ ನಮಗೆ? ಇದು ಸಂಭೂತೇ ಅಪವಾದಾಚ್ಚ. ಇದನ್ನ ಶ್ರುತಿಗಳು ಏನು ಹೇಳ್ತಿದೆ? ಅಂಧಂ ತಮಃ ಪ್ರವಿಶಂತಿಯೇ ಸಂಭೂತಿ ಉಪಾಸತೆ. ಜಗತ್ತು ತಾನಾಗಿ ಬರಲಿಲ್ಲ, ಬ್ರಹ್ಮನಿಂದ ಜಗತ್ತು ಬಂತು ಅಂತ ಅನ್ನೋದನ್ನೇ ಜಗತ್ತಿಗೆ ಕಾರಣನಾದವನು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಅವನು ಎಲ್ಲಿ ಹೋಗ್ತಾನೆ? ಅಂಧಂ ತಮಃ ಪ್ರವಿಶಂತಿ, ಅವನು ಕಗ್ಗತ್ತಲೆಗೆ ಹೋಗ್ತಾನೆ. ಹೀಗೆ ಸಂಭೂತೇ ಅಪವಾದಾಚ್ಚ ಸಂಭವ ಪ್ರತಿಷಿಧ್ಯತೆ. ನೀವು ಸಂಭವ ಅಂತ ಅನ್ನೋದನ್ನ ಹೆಚ್ಚಾಗಿ ನೀವು ಆಶ್ರಯಿಸಬಾರದು ಅಂತ ಹೇಳಿದಾಗಾಯ್ತು. ಮತ್ತು ಕಹ ನು ಕೋನ್ವೇನಂ ಜನಯೇತ್ ಜಾತಯೇವ ನ ಜಾಯತೆ. ಬೃಹದಾರಣ್ಯಕದಲ್ಲಿ ಬರೋ ಶ್ರುತಿಯನ್ನು ಹೇಳ್ತಾರೆ, ಜಾತಯೇವ ನ ಜಾಯತೆ ಕೋನ್ವೇನಂ ಜನಯೇತ್. ಅವನು ಜಾತಯೇವ, ಅವನು ಎಲ್ಲೆಲ್ಲಿಯೂ ಹುಟ್ಟುತ್ತಾನೆ ಇದ್ದಾನೆ. ಬ್ರಹ್ಮ ಈಸ್ ಎನ್ ಎವರ್ ಅಕರಿಂಗ್ ಫೆನಾಮಿನನ್. ಜಾತಯೇವ ನ ಜಾಯತೆ, ಅದು ಎಂದೂ ಅವನು ಹುಟ್ಟಿಲ್ಲ. ಕೋನ್ವೇನಂ ಜನಯೇತ್, ಇವನನ್ನು ಯಾರು ತಾನೇ ಹುಟ್ಟಿಸಬಹುದು? ಇತಿ ಕಾರಣಂ ಪ್ರತಿಷಿಧ್ಯತೆ. ಇನ್ನೊಂದು ಶ್ರುತಿಯಲ್ಲಿ ಹೇಳುತ್ತೆ, ಇದಕ್ಕೆ ಕಾರಣ ಅಂತ ಏನು ಹುಡುಕ್ತೀರಿ ನೀವು? ಎಲ್ಲೆಲ್ಲಿಯೂ ಬ್ರಹ್ಮ ಇದ್ದಾನೆ, ಹುಟ್ಟುತ್ತಾನೆ ಇದ್ದಾನೆ. ಆಹಾರಹ, ಅವನು ಬ್ರಹ್ಮ ಹುಟ್ಟುತ್ತಾನೆ ಇದ್ದಾನೆ. ಜಾತಯೇವ ನ ಜಾಯತೆ, ಆ ಬ್ರಹ್ಮನಿಗೆ ಕಾರಣ ಅಂತ ಒಂದಿದೆಯೇ? ಕೋನ್ವೇನಂ ಜನಯೇತ್, ಬ್ರಹ್ಮನನ್ನು ಉಂಟು ಮಾಡೋರು ಯಾರು? ಇದಕ್ಕೆ ಕಾರಣಂ ಪ್ರತಿಷಿಧ್ಯತೆ. ಈ ಕಾರಣ ಅಂತ ಅನ್ನೋದನ್ನು ಒಂದು ಶ್ರುತಿಗಳು ಬೇಡ ಅಂತ ಹೇಳ್ತಾ ಇದೆ. ಇನ್ನೊಂದು ಶ್ರುತಿ ಹೇಳ್ತಾ ಇದೆ ಸಂಭೂತಿ ಅಂತ ಅನ್ನೋದು ಒಂದು ಇದೆ, ಸಂಭವ ಅಂತ ಇದೆ. ಸಂಭೂತಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು, ಅಂದ್ರೆ ಕಾರಣ ಇದೆ ಅಂತ ಹೇಳಿದವರು ಕತ್ತಲೆಗೆ ಹೋಗ್ತಾರೆ, ಕಾರಣ ಇಲ್ಲ ಅಂತ ಹೇಳಿದವರು ಕತ್ತಲೆಗೆ ಹೋಗ್ತಾರೆ. ಇದು ನಹಿನಿಂದಾನ್ಯಾಯೇನ. ಈ ನಹಿನಿಂದಾನ್ಯಾಯ ಅಂತ ಒಂದು ಮೀಮಾಂಸದಲ್ಲಿ ಒಂದು ನ್ಯಾಯ. ಇದು ನಿಂದ್ಯವಾದ ವಸ್ತುವನ್ನ ನಿಂದನೆ ಮಾಡೋದು ಪ್ರಯೋಜನ ಅಲ್ಲ, ಉದ್ದೇಶ ಅಲ್ಲ. ಶಾಸ್ತ್ರದಲ್ಲಿ ಇವನು ಹುಚ್ಚ, ಇವನು ಬೆಪ್ಪ, ಇವನಿಗೆ ಬುದ್ಧಿ ಇಲ್ಲ ಅಂತ ಹೇಳೋದು ಮೂಢ ಅಯಂ
ಅದು ಇವನನ್ನ ದೊಡ್ಡದು ಮಾಡಿ ಇವನನ್ನೇ ಕುರಿತು ನಾವು ಉಪಾಸನೆ ಮಾಡಿ ಇವನು ಹುಚ್ಚ ಇವನು ಬೆಪ್ಪ ಅಂತ ಹೇಳಬೇಕು ಅಂತ ಅನ್ನೋದು ಉದ್ದೇಶ ಅಲ್ಲ. ನಹಿನಿಂದ ನ್ಯಾಯ. ಇದಕ್ಕೆ ಪರ್ ಕಾಂಟ್ರಾ ಸ್ತುತ್ಯವಾದದ್ದನ್ನು ಸ್ತುತಿಸೋದು ಇದರ ಉದ್ದೇಶ. ಇವಾಗ ಅಂಧಂ ತಮ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ, ಅವಿದ್ಯೆಯನ್ನೇ ಯಾರು ಉಪಾಸನೆ ಮಾಡ್ತಾರೋ ಅವರು ಕತ್ತಲೆಗೆ ಹೋಗ್ತಾರೆ. ತಥೋ ಭೂಯ ಯುವತೆ ತಮಃ ಯವು ವಿದ್ಯಾಯಾಂಗ್ರತಾಃ, ವಿದ್ಯೆಯಲ್ಲೇ ಯಾರು ತೊಡಗಿರ್ತಾರೋ ಅವರು ಎಲ್ಲಿಗೆ ಹೋಗ್ತಾರೆ? ಇನ್ನೂ ಹೆಚ್ಚಾದ ಕತ್ತಲೆಗೆ ಹೋಗ್ತಾರೆ. ತಥೋ ಭೂಯ ಯುವತ. ಇದು ಏನು ಹೇಳಿದಾಗಾಯ್ತು ಉಪನಿಷತ್ತು? ಅವಿದ್ಯೆಯನ್ನು ಉಪಾಸನೆ ಮಾಡಿದ್ರೆ ಕತ್ತಲೆಗೆ ಹೋಗ್ತಾರೆ, ವಿದ್ಯೆಯನ್ನು ಉಪಾಸನೆ ಮಾಡಿದ್ರೆ ಬೆಳಕಿಗೆ ಹೋಗ್ತಾರೋ? ತಥೋ ಭೂಯ ಯುವತೆ ತಮಃ ಯವು ವಿದ್ಯಾಯಾಂಗ್ರತಾಃ. ಅಂದ್ರೆ ಏನು ಹೇಳಿದಾಗಾಯ್ತು ಉಪನಿಷತ್ತು? ಇಬ್ಬರನ್ನೂ ಬೈದಾಗಾಯ್ತಲ್ಲ ಉಪನಿಷತ್ತು ಅಂದ್ರೆ ಸಮುಚಿತವಾಗಿ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಮೃದಮಶ್ನುತೆ ಯೇ ಸಂಭೂತಿ ಅಸಂಭೂತಿಂಚ ಉಪಾಸ. ಯಾರು ಸಂಭೂತಿಯನ್ನ ಅಸಂಭೂತಿಯನ್ನ ಸೇರಿಸಿ ಉಪಾಸನೆ ಮಾಡ್ತಾರೋ, ಅವಿದ್ಯೆಯನ್ನು ವಿದ್ಯೆಯನ್ನು ಸೇರಿಸಿ ಉಪಾಸನೆ ಮಾಡ್ತಾರೋ ಅವರು ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಮೃದಮಶ್ನುತೆ. ಅವಿದ್ಯೆ ಇದ್ರೂ ಒಂದು ಪ್ರಯೋಜನ ಇದೆ, ವಿದ್ಯೆ ಇದು ಶ್ರುತಿಯ ಉದ್ದೇಶ. ನಿಂದನೆ ಮಾಡೋದು ಶ್ರುತಿಯ ಉದ್ದೇಶ ಅಲ್ಲ. ಯಾವ ದಾರಿಯನ್ನು ನಾವು ಆಶ್ರಯಿಸಬೇಕು ಇದನ್ನ ಹೇಳ್ತಕ್ಕದ್ದು ಶ್ರುತಿಯ ಉದ್ದೇಶ. ಹೀಗೆ ನಾವು ಶ್ರುತ್ಯರ್ಥದಲ್ಲೂ ಕೂಡ ನಮ್ಮ ಯುಕ್ತಿಯನ್ನು ಬಳಸ್ತಕ್ಕದ್ದು ಅಂತ ನಹಿನಿಂದ ನ್ಯಾಯವನ್ನ ಅನುಸರಿಸಿ ಹೇಳ್ತಾ ಇದ್ದಾರೆ. ಆಯ್ತಪ್ಪ. ಜಾಯತೆ ಮುಂದೆ ಅವರು ಸತ್ಕಾರ್ಯವಾದಕ್ಕೆ ಒಂದು ಭೂಮಿಕೆಯನ್ನು ಸಿದ್ಧ ಮಾಡಿ, ಸತ್ಪದಾರ್ಥ ಅಂತ ಒಂದು ಇರುತ್ತೆ, ಅದರಿಂದಲೇ ಎಲ್ಲವೂ ಹೊರಗೆ ಬರೋದು. ಆದ್ದರಿಂದ ಇದು ಯಾವಾಗಲೂ ಇರೋದ್ರಿಂದ ಹುಟ್ಟೋದು ಅಂತಿದ್ದ ಮೇಲೆ ಹುಟ್ಟಿದ್ದೇ ಹುಟ್ಟುತ್ತೆ. ಜಾತಂ ತಸ್ಯ ಹಿ ಜಾಯತೆ. ಆದ್ದರಿಂದ ಹೊಸದಾಗಿ ಯಾವುದು ಹುಟ್ಟತಕ್ಕದಲ್ಲ. ಶಾಶ್ವತವಾಗಿ ಅನಾದಿ ಅನಂತವಾಗಿ ಯಾವುದು ಸತ್ ಅಂತಿದೆಯೋ ಅಂದ್ರೆ ಯಾವ ಕಾಲದಲ್ಲೂ ವ್ಯಭಿಚಾರ ಇಲ್ಲದೆ ಇರತಕ್ಕಂಥದ್ದು ಸತ್. ವ್ಯಭಿಚಾರ ಅಂದ್ರೆ ವಿಕಾರವನ್ನು ಹೊಂದತಕ್ಕಂಥದ್ದಲ್ಲ. ನ ಕದಾಚಿತ್ ಕ್ವಚಿತ್ ವಿಕ್ರಿಯತೆ. ಇದನ್ನು ಸತ್ ಅಂತ ಹೇಳಿ ಪಾರಮಾರ್ಥಿಕ ಸತ್ವ ಅಂತ ಹೇಳ್ತಾರೆ. ಇದಕ್ಕೆ ಹುಟ್ಟು ಅಂತ ಒಂದಿಲ್ಲ. ಆದ್ರಿಂದ ಏನೇನು ವಿಕಾರಗಳನ್ನು ತಳ್ಕೊಂಡ್ರೂ ಕೂಡ ಹುಟ್ಟಿದ್ದೇ ಹುಟ್ಟುತ್ತೆ. ಜಾತಂ ತಸ್ಯ ಹಿ ಜಾಯತೆ. ಹೊಸದಾಗಿ ಹುಟ್ಟೋದು ಅಂತ ಏನೂ ಇಲ್ಲ. ಅಲ್ಲಿ ಹಿಂದೆ ಸತ್ಕಾರ್ಯವಾಗಿ ಹೇಳಿದ್ರು. ಅಸತೋ ಮಾಯಯ ಜನ್ಮ ತತ್ವತೋ ನೈವ ಯುಜ್ಯತೆ ವಂದ್ಯಾ ಪುತ್ರೋ ನ ತತ್ವೇನ ಮಾಯಯ ವಾಪಿ ಜಾಯತೆ. ಸತ್ಕಾರ್ಯವಾದದಲ್ಲಿ ಸತ್ ಅಂತನೋ ಆತ್ಮ ಅಂತ ಕರೀರಿ, ಬ್ರಹ್ಮ ಅಂತ ಕರೀರಿ, ಅಥವಾ ಪ್ರಕೃತಿ ಅಂತ ಕರೀರಿ, ಏನು ಕರೆದ್ರೂ ಕೂಡ ಸತ್ ಅಂತ ಒಂದು ಉಂಟು. ಅದರಿಂದ ಬರ್ತಕ್ಕಂಥದ್ದು ಎಲ್ಲ ಕೂಡ ತಾತ್ವಿಕವಾಗಿ ಹೊಸದಾಗಿ ಬರುತ್ತೆ ಅಂತ ಏನೂ ಇಲ್ಲ. ಅದು ಹೊಸದಾಗಿ ಬಂದಾಗ ಕಾಣಿಸ್ಕೊಳ್ಳುತ್ತೆ ಅಷ್ಟೇನೆ ಅಂತ ಹೇಳಿದ್ರು. ಸತೋ ಹಿ ಮಾಯಾ ಜನ್ಮ ಯುಜ್ಯತೆ ನತು ತತ್ವತಃ. ತಾತ್ವಿಕವಾಗಿ ಹುಟ್ಟೋದು ಅಂತಂದ್ರೆ ಏನು? ಹಿಂದೆ ಅದು ಇರಲಿಲ್ಲ, ಈಗ ಬಂದಿದೆ. ಅಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಸತ್ಪದಾರ್ಥದ ವಿಕಾರಗಳೇ ಅಂತ ಹಿಂದೆ ಹೇಳಿದ್ರು. ಆದ್ರೆ ಅಸತಃ ಯಾವುದೂ ಇಲ್ಲವೇ ಇಲ್ಲ ಅಂತಿದೆಯಲ್ಲ, ಯಾವುದೂ ಯಾವಾಗಲೂ ಇಲ್ಲ, ಇದು ಅಸತ್. ಅಸತಃ ಜನ್ಮ ಇಲ್ಲದೇ ಇರತಕ್ಕಂಥದ್ದು ಹುಟ್ಟಿತೋ ಅಂತಂದ್ರೆ ತತ್ವತೋ ನೈವ ಯುಜ್ಯತೆ. ಪಾರಮಾರ್ಥಿಕವಾಗಿಯೂ ಇಲ್ಲ. ನ ಏವ ಅಂತಿದೆಯಲ್ಲ, ಪಾರಮಾರ್ಥಿಕವಾಗಿಯೂ ಇಲ್ಲ, ಮಾಯೆಯಿಂದಲೂ ಇಲ್ಲ. ಇಲ್ಲಿ ಏನ್ ತೋರಿಸ್ತಾ ಇದ್ದಾರೆ? ಒಂದು ಬ್ರಹ್ಮ ಅಂತ ಒಂದಿದೆ, ಜಗತ್ತು ಅಂತ ಒಂದಿದೆ. ಬ್ರಹ್ಮ ಜಗತ್ತಿಗಿಂತ ಭಿನ್ನವಾದವನಲ್ಲ. ಅಂದ್ರೆ ಬ್ರಹ್ಮನನ್ನು ಬಿಟ್ಟು ಜಗತ್ತು ಅಂತ ಇರೋದು ಸಾಧ್ಯ ಇಲ್ಲ. ಜಗತ್ತಿಗೆ ಒಂದು ಸ್ವತಂತ್ರ ಅಸ್ತಿತ್ವ ಅಂತ ಇಲ್ಲ. ಬ್ರಹ್ಮನೇ ಜಗತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಇದನ್ನ ಮಾಯೆಯ ಯುಜ್ಯತೆ ನತು ತತ್ವತಃ. ಬ್ರಹ್ಮನಿಂದ ಜಗತ್ತು ಅಂತ ಬಂದಿದೆ. ಹೇಗೆ ಬಂದಿದೆ? ಮಾಯೆಯಿಂದ ಬಂದಿದೆ. ಜಗತ್ತು ಹೊಸ ಪದಾರ್ಥ ಅಲ್ಲ. ನತು ತತ್ವತಃ ಅಂದ್ರೆ ಪರಮಾರ್ಥವಾಗಿ ಜಗತ್ತು ಅಂತ ನೋಡು ಹೊಸದಾಗಿ ಹಿಂದೆಲ್ಲೂ ಇಲ್ಲದೇ ಇದ್ದದ್ದು ಬರಲಿಲ್ಲ. ಬ್ರಹ್ಮನೇ ಜಗತ್ತಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಸತಃ ಜನ್ಮ
ಮಾಯೆಯ ಯುಜ್ಯತೆ. ಅದು ಸರಿಯೇ ಹೊತ್ತು ನತು ತತ್ವತಃ ಪಾರಮಾರ್ಥಿಕವಾಗಿ ಹೊಸದು ಒಂದೊಂದು ಬಂತು, ಜಗತ್ತು ಒಂದು ಸೃಷ್ಟಿಯಾಯಿತು ಅಂತ ಹೇಳಿ ಆರಂಭವಾದಿಗಳು ಹೇಳ್ತಾರಲ್ಲ. ಇವಾಗ ನೈಯಾಯಿಕರು ವೈಶೇಷಿಕರು ಆರಂಭವಾದಿಗಳು ಏನು ಹೇಳ್ತಾರೆ, ಇದು ಜಗತ್ತು ಹೇಗೆ ಶುರುವಾಯಿತು ಅಂದ್ರೆ ಅಸತ್ ಅವ್ಯಕ್ತವಾದದ್ದು ಒಂದಿತ್ತು, ಅವ್ಯಕ್ತವಾದದ್ರಿಂದ ವ್ಯಕ್ತವಾದದ್ದು ಬಂತು ಅಂದ್ರೆ 18 ಪದಾರ್ಥಗಳು ಕೂಡ ಹೊಸದಾಗಿ ಬಂದದ್ದು ಎಲ್ಲ. ಈಚ್ ಒನ್ ಈಸ್ ಪರ್ ಸೇ ನ್ಯೂ ಅಂದ್ರೆ ಒಂದೊಂದು ಕೂಡ ಹೊಸದಾಗಿ ಬಂದದ್ದು. ಇದು ಆರಂಭವಾದ. ಜಗತ್ತಿನಲ್ಲಿ ಮುಂಚೆ ಏನೋ ಇರುತ್ತೆ, ಅದರ ವಿಕಾರಗಳಲ್ಲದೇನೆ ಹೊಸದಾಗಿ ತತ್ವಗಳು ಕಾಣಿಸ್ಕೊಳ್ತಾ ಇದೆ. ಅದರಿಂದ ಅವರು 18 ತತ್ವಗಳು ಅಂತ ಹೇಳೋದಕ್ಕಾಯಿತು. ಇವಾಗ ಸಾಂಖ್ಯರು 25 ತತ್ವಗಳು ಅಂತಾರೆ. 25 ತತ್ವಗಳು ಕೂಡ ಹೊಸದೇ. ಪುರುಷ ಪ್ರಕೃತಿಯಲ್ಲಿ ಇದು ಸೇರಿಕೊಂಡಿದೆ ಅಂತ ಹೇಳೋ ಹಾಗಿಲ್ಲ. ಇವರು ಹೀಗೆ ಸತ್ಪದಾರ್ಥ ಅಂತ ಒಂದಿದ್ರೆ ಹೊರಗೆ ಬರೋದೆಲ್ಲ ಹೊಸ ಪದಾರ್ಥಗಳಲ್ಲ, ಇದ್ದದ್ದೇ ಬೇರೆ ಬೇರೆಯ ಕಾಣಿಸ್ಕೊಳ್ತಾ ಇದೆ. ಮಾಯೆಯ ಯುಜ್ಯತೆ ನತು ತತ್ವತಃ. ಹಾಗೆ ಒಂದೊಂದು ಆಯಿತು ಅಂದ್ರೆ ಒಂದೊಂದು ತತ್ವ ಅಂತ ಬೇರೆ ಬೇರೆ. ಸಾಂಖ್ಯ ಹೇಳಿದಾಗ 25 ತತ್ವ ಅಂತ ಹೇಳಬೇಕು. ವೇದಾಂತದಲ್ಲಿ ಒಂದೇ ತತ್ವ, ಏಕಮೇವ ದ್ವಿತೀಯಂ ಅಂತ ಹೇಳ್ತಾರೆ. ಅದು ಜಗತ್ತಿನ ನಾನಾತ್ವ ಇದೆಯಲ್ಲ ಅಂದ್ರೆ ಜಗತ್ತಿನ ನಾನಾತ್ವ ಇದೆ. ಈ ನಾನಾತ್ವ ಅಂತ ಅನ್ನೋದು ಮಾಯೆ. ನೇಹ ನಾನಾಸ್ತಿ ಕಿಂಚನ ಅಂತ ಆತ್ಮನಲ್ಲಿ ನಾನಾತ್ವ ಅಂತಿಲ್ಲ, ಇಲ್ಲಿ ನಾನಾತ್ವ ಅಂತಿದೆ. ಹೇಗಿದು ಅಂದ್ರೆ ಮಾಯೆಯಿಂದ. ಅದು ಇದು ವಿವರ್ತವಾದ ದೃಷ್ಟಿ. ಒಂದಿದ್ದದ್ದೇ ಅನೇಕವಾಗಿ ಕಾಣಿಸ್ಕೊಳ್ತಾ ಇದೆ. ನದು ತತ್ವತಃ ತಾತ್ವಿಕವಾಗಿ ಭೇದ ಇಲ್ಲ. ಇದು ಅಸತಃ ಅಸತ್ಕಾರ್ಯವಾದ ಅಂದ್ರೆ ಈ ಅಸತ್ ಅಂತಿದ್ದರಿಂದ ಸತ್ ಪದಾರ್ಥ ಬಂತು. ಅಸತಃ ಸತ್ ಜಾಯತೆ ಅಂತನೋ ಮಾತಿದೆಯಾ ಅಂತಂದ್ರೆ ಹಾಗೆ ಅಸತಃ ಮಾಯೆಯ ತತ್ವತಃ ಅಪಿ ನ ಜನ್ಮ ಯುಜ್ಯತೆ. ಮಾಯೆಯಿಂದಲೂ ಬಂತು ಅಂತ ಹೇಳೋ ಹಾಗಿಲ್ಲ. ಏನೂ ಇಲ್ಲದೆ ಇದ್ದದ್ದು ಮಾಯೆಯಿಂದ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳೋ ಹಾಗಿಲ್ಲ. ಪಾರಮಾರ್ಥಿಕವಾಗಿ ಕಾಣಿಸ್ಕೊಳ್ತಾ ಇದೆ ಅಂತಲೂ ಹೇಳೋ ಹಾಗಿಲ್ಲ. ಅಲ್ಲಿ ಮಾಯೆಯಿಂದ ಕಾಣಿಸ್ಕೊಳ್ತಾ ಇದೆ, ಪಾರಮಾರ್ಥಿಕವಾಗಿ ಇಲ್ಲ, ಸತ್ಕಾರ್ಯವಾದ. ಇಲ್ಲಿ ಪಾರಮಾರ್ಥಿಕವಾಗಿಯೂ ಇರಲಾರದು, ಮಾಯೆಯಿಂದಲೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಹೇಗೆ ವಂದ್ಯಾಪುತ್ರ ನ ತತ್ವೇನ ಮಾಯೆಯಾವಾಪಿ ಜಾಯತೆ. ಬಂಜೆಯ ಮಗ, ಅವನು ಪಾರಮಾರ್ಥಿಕವಾಗಿಯೂ ಇಲ್ಲ, ಮಾಯೆಯಿಂದಲೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಅವನು ಎಲ್ಲಿ ಕಾಣಿಸ್ಕೊಳ್ತಾನೆ ಅವನು? ಹೀಗೆ ಅಸತ್ಕಾರ್ಯವಾದಕ್ಕೆ ವಿರೋಧವಾಗಿ ಇವರು ಈ ಹಿಂದೆ ಏನೂ ತತ್ವವೇ ಇರಲಿಲ್ಲ, ಜಗತ್ತು ಬಂತು ಅಂತ ಹೇಳೋ ಹಾಗಿಲ್ಲ ನಾವು. ಹಾಗಿದ್ರೆ ಮಾಯೆಯ ತತ್ವತಃ ಅಪಿ ನ ಯುಜ್ಯತೆ, ಇದು ಸರಿಯಾಗ್ತಕ್ಕದ್ದಲ್ಲ. ಇನ್ನು ಹೀಗೆ ಸತ್ಕಾರ್ಯವಾದವನ್ನು ಒತ್ತಿ ಹೇಳುವುದಕ್ಕಾಗಿ ವ್ಯತಿರೇಕವನ್ನು ಹೇಳಿ, ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯೆಯಾ ಪುನಃ ತಥಾ ಜಾಗ್ರದ್ವಯಾಭಾಸಂ ಸ್ಪಂದತೆ ಮಾಯೆಯಾ ಪುನಃ. ಮನಃ 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 ಹೌದು. ಇಲ್ಲಿ ಹಿಂದೆ ಸತ್ಪದಾರ್ಥದಿಂದ ಒಂದು ಕಾಣಿಸ್ಕೊಳ್ಳುತ್ತೆ ಮಾಯೆಯ ಅನ್ನೋದು ತತ್ವತಃ ಅಂತನ್ನೋದನ್ನ ವೇದಾಂತದಲ್ಲಿ ಈಶ್ವರ ಸೃಷ್ಟಿ ಅಂತ ಏನು ಕರೀತಾರೆ, ಅಥವಾ ಆದಿ ದೈವಿಕ ಸೃಷ್ಟಿ ಅಂತ ಏನು ಕರೀತಾರೆ. ಇದನ್ನು ಕುರಿತು ಜಗತ್ತು ಅಂತ ಇದೆ. ನಾವಿಲ್ಲದೆ ಜಗತ್ತು ಅಂತ ಒಂದು ಇದೆಯಲ್ಲ, ಈ ಜಗತ್ತಿಗೆ ಕಾರಣವಾದದ್ದು ಸತ್ ಅಂತ ಪದಾರ್ಥ ಒಂದಿದೆ. ಅದರಿಂದ ಮಾಯೆಯಿಂದ ಇವೆಲ್ಲ ಕಾಣಿಸ್ಕೊಳ್ತಾ ಇದೆ. ಪರಮಾರ್ಥದಲ್ಲಿ ಈ ಜಗತ್ತು ಒಂದರೊಂದು ಎಲ್ಲಿ ಅಧಿಷ್ಠಿತವಾಗಿದೆ? ಸತ್ಪದಾರ್ಥದಲ್ಲಿ ಇದೆ. ಬ್ರಹ್ಮ ಜಗತ್ತಿಗೆ ಅಧಿಷ್ಠಾನ ರೂಪ, ಬ್ರಹ್ಮನನ್ನು ಬಿಟ್ಟು ಜಗತ್ತಿಲ್ಲ. ಆದರೆ ಇಷ್ಟೇ ಜಗತ್ತಲ್ವಲ್ಲ, ನಮ್ಮ ವ್ಯವಹಾರದಲ್ಲಿ ಈ ಭೌತಿಕ ಪ್ರಪಂಚಾಂತರ ಇದನ್ನು ಮೀರಿ ಕೆಲವು ಇದೆಯಲ್ಲ, ಇದಕ್ಕೇನು ಹೇಳ್ತೀರಿ? ಇದನ್ನು ಇಲ್ಲಿ ಹೇಳ್ತಾರೆ. ಹಿಂದೆ ಹೇಳಿದ್ದು ಆದಿ ದೈವಿಕ ಸೃಷ್ಟಿ. ಜಗತ್ತು ಸೃಷ್ಟವಾಗೋದು ಹೇಗೆ? ಬ್ರಹ್ಮನಿಂದ ವಿಕಾರವನ್ನು ಹೊಂದಿ, ಬ್ರಹ್ಮನಿಂದ ವಿವೃತವಾಗಿ. ಇದು ಈ ಒಂದು ವಾದ ಇದೆಯಲ್ಲ ವೇದಾಂತದಲ್ಲಿ ವಾದ, ಇದನ್ನು ಹಿಡಿದು ಬ್ರಹ್ಮನೇ ಜಗತ್ತಾಗಿ ಭಾಸತೆ, ಕಾಣಿಸಿಕೊಳ್ತಾ ಇದ್ದಾನೆ, ವಿವರ್ತ ಅಂತ ಕರೀತಾರೆ. ಒಂದು ರೀತಿಯಲ್ಲಿ ನೋಡಿದ್ರೆ ಬ್ರಹ್ಮ, ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಜಗತ್ತು. ವಾಸ್ತವವಾಗಿ ಜಗತ್ತು ಅಂದ್ರೆ ಏನೋ ಬ್ರಹ್ಮನೇ, ಬ್ರಹ್ಮನನ್ನು ಬಿಟ್ಟು ಜಗತ್ತಿಲ್ಲ. ಬ್ರಹ್ಮನೇ ಜಗತ್ತಾಗಿ ಕಾಣಿಸಿಕೊಳ್ತಾ ಇದ್ದಾನೆ.
ಇದಕ್ಕೆ ಮಾಯಯ ನತು ತತ್ವತಃ ಅಂತ ಹೇಳಿ ಇದು ಆದಿ ದೈವಿಕ ಸೃಷ್ಟಿ. ಅದನ್ನು ನಾವು ದಿ ಎಕ್ಸ್ಟರ್ನಲ್ ವರ್ಲ್ಡ್ ಇಲ್ಲಿ ಹೇಳ್ತಾರೆ. ಇದಲ್ಲದೇನೆ ಒಬ್ಬೊಬ್ಬರ ಪಾಲಿಗೂ ಬಂದಂತಹ ಒಂದು ಪ್ರಪಂಚ ಇದೆಯಲ್ಲ, ಈ ಮೂರು ಅವಸ್ಥೆಗಳಿಗೆ ಸೇರಿದಂತಹ ಒಂದು ಪ್ರಪಂಚ ಇದೆಯಲ್ಲ, ಇದರ ಗತಿ ಏನು? ಇಲ್ಲಿ ಸತ್ಪದಾರ್ಥ ಯಾವುದು ಅಂದ್ರೆ ಇಲ್ಲಿ ಸತ್ಪದಾರ್ಥ ಮನಸ್ಸೇ. ಮನಸ್ಸಿನಿಂದ ಜಾಗೃತ ಸ್ವಪ್ನ ಈ ಅವಸ್ಥೆಗಳೆಲ್ಲ ಬರುತ್ತೆ. ಯಥಾ ಸ್ವಪ್ನೇ ದ್ವಯಾಭಾಸಂ, ಸ್ವಪ್ನದಲ್ಲಿ ನಾವು ದ್ವಯಾಭಾಸ ಎರಡಿದ್ದ ಹಾಗೆ ನಮಗೆ ಕಾಣುತ್ತೆ. ಎರಡು ಅಂದ್ರೆ ಯಾವುದು? ಗ್ರಾಹ್ಯ ಗ್ರಾಹಕ, ನೋಡ್ತಕ್ಕಂಥವನು ಒಬ್ಬ, ನೋಡ್ತಕ್ಕಂತಹ ವಸ್ತು ಇನ್ನೊಂದು. ಇದು ಗ್ರಾಹ್ಯ ಗ್ರಾಹಕ, ಇದು ದ್ವಯ, ಇದು ಆಭಾಸ. ಇದು ನಾವು ಕನಸು ಕಾಣುವಾಗ ಕನಸು ಕಾಣೋದು ನಾವೇ, ಕನಸಿನಲ್ಲಿ ನಾವು ಏನ್ ಕಾಣ್ತೀವೋ ಅದು ನಾವೇ. ಈ ನಮ್ಮನ್ನು ಬಿಟ್ಟು ನಾವು ಕನಸಿನಲ್ಲಿ ಕಾಣುವ ವಸ್ತು ಏನೂ ಇಲ್ಲ. ನಾವು ಆನೆ ಕುದುರೆ ಏನ್ ನೋಡಿದ್ರು ಕೂಡ ನಾವೇ ಆನೆಯಾಗಿ ಆನೆಯನ್ನು ನೋಡ್ತೀವಿ, ನಾವೇ ಕುದುರೆಯಾಗಿ ಕುದುರೆ ಮೇಲೆ ಎದ್ಕೊಂಡು ಹೋಗ್ತೀವಿ. ಇಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಅಂತ ಇಲ್ಲ. ಆದ್ರೆ ಈ ಗ್ರಾಹ್ಯ ಗ್ರಾಹಕ ಎರಡು ಭೇದ ಇದ್ದಾಗ ಕಾಣುತ್ತೆ. ಇದನ್ನ ಆಭಾಸ ಅಂತ ಕರೀತಾರೆ. ದ್ವಯಾಭಾಸ, ಎರಡಿದ್ದ ಹಾಗೆ ತೋರಿಕೊಳ್ಳುತ್ತೆ. ಎಲ್ಲಿ? ಸ್ವಪ್ನದಲ್ಲಿ. ಯಥಾ ಸ್ವಪ್ನೇ ದ್ವಯಾಭಾಸಂ ಅಂದ್ರೆ ಒಂದಿದ್ದದ್ದು ಎರಡಾಗಿ ತೋರಿಕೊಳ್ಳುವುದು ಆಭಾಸ. ಆಭಾಸ ಅಂದ್ರೆ ಪ್ರೊಜೆಕ್ಷನ್. ಸೊ ಇಲ್ಲಿ ಒಬ್ಬನೇ ಪ್ರಮಾತೃ, ಒಬ್ಬನೇ ಜ್ಞಾತೃ, ಒಬ್ಬನೇ ಮನುಷ್ಯ ಇರೋದು. ಅವನು ಕನಸು ಕಾಣ್ತಾ ಇದ್ದಾನೆ. ಕನಸು ನೋಡತಕ್ಕವನು ಇವನೇ, ಕನಸಿನಲ್ಲಿ ನೋಡತಕ್ಕ ವಸ್ತುಗಳು ಇವನೇ. ಒಂದಿದ್ದದ್ದು ಎರಡಾಗಿ ಕಂಡುಕೊಂಡ್ರೆ ಆಭಾಸ. ದ್ವಯಾಭಾಸಂ ಯಥಾ ಸ್ವಪ್ನೇ ದ್ವಯಾಭಾಸಂ. ಇದೇನು? ಮಾಯಯ ಸ್ಪಂದತೆ ಮನಃ. ಇಲ್ಲಿ ಒಬ್ಬ ಆತ್ಮ ಇವನು ಎರಡಾಗಿ ಕಾಣಿಸ್ಕೊಳ್ಳೋಲ್ಲ, ಮನಸ್ಸನ್ನ ಅಧಿಷ್ಠಾನವಾಗಿಟ್ಟುಕೊಂಡು ಈ ಮನಸ್ಸು ಎರಡಾಗಿ ಒಡೆಯುತ್ತೆ. ಒಂದು ಗ್ರಾಹ್ಯ, ಇನ್ನೊಂದು ಗ್ರಾಹಕ. ಇದನ್ನು ಸ್ಪಂದ ಅಂತ ಕರೀತಾರೆ. ಮನಸ್ಸು ಸ್ಪಂದವಾಗುತ್ತೆ, ಮನಸ್ಸು ಅಳ್ಳಾಡಿ ಇಲ್ಲಿದ್ದಿದ್ದು ಆ ಕಡೆ ಹೋಗುತ್ತೆ. ಅಂದ್ರೆ ಜ್ಞಾತೃವಾಗಿದ್ದು ಜ್ಞೇಯವಾಗುತ್ತೆ. ಇದು ಸ್ಪಂದ ಅಂತ ಕರೀತಾರೆ. ಸ್ಪಂದತೆ ಮನಃ ಅಂದ್ರೆ ಕಲ್ಪತೆ, ಕಲ್ಪಿತವಾಗುತ್ತೆ. ಮನಸ್ಸು ಕಲ್ಪಿಸಿಕೊಳ್ಳುತ್ತೆ, ವಸ್ತುಗಳನ್ನೆಲ್ಲ ತಾನೇ ಕಲ್ಪಿಸಿಕೊಳ್ಳುತ್ತೆ. ಅಲ್ಲಿ ಕನಸು ಕಾಣತಕ್ಕಂಥವನೇ ಕನಸು ಕಾಣತಕ್ಕಂತಹ ವಸ್ತುಗಳನ್ನು ಕಲ್ಪಿಸಿಕೊಳ್ಳೋದು ಮನಸ್ಸಿನ ಮೂಲಕವಾಗಿ. ಯಾಕೆಂದ್ರೆ ಸ್ವಪ್ನದಲ್ಲಿ ಇಂದ್ರಿಯಗಳು ವಿರಮವಾಗಿದೆ, ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇದೆ. ಇವಾಗ ಹೊರಗಿನ ಅಧಿಷ್ಠಾನಕ್ಕೂ ಇಂದ್ರಿಯಕ್ಕೂ ಸಂಬಂಧ ಇಲ್ಲ, ಇಂದ್ರಿಯಕ್ಕೂ ಮನಸ್ಸಿಗೂ ಸಂಬಂಧ ಇಲ್ಲ. ಆದ್ರೆ ಮನಸ್ಸು ಪೂರ್ತಿಯಾಗಿ ನಿಶ್ಚೇಷ್ಟವಾಗಿಲ್ಲ. ಇದು ಸ್ವಪ್ನ ಅಂತ ಕರೀತಾರೆ. ಮನಸ್ಸು ನಿಶ್ಚೇಷ್ಟವಾದರೆ ನಿದ್ರೆ, ಅದು ಸುಷುಪ್ತಿ. ಇಲ್ಲಿ ಮನಸ್ಸು ಅಂತ ಒಂದು ಕೆಲಸ ಮಾಡ್ತಾ ಇದೆ. ಕನಸಿನಲ್ಲಿ ಕಾಣೋದು ಎಲ್ಲ ಮನಸ್ಸಿನ ವಿಕಾರಗಳೇ. ಇದನ್ನು ಹೇಳ್ತಾರೆ ಸ್ಪಂದತೆ ಮಾಯಯ ಪುನಃ. ನಮ್ಮ ಆಧ್ಯಾತ್ಮಿಕ ಸೃಷ್ಟಿ ಅಂತ ಏನು ಹೇಳ್ತೀವಿ ನಾವು, ಇದರಲ್ಲಿ ಸ್ವಪ್ನ ಹೇಗೆ ನಮ್ಮಿಂದ ಸೃಷ್ಟವಾದದ್ದು. ಉಪನಿಷತ್ತುಗಳಲ್ಲಿ ಏನು ಹೇಳ್ತಾರೆ? ಮನುಷ್ಯನಿಗೆ ಕಾಮ ಅಂತ ಒಂದಿದ್ರೆ ಕಾಮದಿಂದ ಕನಸು ಅಂತ ಒಂದಾಗುತ್ತೆ. ಯಹ ಕಾಮಯತೆ ಸ ಸ್ವಪ್ನಾನ್ ಪಶ್ಯತಿ, ಯಹ ನ ಕಾಮಯತೆ ಸಹ ನ ಸ್ವಪ್ನಾನ್ ಪಶ್ಯತಿ. ಮತ್ತು ಯಥಾ ಹೇಗೆ ಒಬ್ಬ ಬಡಗಿ ಮರವನ್ನು ಕತ್ತರಿಸಿ ತೊಲೆಗಳನ್ನು ಮಾಡಿ ತಿರುಗಿ ಹೇಗೆಲ್ಲ ಜೋಡಿಸ್ತಾನೋ ಹಾಗೆ ಕನಸು ಕಾಣ್ತಾ ಇರೋನು ಜಾಗೃತ ಅವಸ್ಥೆಯಲ್ಲಿ ಏನೇನು ನೋಡಿದ್ನೋ ಅದರ ವಾಸನೆಗಳಿಂದ, ಅದರ ಇಂಪ್ರೆಷನ್ಸ್ ದೇರೋ, ಅದರಿಂದ ತಿರುಗಿ ಒಂದನ್ನು ನಿರ್ಮಾಣ ಮಾಡಿಕೊಳ್ತಾನೆ. ಕಾಮಕ್ಕನುಗುಣವಾಗಿ ನಿರ್ಮಾಣ ಮಾಡಿಕೊಳ್ತಾನೆ. ಅಂದ್ರೆ ಏನು? ಹಿ ರೀಕನ್ಸ್ಟ್ರಕ್ಟ್ಸ್ ದಿ ವರ್ಲ್ಡ್ ಔಟ್ ಆಫ್ ದಿ ಇಂಪ್ರೆಷನ್ಸ್ ಆಫ್ ದಿ ವೇಕಿಂಗ್ ಲೈಫ್. ಇದನ್ನು ಉಪನಿಷತ್ತುಗಳು ಹೇಳ್ತಾ ಇತ್ತು. ಅಂದ್ರೆ ಏನು? ಮನಸ್ಸಿನ ಕೆಲಸ ಅಂತ ಆಯ್ತು. ಸ್ವಪ್ನ ಮನಸ್ಸಿನ ಕೆಲಸ. ತಥಾ ಜಾಗ್ರದ್ವಯಾಭಾಸಂ ಸ್ಪಂದತೆ ಮಾಯಯ ಮನಃ. ಈ ಜಾಗೃತ ಅವಸ್ಥೆಯಲ್ಲಿ ಕೂಡ ಮನಸ್ಸನ್ನು ಬಿಟ್ಟು ಇನ್ಯಾವುದಾದ್ರೂ ವ್ಯವಹಾರ ಇದೆಯೋ? ನಾವು ಕನಸಿನಲ್ಲಿ ಇಂದ್ರಿಯಗಳು ಇಲ್ಲದೆ ಮನಸ್ಸು ಕೆಲಸ ಮಾಡುತ್ತೆ. ಜಾಗೃತ ಸ್ಥಿತಿ ಅಂದ್ರೆ ಏನು? ಇಂದ್ರಿಯಗಳ ಜೊತೆಗೆ ಮನಸ್ಸು ಕೆಲಸ ಮಾಡುತ್ತೆ. ಮನಸ್ಸನ್ನು ಬಿಟ್ಟು
ಸ್ವಪ್ನವೂ ಇಲ್ಲ, ಜಾಗೃತ ಅವಸ್ಥೆಯೂ ಇಲ್ಲ. ಇದನ್ನು ನಾವು ಹೇಳೋದಕ್ಕೆ ಹೋಗಿ ಎಲ್ಲವೂ ಮನಸ್ಸಿನಲ್ಲಿ ಪರ್ಯವಸಾನವಾಗೋದು. ಈ ಒಂದು ವೇಕಿಂಗ್ ಲೈಫ್ ನಾವು ನೋಡೋದೆಲ್ಲ ಮನಸ್ಸಿನ ಅಧೀನವಾಗಿಯೇ. ಮನಸ್ಸಿಲ್ಲದೆ ಇದ್ರೆ ಇಂದ್ರಿಯದಿಂದ ಗ್ರಹಣ ಆದರೂ ಕೂಡ ನಮಗೆ ಅದು ನೇರವಾಗಿ ಪ್ರತ್ಯಕ್ಷ ಆಗೋಲ್ಲ. ದೇರ್ ಮೈಟ್ ಬಿ ಎ ಸೆನ್ಸೇಷನ್, ಬಟ್ ದೇರ್ ವೋಂಟ್ ಬಿ ಎ ಪರ್ಸೆಪ್ಷನ್. ಆ ಪರ್ಸೆಪ್ಷನ್ ಆಗ್ಬೇಕಾದ್ರೆ ಮನಸ್ಸಿರಲೇಬೇಕು. ಯಾಕೆಂದ್ರೆ ಸೆನ್ಸ್ ಆರ್ಗನ್ ಪ್ಲಸ್ ದಿ ಮೈಂಡ್ ವಿಲ್ ಲೀಡ್ ಟು ಪರ್ಸೆಪ್ಷನ್. ಈ ಮನಸ್ಸು ಅಂತ ಇಲ್ಲದೆ ಇದ್ರೆ ಈ ಪ್ರತ್ಯಕ್ಷ ಜ್ಞಾನ ಅಂತ ಬರಲಾರದು ನಮಗೆ. ಅದರಿಂದ ಮನಸ್ಸು ಆ ಸ್ವಪ್ನಾವಸ್ಥೆಗೆ ಎಷ್ಟು ಬೇಕೋ ಜಾಗೃತ ಅವಸ್ಥೆಗೂ ಅಷ್ಟೇ ಮನಸ್ಸು ಬೇಕು. ಹೇಗೆ ಸ್ವಪ್ನಾವಸ್ಥೆ ಮನಸ್ಸಿನಿಂದ ಆದದ್ದು ಅಂತಂತೀವೋ, ಜಾಗೃತ ಅವಸ್ಥೆಯೂ ಮನಸ್ಸಿನಿಂದಲೇ ಆದದ್ದು. ಆದರೆ ಮನಸ್ಸಿನಲ್ಲಿ ಈ ಮನಸ್ಸು ಜಾಗೃತ ಅವಸ್ಥೆಯಲ್ಲಿ ಈಶ್ವರ ಸೃಷ್ಟಿಯಲ್ಲಿ ಆದಂತಹ ಆದಿಭೌತಿಕ ಸೃಷ್ಟಿಯಲ್ಲಿ ಆದಂತಹ ವಿಷಯಗಳು ಮತ್ತೆ ಇಂದ್ರಿಯಗಳನ್ನು ಬಳಸುತ್ತೆ. ಸ್ವಪ್ನದಲ್ಲಿ ಆದರೂ ತಾನು ಮನಸ್ಸಿನಿಂದಲೇ ಸೃಷ್ಟವಾದ ಇಂದ್ರಿಯಗಳು, ಮನಸ್ಸಿನಿಂದಲೇ ಸೃಷ್ಟವಾದ ವಿಷಯಗಳು ಇವಕ್ಕೆ ಸಂಬಂಧ ಬರುತ್ತೆ. ಇಂದ್ರಿಯಗಳನ್ನ ಕಾರಣವಾಗಿ ಬಾಹ್ಯ ವಸ್ತುಗಳನ್ನ ದ್ರವ್ಯಗಳಾಗಿ ಮನಸ್ಸೇ ಮಾಡುತ್ತೆ. ಇಲ್ಲಿ ಎರಡು ಸೃಷ್ಟಿಗಳು ಸೇರುತ್ತೆ. ಜಾಗೃತ ಅವಸ್ಥೆಯಲ್ಲಿ ಆದಿದೈವಿಕ ಸೃಷ್ಟಿ, ಆಧ್ಯಾತ್ಮಿಕ ಸೃಷ್ಟಿ ಎರಡೂ ಸೇರಿದ್ರೂ ಕೂಡ ಮನಸ್ಸು ಅನ್ನೋದು ಮುಖ್ಯವಾಗಿರಬೇಕು. ತಥಾ ಜಾಗ್ರದ್ವಯಾಭಾಸಂ, ಅಲ್ಲಿ ಹೇಗೆ ಗ್ರಾಹ್ಯ ಗ್ರಾಹಕ ಅಂತ ಭೇದ ಇದೆಯೋ, ಈ ಎಚ್ಚರದಲ್ಲೂ ಗ್ರಾಹ್ಯ ಗ್ರಾಹಕ ಅಂತ ಇದೇ ನೋಡೋನು ಒಬ್ಬ ಇರ್ತಾನೆ, ನೋಡಿಸ್ಕೊಳ್ಳೋದು ಒಂದಿರುತ್ತೆ. ದ್ವಯಾಭಾಸ ಉಂಟಲ್ಲ ಇಲ್ಲೂ. ಸ್ಪಂದತೆ ಮಾಯೆಯ ಮನಃ ಅದ್ವಯಂಚ ದ್ವಯಾಭಾಸಂ ಮನಸ್ವಪ್ನೇನ ಸಂಶಯ ಅದ್ವಯಂಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯ. ಇಲ್ಲಿ ಹೇಗೆ ಸ್ವಪ್ನದಲ್ಲಿ ಮಲ್ಕೊಂಡವನೊಬ್ಬ, ನಿದ್ದೆ ಮಾಡ್ತಿರೋನೊಬ್ಬನೇ, ಅವನ ಮನಸ್ಸು ಒಂದೇನೆ, ಅದು ಅನೇಕವಾಗಿ ನೋಡ್ತಾನೆ ಅವನು. ಅದೇ ಗ್ರಾಹ್ಯ ವಸ್ತುಗಳಾಗಿ ಪರಿಣಮಿಸುತ್ತೆ. ಅಲ್ಲಿ ಅದ್ವಯ ಅಂತಲೂ ಒಂದಿದೆ, ದ್ವಯ ಅಂತಲೂ ಒಂದಿದೆ. ಮನಸ್ಸು ಅದ್ವಯ, ಆ ಮನಸ್ಸು ಎರಡಲ್ಲ, ಅವನು ಒಂದೇ ಮನಸ್ಸು.